ಓಕೆ. ಸೊ ಈ ಇಂಟಿಗ್ರಲ್ ಕ್ಯಾಲ್ಕುಲಸ್ನ ಕಂಪ್ಲೀಟ್ ಆಗಿ 2013 ಇಂದ ಏನಿದೆ 2025 ವರ್ಗೂ ಯಾವೆಲ್ಲ ಕ್ವಶನ್ ಕೇಳಿದಾನೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿತ್ ಶಾರ್ಟ್ ಕಟ್ಸ್. ಸೊ ಅಂಡ್ ಯು ಹ್ಯಾವ್ ಲರ್ನ್ ಮೆನಿ ಶಾರ್ಟ್ ಕಟ್ಸ್ ಕ್ಲಾಸ್ ಅಲ್ಲಿ ಕೇಳಿರ್ತೀರಾ. ಸೊ ಹಂಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಸ್ಟ್ ಸಾಲ್ವ್ ಮಾಡಲೇಬೇಕು. ಮ್ಯಾಥ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ. ಸೊ 2013 ಇಂದ 2025 ವರ್ಗೂ ಬರುತ್ತೆ. ಸೊ ಎಲ್ಲ ನೋಡ್ಕೊಂತ ಹೋಗಿ. ಸೊ ಫಸ್ಟ್ ಆಫ್ ಆಲ್ ಸಿಲೆಬಸ್ ನಿಮಗೆ ಗೊತ್ತಿದೆ ಅಲ್ವಾ, ಏನೇನ್ ಸಿಲೆಬಸ್ ಇದೆ ಅಂತ. ಸಿಲೆಬಸ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಲಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಬರುತ್ತೆ. ಅಂದ್ರೆ ಕಂಪ್ಲೀಟ್ಲಿ ಫಾರ್ಮುಲಾ ಏನೇನಿದೆ ಸೊ ಇದು ಬರುತ್ತೆ. ಫಾರ್ಮುಲಾ ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು, ಎಲ್ಲಾ ಫಾರ್ಮುಲಾಸ್ ಗೊತ್ತಿರ್ಬೇಕು. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 21 ಫಾರ್ಮುಲಾಸ್ ಕೊಟ್ಟಿದೀನಿ ಅನ್ಸುತ್ತೆ ಅಲ್ವಾ. ಅದಾದ್ಮೇಲೆ ಬೇಸಿಕ್ ರೂಲ್ಸ್ ಯು ಹಾವ್ ಲರ್ನ್ಟ್. ಬೇಸಿಕ್ ರೂಲ್ಸ್ ಅಲ್ಲಿ ನಿಮ್ಗೆ ಎರಡೇ ರೂಲ್ಸ್ ಇರೋದು, ಓಕೆನಾ. ಸೊ ಒಂದು ಸ್ಕೆಲಾರ್ ಮಲ್ಟಿಪಲ್, ಇನ್ನೊಂದು ಸಮ್ ಅಥವಾ ಡಿಫರೆನ್ಸ್ ಆಫ್ ಟರ್ಮ್ಸ್ ಇದ್ರೆ ಟರ್ಮ್ ವೈಸ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅಂಡ್ ನೀವು ಹ್ಯಾವ್ ಲರ್ನ್ಟ್ ಮೆನಿ ಪ್ರಾಬ್ಲಮ್ಸ್ ಆಲ್ಸೋ. ಅಂಡ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ತಗೊಂಡ್ಬಿಟ್ರೆ ನಿಮ್ಗೆ ಮೇಜರ್ಲಿ ನಿಮ್ಗೆ ಈ ಮೂರ್ ಮೆಥಡ್ ನೇ ಜಾಸ್ತಿ ಫೋಕಸ್ ಮಾಡ್ತಾನೆ ಅವನು. ಸೊ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಫಾರ್ಮುಲಾ, ಮತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ. ಸಬ್ಸ್ಟಿಟ್ಯೂಷನ್ ಅಲ್ಲಿ ಐ ಹ್ಯಾವ್ ಗಿವನ್ ಎನಫ್ ಶಾರ್ಟ್ ಕಟ್ಸ್. ಮತ್ತೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋದು ಹೆಂಗೆ ಅಂತ ನಾನು ಆಲ್ರೆಡಿ ಕ್ಲಾಸ್ ನಲ್ಲಿ ಹೇಳಿದೀನಿ. ಮತ್ತೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿ ಮಾಡ್ಬೇಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಟ್ರಿಗ್ನೋಮೆಟ್ರಿ ನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರಬೇಕು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನಲ್ಲೂ ಕೂಡ ಅಷ್ಟೇ ತುಂಬಾ ಶಾರ್ಟ್ ಕಟ್ಸ್ ನ ಹೇಳ್ಕೊಟ್ಟಿದೀನಿ, ಯಾವ ತರ ಕ್ವಶನ್ಸ್ ಬರ್ತವೆ ಅಂತ. ಅಂಡ್ ವಿ ಹ್ಯಾವ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ಆಲ್ಸೋ. ಅಂಡ್ ಡೆಫಿನೆಟ್ ಇಂಟಿಗ್ರೇಷನ್ ಬರುತ್ತೆ. ಡೆಫಿನೆಟ್ ಇಂಟಿಗ್ರೇಷನ್ ಅಲ್ಲಿ ತುಂಬಾ ಟಫ್ ಕೊಡೋದಿಲ್ಲ ನಿಮ್ಗೆ, ಈಸಿನೇ ಕ್ವಶನ್ ಕೊಡ್ತಾನೆ. ನಿಮ್ಗೆ ಟಫ್ ಆಗೋದಿಲ್ಲ ಅಂತಂದ್ರೆ ನಿಮ್ಗೆ ಸಪೋಸ್ ಏನಾದ್ರು ಇಂಟಿಗ್ರೇಷನ್ ಬೈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಕೇಳಿದ್ರೆ ಡೆಫಿನೆಟ್ ಅಲ್ಲಿ ಅವಾಗ ನೀವು ಲಿಮಿಟ್ಸ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಆ ತರ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದೀನಿ ನಾನು ಇಲ್ಲಿ ನೋಡ್ತೀರಾ. ಮತ್ತೆ ಅಪ್ಲಿಕೇಶನ್ ಆಫ್ ಡೆಫಿನೆಟ್ ಇಂಟಿಗ್ರೇಷನ್ ಅಲ್ಲಿ ಯಾವ ಯಾವ ಅಪ್ಲಿಕೇಶನ್ ಬರುತ್ತೆ. ಒಂದು ಏರಿಯಾ ಬರುತ್ತೆ, ಎರಡನೇದು ಯಾವ್ದು ಬರುತ್ತಪ್ಪ, ವಾಲ್ಯೂಮ್ ಬರುತ್ತೆ. ಸೊ ಸಿಂಪಲ್ ಆಗಿ ವಾಲ್ಯೂಮ್ಗೂ ಮತ್ತೆ ಏರಿಯಾಗೆ ಫಾರ್ಮುಲಾ ಸಿಂಪಲ್. ಏರಿಯಾ ಇಸ್ ಈಕ್ವಲ್ ಟು ನಿಮ್ಗೆ ಎ ಟು ಬಿ ವೈ ಡಿ ಎಕ್ಸ್ ಜಾಸ್ತಿ ಕೇಳ್ತಾನಲ್ವಾ. ಎಕ್ಸ್ ಡಿ ವೈ ಯೂಶಲಿ ಕೇಳಲ್ಲ, ಎಕ್ಸ್ ಆಕ್ಸಿಸ್ ಕೊಟ್ರೆ ಓಕೆನಾ, ಅಲಾಂಗ್ ಎಕ್ಸ್ ಆಕ್ಸ್ ಅಂತ ಕೊಟ್ರೆ. ಇದೇನಾದ್ರೂ ವಾಲ್ಯೂಮ್ ಏನಾಗುತ್ತೆ ಫಾರ್ಮುಲಾ, ವಾಲ್ಯೂಮ್ ಇಸ್ ಈಕ್ವಲ್ ಟು ಆಚೆಗಡೆ ಪೈ ಬರುತ್ತೆ ಸೇಮ್ ಎ ಟು ಬಿ ಫಾರ್ಮುಲಾನೇ, ಅಥವಾ ಸಿ ಟು ಡಿ ಏನಾದ್ರು ತಗೊಳ್ಳಿ. ಇಲ್ಲೇನ್ ಬರುತ್ತೆ, ವೈ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಇಷ್ಟೇ ಇರೋದು, ಓಕೆನಾ. ಸೊ ನೀವು ಎಲ್ಲಾ ಪ್ರಾಬ್ಲಮ್ಸ್ ನೋಡ್ತಾ ಹೋದ್ರೆ ತುಂಬಾ ಈಸಿನೇ ಇದೆ. ಓಕೆ. ಸೊ ನೀವು ಮಾಡ್ತಾ ಹೋಗ್ಬೋದು. ಸೊ ಒನ್ ಬೈ ಒನ್ ಆಲ್ರೆಡಿ ಎಷ್ಟೊಂದು ತುಂಬಾ ಕ್ವಶನ್ಸ್ ಸಾಲ್ವ್ ಮಾಡಿಸಿದೀನಿ ಕೂಡ. ಸೊ ಆದಾಗ್ಯೂ ಕೂಡ ನೀವು ಇನ್ನ ಹೆಂಗೆ ಬೆಟರ್ ಆಗಿ ಮಾಡಬಹುದು ಅಂತ ನೋಡ್ತಾ ಹೋಗೋಣ. Question number 1. So this is the question asked in 2013. ಮಾಡ್ಬೋದಲ್ವಾ. ಏನಿದೆ, ದ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to x square, x axis ಏರಿಯಾ ಕೇಳಿದಾನೆ. ಸೊ ಏರಿಯಾ ಅಂತ ನೋಡಿ, ಫಸ್ಟ್ ಒಂದು ಬೇಸಿಕ್ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನೋಡಿದ ತಕ್ಷಣ ನೀವೇನಂತ ಹೇಳ್ಬೋದು, ಡಿಸ್ಕಾರ್ಡ್ ಮಾಡ್ಬೋದು ಎರಡು ಆಪ್ಷನ್. ಯಾಕಂತಂದ್ರೆ ಏರಿಯಾ ಅಂತ ಏನಿದೆ ಇಟ್ ಈಸ್ ಆಲ್ವೇಸ್ ವಾಟ್, ಆಲ್ವೇಸ್ ಪಾಸಿಟಿವ್. ಇಟ್ ಕೆನ್ ನೆವರ್ ಬಿ ನೆಗೆಟಿವ್. ಎರಡು ಆಪ್ಷನ್ ಹೋಯ್ತು. ಓಕೆ. ಸೊ ಇನ್ ಎರಡರಲ್ಲಿ ಒಂದು ಚೂಸ್ ಮಾಡಬೇಕು. ಓಕೆ. ಸೊ ನೌ ಏರಿಯಾ ಇಸ್ ಈಕ್ವಲ್ ಟು ಫಸ್ಟ್ ಆಫ್ ಆಲ್ ಅವನ್ ಏನ್ ಕೇಳಿದಾನೆ, ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾನೆ. ಎಕ್ಸ್ ಆಕ್ಸಿಸ್ ಅಂತ ಕೊಟ್ರೆ ಇಂಟಿಗ್ರಲ್ ಲಿಮಿಟ್ ನ ತಗೋಬೇಕು. ಲಿಮಿಟ್ ಬಂದ್ಬಿಟ್ಟು ಏನಿದೆ ಇಲ್ಲಿ, ಚಿಕ್ಕದ್ರಿಂದ ಬರಬೇಕು, -1 ಇಂದ 2. ಫಂಕ್ಷನ್ ಏನು, ಫಾರ್ಮುಲಾ ಏನು, ವೈ ಡಿ ಎಕ್ಸ್ ಅಲ್ವಾ. ಸೊ ವಿಚ್ ಇಸ್ ಈಕ್ವಲ್ ಟು -1 ಇಂದ 2 y ಅಂದ್ರೆ ಏನು, ಇಟ್ ವಿಲ್ ಬಿ 2x ಸ್ಕ್ವೇರ್ dx. ಸೊ ವಿಚ್ ಇಸ್ ಈಕ್ವಲ್ ಟು 2 ನ ಆಚೆ ತಗೊಂತ್ಯಾ. ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು, x³ 3 ಓವರ್ ದ ಲಿಮಿಟ್ಸ್ -1 ಇಂದ 2. ಸೊ ನಾವು 2 ಅಥವಾ 2/3 ಆಚೆ ತೆಗಿಲ್ಲ, 3 ಆಚೆ ತೆಗೆದ್ಬಿಡ್ತೀನಿ. ಸೊ ನಾವು ಲಿಮಿಟ್ ಅಪ್ಲೈ ಮಾಡಿ, 2 ಅಪ್ಲೈ ಮಾಡಿದ್ರೆ 2³ ಎಷ್ಟು 8, -1 ಅಪ್ಲೈ ಮಾಡಿದ್ರೆ -1³ ಈಸ್ -1. ಇಲ್ಲೊಂದು ಮೈನಸ್ ಆಲ್ರೆಡಿ ಇದೆ ಲಿಮಿಟ್ ಅಲ್ಲಿ, ಅದೇನಾಗುತ್ತೆ, ಸೊ ವಿಚ್ ಇಸ್ ಈಕ್ವಲ್ ಟು 2/3 ಇಂಟು 9 ಆಗುತ್ತೆ. ಸೊ 2 1s 2 3s, ಸೊ ಏನಾಗುತ್ತೆ 6.
6 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. 6 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ಇದು ಕ್ಲಿಯರ್ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಷ್ಟು 60 ಇದೆಯಾ 70 ಇದೆಯಪ್ಪ ಕ್ವಶನ್? ಇಲ್ಲಿ ಹೋಗ್ತಾ ಹೋಗ್ತಾ ಫಾಸ್ಟ್ ಆಗುತ್ತೆ. ಸೊ ನಾವು ಇದನ್ನ ಕ್ವಶನ್ ನೋಡೋಣ. ಸೊ ಇಲ್ಲಿ ಒಂದು ಫ್ಯಾಕ್ಟರ್ಸ್ ಇದೆ ಇಲ್ಲಿ. ಓಕೆ, ಸೊ ಎರಡು ಫ್ಯಾಕ್ಟರ್ಸ್ ಇದೆ ಅಂತಂದ್ರೆ ಫಸ್ಟ್ ಯು ಮಲ್ಟಿಪ್ಲೈ, ಅಂದ್ರೆ ಎಕ್ಸ್ ಇಂದ ಒಂದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ, ಜಸ್ಟ್ ಲೈಕ್ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್. ಈ ಎಕ್ಸ್ ನ 2 ಜೊತೆ ಮಲ್ಟಿಪ್ಲೈ ಮಾಡಿ, ಮತ್ತೆ ಈ 2 1 ನ 2 ಜೊತೆ ಮಲ್ಟಿಪ್ಲೈ ಮಾಡಿ. ಓಕೆ, ಸಿಂಪಲ್ ಆಗಿ ಆತರ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ಬಿಡುತ್ತೆ ನಿಮ್ಗೆ, ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿ. ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ 0 ಇಂದ 2 ಏನಾಗುತ್ತೆ ಅವಾಗ, ದಟ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ಆಗುತ್ತೆ dx. ಸೊ ನಾವು ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ 0 to 2 ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಆಗುತ್ತೆ. ಓಕೆ, dx. ಓಕೆ, ಇನ್ನೊಂದು ಇದು ಮಲ್ಟಿಪ್ಲೈನೇ ಮಾಡ್ಕೋಬೇಕಾ ಸರ್, ಡೈರೆಕ್ಟ್ ಆಗಿ ಇದನ್ನ ಬರೆಯಕ್ಕಾಗತ್ತಾ ಅಂದ್ರೆ ಬರಿಬಹುದು ಆರಾಮಾಗಿ. ಓಕೆನಾ? ಸೊ ಇದು ಎರಡಕ್ಕೂ ಫ್ಯಾಕ್ಟರ್ಸ್ ನ ಎತ್ಕೊಂಡ್ಬಿಟ್ರೆ ಮತ್ತೆ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 1 into 2 ಅಂತ. ಓಕೆನಾ? 1 into 2 ಆರ್ ದಿ ಫ್ಯಾಕ್ಟರ್ಸ್. ನೀವು 1 ಮತ್ತೆ 2 ಏನಾದ್ರು ಅಂದ್ರೆ ಇದಕ್ಕೆ ಸೊಲ್ಯೂಷನ್ಸ್ಗಳು, ಈಚ್ ಫ್ಯಾಕ್ಟರ್ಗೂ ಸೊಲ್ಯೂಷನ್ ಬಂದ್ಬಿಟ್ಟು 1 ಮತ್ತೆ 2. ಅಂದ್ರೆ ಇದನ್ನ ಈಕ್ವಲ್ ಟು 0 ಮಾಡಿದ್ರೆ x - 1 is equal to 0 ಮಾಡಿದ್ರೆ ಏನ್ ಬರುತ್ತೆ, x is equal to 1 ಬರುತ್ತೆ. x - 2 is equal to 0 ಮಾಡಿದ್ರೆ ಏನ್ ಬರುತ್ತೆ, x is equal to 2 ಬರುತ್ತೆ. ಹಿಂಗ್ ಬಂತು ಅಂದ್ರೆ ಈಕ್ವೇಶನ್ ಬರೆಯೋದು ಹೆಂಗೆ ಅಂದ್ರೆ x ಸ್ಕ್ವೇರ್ ಬರಿಬೇಕು ಫಸ್ಟ್, ಆಮೇಲೆ ಮೈನಸ್ ಬರಿಬೇಕು, ಇವೆರಡನ್ನು ಆಡ್ ಅಪ್ ಮಾಡ್ಬೇಕು. ಓಕೆನಾ? 1 ಮತ್ತೆ 2 ಆಡ್ ಮಾಡಿದ್ರೆ ಏನ್ ಬರುತ್ತೆ 3, ಆಮೇಲೆ x ಬರಿಬೇಕು, ಪ್ಲಸ್ ಬರಿಬೇಕು, ಆಮೇಲೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. 2 1s 2 is equal to 0. ಇದೇ ಕೆಲಸನೇ ನಾವು ಮೆಟ್ರಿಕ್ಸ್ ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಬರುತ್ತೆ. ಇದೇ ಕೆಲಸನೇ ಮಾಡೋದು, ಬೇರೆ ಇನ್ನೇನ್ ಕೆಲಸನೂ ಮಾಡಲ್ಲ. ಅಲ್ಲೂ ಅಲ್ಲಿಗೆ ಬಂದಾಗ ಹೇಳ್ಕೊಡ್ತೀವಿ ಇನ್ನೊಂದು ಟ್ರಿಕ್. ಓಕೆ, ತಲೆ ಕೆಡ್ಸ್ಕೊಳಕ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ 2 × 2 ಬರಿತೀವಿ ತಾನೆ, ಸಮ್ ಆಫ್ ದಿ ರೂಟ್ಸ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಎತ್ಕೊಂತೀವಿ ಅಷ್ಟೇ. ಓಕೆ, ಅಂದ್ರೆ ನಿಮ್ಗೆ ಸಪೋಸ್ ಸಮ್ ಟೈಮ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಫ್ಯಾಕ್ಟರೈಸ್ ಅಂತಂದ್ರೆ ಆ ಕೆಲಸ ಯೂಸ್ ಮಾಡಿ. ಓಕೆ, ಸೊ ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಆಗುತ್ತೆ ಎಕ್ಸ್ ಕ್ಯೂಬ್ ಮೈನಸ್ 3 into x square by 2 plus 2x over the limit 0 to 2. Observe, one limit is 0 ಅಂತಂದ್ರೆ ಎಲ್ಲದರಲ್ಲೂ x ಇದೆ, ಅಂದ್ರೆ ಲೋವರ್ ಲಿಮಿಟ್ ಹೋಯ್ತು, ಬಿಟ್ಬಿಡಿ, ಅದೇನು ವೇಸ್ಟ್ ಅದು, ಯಾಕಂದ್ರೆ ಎಲ್ಲ ಕಡೆ 0 ಬಂದ್ಬಿಡುತ್ತಲ್ಲ. ಸೊ ನಾವು ಕಾನ್ಸಂಟ್ರೇಟ್ ಓನ್ಲಿ ಆನ್ ಅಪ್ಪರ್ ಲಿಮಿಟ್. ಡೈರೆಕ್ಟ್ ಆಗಿ ಬರೀಬೇಕು, 2 ಹಾಕ್ಬೇಕು ಎಲ್ಲ ಕಡೆ x ಜಾಗದಲ್ಲಿ. ಏನಾಗುತ್ತೆ ಅವಾಗ 2 ಕ್ಯೂಬ್ ಎಷ್ಟು 8/3 ಮೈನಸ್ 2 ಸ್ಕ್ವೇರ್ 4, 2 ಸ್ಕ್ವೇರ್ 4, 2 1s 2 2s ಅಂದ್ರೆ ಮೈನಸ್ 6 ಬರುತ್ತಾ. ಡೈರೆಕ್ಟ್ ಬರೀತಿದ್ ನಾನು, ಮೈನಸ್ 6 ಬರುತ್ತೆ, ಯಾಕಂದ್ರೆ ಎಲ್ಲಾನು ಬರ್ಕೊಂಡು ಹೋಗ್ತೀನಿ ಅಂತಂದ್ರೆ ಇದೇನು ಇದಲ್ಲ, ಸೆಮಿಸ್ಟರ್ ಎಕ್ಸಾಮ್ ಅಲ್ಲ ಇದು. ಓಕೆನಾ? ಸೊ ಪ್ಲಸ್ 4 ಮೈನಸ್ ಎಲ್ಲ 0 ಆಗುತ್ತಾ, 0 - 0 + 0 ಅಂತ, ಬಿಕಾಸ್ 0 ಸುಟ್ಕೊಂಡ್ರೆ ಎವ್ರಿಥಿಂಗ್ ಬಿಕಮ್ 0. ಓಕೆ, ಸೊ ನಾವು 8/3 ಮೈನಸ್ 2, ಸಿಂಪ್ಲಿಫೈ ದಿಸ್, 8 - 6 2/3. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇವ್ಯಾಲ್ಯೂಯೇಟ್ tan square x dx. ಇಂಟಿಗ್ರಲ್ tan square x ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲ. ಸೊ ಫಾರ್ ದಟ್ ಏನ್ ಮಾಡಬೇಕು, ಇಂಟಿಗ್ರೇಷನ್ ಆಫ್ tan square ನ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆನಾ? secant square x minus 1 dx. So which is equal to, now secant square x ಏನಾಗುತ್ತೆ ಫಾರ್ಮುಲಾ, it is tan x minus x plus c. tan x minus x plus c. ಆಪ್ಷನ್ ಎ ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. cos x divided by 1 plus sin x. ಈಗ ನನಗೆ ನೀವು ಹೇಳಿ ಯಾವ ಅಪ್ರೋಚ್ ಮಾಡೋಣ. ಫಸ್ಟ್ ನಿಮಗೆ ಕ್ವಶನ್ ನೋಡಿದ ತಕ್ಷಣ ಯಾವ ಮೆಥಡ್ ಅಲ್ಲಿ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಯಾವ ಸಬ್ಸ್ಟಿಟ್ಯೂಷನ್ ಹೇಳಿ? ಸೊ ಇದು ಸಬ್ಸ್ಟಿಟ್ಯೂಷನ್ ಯಾವ್ದು, ಇಂಟಿಗ್ರಲ್ ಡಿನಾಮಿನೇಟರ್ ಏನೋ ಒಂದು ಫಂಕ್ಷನ್ ಇರುತ್ತೆ, ಟೈಪ್ 3. ಓಕೆನಾ? ಟೈಪ್ 3, ವೆರಿ ಗುಡ್. ಸೊ ಲಾಗ್ ಆಫ್ ದಿ ಫಂಕ್ಷನ್ ಪ್ಲಸ್ ಸಿ ಆಗುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸಿಂಪಲ್ ಆಗಿ ಆದಷ್ಟು ಯು ಟ್ರೈ ಟು ಟೇಕ್ ದ ಹೋಲ್ ಥಿಂಗ್ ಆಸ್ ಅಂತ ಹೇಳ್ತೀವಿ, ಟಿ ಅಂತ ತಗೊಳ್ಳಿ. ಓಕೆ, ಸೊ ಡೈರೆಕ್ಟ್ ಆನ್ಸರ್ ಐ ಇಸ್ ಈಕ್ವಲ್ ಟು ಏನ್ ಬರಿಬಹುದು ನಾವೀಗ, ಐ ಇಸ್ ಈಕ್ವಲ್ ಟು ಲಾಗ್ ಆಫ್ 1 plus sin x ಅಂತ ಬರೀಬಹುದು.
ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಬಂದ್ಬಿಟ್ಟು ಕಾಸ್ ಎಕ್ಸ್ ಬರ್ತಾ ಇದೆ. ಸೊ ಡೈರೆಕ್ಟ್ ಆನ್ಸರ್ ಬರೆಯಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು ಅಷ್ಟೇ ಅಲ್ವಾ? ವಾಟ್ಸ್ ದರ್ ಇನ್ ದಟ್? ಡೈರೆಕ್ಟ್ ಆನ್ಸರ್ ಇದೆ. ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ತರ ಇಂಥ ಕ್ವಶನ್ ಕೊಟ್ಟರೆ ಡೈರೆಕ್ಟ್ ಸಿಂಪಲ್ ಇದೆ ಇದು. ಓಕೆ, ಏನು ಸಿಂಪ್ಲಿಫೈ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಓಕೆ, ಡೈರೆಕ್ಟ್ ಆನ್ಸರ್ ಮಾಡ್ಬಿಡ್ಬೋದು. ಸೊ ಸೈನ್ ಸ್ಕ್ವೇರ್ ವೆರಿ ಗುಡ್ ಕ್ವಶನ್. ಇದು ಸೂಪರ್ ಕ್ವಶನ್. ಯಾರೋ ನನಗೆ ಕಳ್ಸಿದ್ರು ಆಕ್ಚುಲಿ, ಇದು ಮಾಡಿ ಕಳ್ಸಿ ಸರ್ ನಂಗೆ ಅಂತ ಬಂದಿತ್ತ ಇದ್ದೇನೆ. ವೆರಿ ಗುಡ್. ಟೆಸ್ಟ್ ಅಲ್ಲಿ ಇತ್ತ ಇದು? ಎಷ್ಟು ಜನ ಮಾಡಿದ್ರು ಗೊತ್ತಿಲ್ಲ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇದು ಚೆನ್ನಾಗಿದೆ ಕ್ವಶನ್ ಮಾತ್ರ. ಹೆಂಗ್ ಮಾಡ್ತೀರಾ ನೋಡ್ತಾ ಹೋದ. ಫಸ್ಟ್ ಆಫ್ ಆಲ್ ನೋಡಿ ಹೆಂಗ್ ಮಾಡ್ತೀನಿ ಗೊತ್ತಾ ನಾನು ಇದೇ ಕ್ವಶನ್. ನಿಮ್ಗೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬಗ್ಗೆ ನಾಲೆಡ್ಜ್ ಇದ್ರೆ ಇದು ಈಸಿ ಆಗುತ್ತೆ. ವಾಟ್ ಐ ಕ್ಯಾನ್ ಸೇ, ನೋಡಿ ಇಲ್ಲಿ ಏನಿದೆ ಕ್ವಶನ್, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ 2x ಇದೆ, ಡಿ ಎಕ್ಸ್ ಇದೆ ಅಲ್ವಾ? ನಾನೇನ್ ಮಾಡ್ತೀನಿ ಗೊತ್ತಾ, ಇದು ಯಾವ ಇದು ನಾನು ಹೇಳ್ತೀನಿ, ಇದು ಟೈಪ್ 2 ನಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಟೈಪ್ 2 ಇದನ್ನ ಈ ತರ ಟ್ರೀಟ್ ಮಾಡಿ. ಯಾವ ತರ ಟ್ರೀಟ್ ಮಾಡಿ? ಇಂಟಿಗ್ರಲ್ ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ, ಅದ್ರದ್ದು ಡೆರಿವೇಟಿವ್ ಎಫ್ ಡ್ಯಾಶ್ ಎಫ್ ಎಕ್ಸ್ ಪಕ್ಕದಲ್ಲಿ ಇರುತ್ತೆ. ಓಕೆ, ಈ ತರ ಇದ್ರೆ ಅಂತ ಹೇಳಿದೀನಿ, ಹೋಲ್ ಸ್ಕ್ವೇರ್ ಬೈ 2 ಅಲ್ವಾ? ಸೇಮ್ ಅದ್ರದ್ದೇನೆ, ಟೈಪ್ 1 ಸಬ್ ಕೇಸ್ ಇದು. ಓಕೆ, ಸೊ ಇದು ಗೊತ್ತಿದೆ ಅಂತ ಅನ್ಕೊಂತೀನಿ. ಆ ತರ ಕಾಣ್ತಿದ್ಯಾ ಸರ್ ಇದು? ಹೌದು, ಅದೇ ತರ ಕಾಣ್ತಾ ಇದೆ. ಹೆಂಗ್ ಸರ್ ಕಾಣ್ತಾ ಇದೆ? ನೀವಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಸಿಂಪಲ್ ಆಗಿ ಆ ಸೈನ್ ಸ್ಕ್ವೇರ್ ಎಕ್ಸ್ ಫುಲ್ ನೇ ಫಂಕ್ಷನ್ ತಗೋಬೇಕು. ಓಕೆ, ಇಲ್ಲಿ ಏನ್ ಕಾಣ್ತಾ ಇದೆ ಅದನ್ನ ಫುಲ್ ಎಕ್ಸ್ ಎಫ್ ಆಫ್ ಎಕ್ಸ್ ತರ ತಗೊಳ್ಳಿ. ಅಂದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ ಕಂಪ್ಲೀಟ್ ಇದು ಎಫ್ ಆಫ್ ಎಕ್ಸ್. ಡೆಫಿನೆಟ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಸೈನ್ 2x ಬರುತ್ತೆ. ಚೆಕ್ ಮಾಡಿ ಬೇಕಾರೆ ನೋಡೋಣ. ವಿಲ್ ಚೆಕ್ ಇಟ್ ಔಟ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ನೋಡೋಣ. ಚೈನ್ ರೂಲ್ ಅಪ್ಲೈ ಮಾಡಿ. 2 sin x ಇಂಟು ಈ ಸೈನ್ ಎಕ್ಸ್ ಗೆ ಡಿಫ್ರೆನ್ಸ್ ಏನು? ಕಾಸ್ ಎಕ್ಸ್. 2 sin x ಇಂಟು ಕಾಸ್ ಎಕ್ಸ್ ಅಂದ್ರೆ ಏನು? ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಸೈನ್ 2x ಬಂತಲ್ಲ, ಅಂದರೆ ಇದೇ ನಿಮ್ಮ ಎಫ್ ಆಫ್ ಎಕ್ಸ್, ಇದೇ ನಿಮ್ಮ ಎಫ್ ಡ್ಯಾಶ್ ಆಫ್ ಎಕ್ಸ್. ಅದೇ ತರ ಕಾಣ್ತಾ ಇದೆ, ಇದೇ ತರ ಕಾಣ್ತಾ ಇದೆ ತಾನೆ? ಈಗ ನನ್ಗೆ ಆನ್ಸರ್ ಹೇಳಿ. ಸೊ therefore I is equal to ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಬೈ ಲಾಸ್ ಆಫ್ ಇಂಡೈಸಸ್ ಸೈನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ವಾಟ್? ಸೈನ್ ಪವರ್ 4 ಅಲ್ವಾ? ಬೈ 2 ಪ್ಲಸ್ ಸಿ. ಆಪ್ಷನ್ ಬಿ ಆಗುತ್ತೆ. ಅರ್ಥ ಆಯ್ತಾ ಇದನ್ನ ಏನ್ ಮಾಡಿದೆ ಅಂತ? ಬಿಕಾಸ್ ಮೆನಿ ಆಫ್ ದಿ ಟೈಮ್ಸ್ ಯು ಹ್ಯಾವ್ ಸೀನ್ ಕ್ವಶನ್ಸ್ ಲೈಕ್ ದಿಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಏನ್ ಬರುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಏನ್ ಬರುತ್ತೆ, ಇವೆಲ್ಲ ನೋಡಿದಿರಾ. ಸೊ ಅದು ನಾಲೆಡ್ಜ್ ಇತ್ತು ಅಂತಂದ್ರೆ ಯು ಕ್ಯಾನ್ ಡೂ ದಿಸ್ ಈಸಿಲಿ. ಎಸ್, ಏನಪ್ಪ? ಅವತ್ತು ಹಂಗೆ ಬರುತ್ತೆ. ಎಸ್, ಯು ಕ್ಯಾನ್ ಡೂ ದಟ್. ಈಗ ಇದನ್ನ ಎರಡ್ ತರ ಮಾಡ್ಬೋದು. ಒಂದು, ಈಗ ಅವ್ನು ಹೇಳ್ದಂಗೆನೆ ಸೈನ್ 2x ಗೆ ನಾವು ಫಾರ್ಮುಲಾ ಹಾಕೊಂಡು 2 sin x ಇಂಟು ಕಾಸ್ ಎಕ್ಸ್, ಅವಾಗ ಸೈನ್ ಕ್ಯೂಬ್ ಬಂದ್ಬಿಡುತ್ತೆ. ಸೈನ್ ಕ್ಯೂಬ್ ಬಂದ್ಬಿಡುತ್ತೆ. ಅವಾಗ ಸೈನ್ ಕ್ಯೂಬ್ ಏನು? ಸೈನ್ ಪವರ್ 4/4. ಆಚೆ ಕಡೆ 2 ಉಳಿದಿರುತ್ತೆ. 2 1s 2 2s ಅಂದ್ರೆ ಇದೇ ಬರುತ್ತೆ ನಿಮಗೆ. ದಟ್ ಈಸ್ ಆಲ್ಸೋ ಕರೆಕ್ಟ್, ದಿಸ್ ಆಲ್ಸೋ ಕರೆಕ್ಟ್. ಬೋತ್ ಆರ್ ಸೇಮ್. ಎರಡೂ ಕೂಡ ಸೇಮ್ ರಿಸಲ್ಟ್ ಅರೈವ್ ಮಾಡುತ್ತಲ್ವಾ? ಬೋತ್ ಆರ್ ಸೇಮ್. ಎಸ್, ನೀವು ಸೈನ್ 2x ಗೆ ಫಾರ್ಮುಲಾ ಫಸ್ಟ್ ಅಪ್ಲೈ ಮಾಡಿ, ಅವಾಗ ಏನ್ ಬರುತ್ತೆ? ಸೈನ್ 2x ಗೆ ಫಸ್ಟ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಒನ್ ಮೋರ್ ಮೆಥಡ್. ಅವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಈ ತರ ಆಗುತ್ತೆ. ಇಂಟಿಗ್ರಲ್ ಸೈನ್ ಸ್ಕ್ವೇರ್ ಎಕ್ಸ್ ಹಂಗೆ ಇರುತ್ತೆ ನೋಡಿ, ಅರ್ಥ ಬರೀತೀನಿ. ಇಂಟು ಸೈನ್ 2 sin x, ಸೈನ್ 2x ಗೆ ಫಾರ್ಮುಲಾ ಏನು? 2 sin x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 2 ಆಚೆ ತೆಗಿತೀನಿ. ಈಗ ಸಿಂಪ್ಲಿಫೈ ಮಾಡಿದ್ರೆ ಇದು ಸೈನ್ ಕ್ಯೂಬ್ ಎಕ್ಸ್ ಆಗುತ್ತೆ, ಸೈನ್ ಕ್ಯೂಬ್ ಎಕ್ಸ್ ಆಗುತ್ತೆ ಇಂಟು ಕಾಸ್ ಎಕ್ಸ್ ಆಗುತ್ತೆ, ಡಿ ಎಕ್ಸ್ ಆಗುತ್ತೆ. ಅವಾಗ ಇದನ್ನ ನೀವು ಅವಾಗ ಟೈಪ್ 1 ಗೆ ಬಂದ್ಬಿಡುತ್ತದು. ಹೌದಾ? ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಇಂಟು ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಇಲ್ಲಿ ಬಂದ್ಬಿಟ್ಟಿದೆ. ಅವಾಗ ಹೋಲ್ ಪವರ್ 4/4 ಆಗುತ್ತಲ್ವಾ? 2 ಇಂಟು
2 ಇಂಟು ಏನಾಗುತ್ತೆ ಅವಾಗ ಇದು ಸೈನ್ ಪವರ್ 4x ಬೈ 4 ಪ್ಲಸ್ ಸಿ. ಅವಾಗ 2 1s 2 2s ಆಗಿ ಮತ್ತೆ ಸೇಮ್ ರಿಸಲ್ಟ್ ಬಂದ್ಬಿಡುತ್ತೆ. ಸೇಮ್ ಅಲ್ವಾ? ಎಸ್, ಯು ಕ್ಯಾನ್ ಅಪ್ರೋಚ್ ದಟ್ ವೇ ಆಲ್ಸೋ, ದಿಸ್ ವೇ ಆಲ್ಸೋ, ಬೋತ್ ಆರ್ ಸೇಮ್. ಇನ್ನು ನನಗನ್ಸಪ್ಪ ಅದು ಅದೇ ಈಸಿ ಅನ್ಸುತ್ತೆ. ನೋಡಿ ನಿಮ್ಗೆ ಯಾವುದು ಸಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮಗೆ ಲಾಜಿಕ್ ಗೊತ್ತಿದ್ರೆ ಯು ವಿಲ್ ಫೈಂಡ್ ಮೆನಿ ವೇಸ್. ಚೂಸ್ ಯುವರ್ ಪಾತ್ ಅಷ್ಟೇ. ಟೂ ಎಕ್ಸ್ ಪ್ಲಸ್ 1 ಇಂಥ ಸ್ವಲ್ಪ ಕ್ವಶನ್ ಕೊಟ್ರೆ ಕಷ್ಟ ಆಗುತ್ತೆ. ಆದ್ರೂ ಕೂಡ ಜಸ್ಟ್ ಮಲ್ಟಿಪ್ಲೈ ದಿಸ್, ಮಲ್ಟಿಪ್ಲೈ. ಸೊ ಐ ಇಸ್ ಈಕ್ವಲ್ ಟು ಮೈನಸ್ 1 ಇಂದ 1. ನೋಡಿ 2x multiplied by this and 2x multiplied to this. 1 is multiplied to this and 1 is multiplied to this. Okay, just multiply ಮಾಡಿ ಆನ್ಸರ್ಸ್ ನ ಹೇಳಿ ಏನಾಗುತ್ತೆ. 2x into 5 is what? It will be 10x. Then minus 2x square plus 5 minus x dx. Simplify this one more time. That is, I can write x same idella. 10x minus x is what? It will be 9x minus 2x square plus 5. ಇವು ಟರ್ಮ್ಸ್ ಗಳನ್ನ ಶಫಲ್ ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಆಗಲ್ಲ. ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ ದೇ ಆರ್ ಕಮ್ಯುಟೇಟಿವ್. ಸೊ ಇಂಟಿಗ್ರೇಟ್ ನಾವ್. ಸೊ 9 times x square by 2 minus 2 into x cube by 3 plus 5x ಆಗುತ್ತೆ. ಫಾರ್ ದ ಲಿಮಿಟ್ಸ್ minus 1 to 1 ಆಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದೇನೋ ನಿಮ್ಗೆ. ವಿಲ್ ಸಿ ದಟ್. ಏನು ಮಾಡಕ್ಕಾಗಲ್ಲ, ಇವೆಲ್ಲ ಹಳೇ ಕಾಲದವು. 2015 2015ರಲ್ಲಿ ನೀನು ಎಲ್ಲಿದ್ದೆ? 2015ರಲ್ಲಿ ನೀನ್ ಚೇಟಿ ಆಗ್ತಿದ್ದ ಫಸ್ಟ್. ಸಾರಿ, ಅಂದ್ರೆ ಐ ಮೀನ್ ಟು ಸೇ ಎಷ್ಟನೇ ಕ್ಲಾಸು? 2ನೇ ಕ್ಲಾಸ್, 3ನೇ ಇತ್ತಾ? ಓಕೆ, ಆಯ್ತು ಬಿಡಿ, ಹೋಗ್ಲಿ. ಒಟ್ಟಿಗೆ ಹುಟ್ಟಿದ್ರಿ ಒಟ್ಟಿಗಿನ್ನ. ಆಯ್ತು, ಈಗ 1 ಹಾಕೊಳ್ಳಿ. 1 ಹಾಕ್ಬಿಟ್ರೆ ಎಲ್ಲ ಕಡೆ ಏನಾಗುತ್ತೆ? 1 1 1 ಹಾಕ್ಬಿಟ್ರೆ ಸಿಂಪ್ಲಿ 9/2 minus 2/3 plus 5 ಆಗುತ್ತೆ. ಸೊ ದಿಸ್ ಅಬೌಟ್ ದಿ ಅಪ್ಪರ್ ಲಿಮಿಟ್. ಸೊ ಮೇಕ್ ಯೂಸ್ ಆಫ್ ಬ್ರಾಕೆಟ್ಸ್ ಟು ಅವಾಯ್ಡ್ ದಿ ಕನ್ಫ್ಯೂಷನ್ಸ್. ಈ ತರ ಬಂದಾಗ, ಬಿಕಾಸ್ ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಮೈನಸ್, ನಾವು ಪುಟ್ ದ ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಹಾಕಿದ್ರೆ ಏನಾಗುತ್ತೆ? ಕರೆಕ್ಟ್ ಆಗಿ ನೋಡ್ಕೊಂಡು ಬರಬೇಕು. -1 ಆಗ್ತಾ ಇರೋದು ನೀನೀಗ. -1ಗೆ ಪವರ್ ಈವನ್ ನಂಬರ್ ಇದ್ರೆ 1 ಬಂದ್ಬಿಡುತ್ತೆ. ಅಂದ್ರೆ ಇದು 1 ಬಂದ ಅಂದ್ರೆ ದಟ್ ವಿಲ್ ಬಿ 9/2 ಓನ್ಲಿ, ಬಿಕಾಸ್ ಮೆನಿ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಸ್. ಈ 9/2 -9/2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಏನಾದ್ರು -1 ಹಾಕಿದ್ರೆ ನೀನು -1 ಹೋಲ್ ಕ್ಯೂಬ್ -1 ಬರುತ್ತೆ. -1 ಹೋಲ್ ಕ್ಯೂಬ್ -1 ಬರುತ್ತೆ. ಆ ಮೈನಸ್ ಈ ಮೈನಸ್ ಜೊತೆ ಸೇರಿ ಏನಾಗ್ಬಿಡುತ್ತೆ? ಪ್ಲಸ್ ಆಗ್ಬಿಡುತ್ತೆ. ಏನ್ ಬರುತ್ತೆ ಈಗ? 2/3 ಬರುತ್ತೆ. ಎಕ್ಸ್ಟ್ರಾದಲ್ಲಿ ಇಲ್ಲಿ -1 ಹಾಕಿದ್ರೆ ಏನಾಗುತ್ತೆ? ಇಷ್ಟೊಂದು ಸಿಂಪಲ್ ವಿಷಯಗಳನ್ನ ಪ್ರತಿಯೊಂದು ಸ್ಟೆಪ್ಸ್ ನೀನ್ ಅಲ್ಲಿ ಬರ್ಕೊಂಡ್ ಕೂತ್ಕೊಂಡ್ರೆ ಅಂತ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅಲ್ಲಲ್ಲೇ ಮಾಡ್ಕೊಂತ ಹೋಗ್ಬೇಕು. ಈಗ LCM ತಗೊಳಕ್ ಹೋಗ್ಬಿಡಿ, ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ, ಬಿಕಾಸ್ ಎಷ್ಟೊಂದು ಕ್ಯಾನ್ಸಲ್ ಆಗ್ಬಿಡುತ್ತೆ ನಿಮಗೆ. ಸೊ 9/2 minus 2/3 plus 5 ಹಂಗೆ ಬರೀರಿ. ಸೊ ದಿಸ್ ವಿಲ್ ಬಿ -9/2 minus 2/3 plus 5. ಕ್ಯಾನ್ಸಲ್ ಆಗಲ್ಲ ಕಣ, ಒಂದು ಟರ್ಮ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ. 9/2 minus 9/2 ಕ್ಯಾನ್ಸಲ್ ಆಗುತ್ತೆ. ಅಂಡ್ ದಿಸ್ ವಿಲ್ ಬಿ ನೋಡಿ ಈಗ -2/3 minus 2/3 minus 4/3 minus 4/3 and 5 plus 5 is what? Plus 10 ಆಗುತ್ತೆ. ಸೊ ನಾವು ಟೇಕ್ ದಿ LCM. ಡಿವೈಡ್ ಬೈ 1 ಇರುತ್ತೆ. -4 plus 30 divided by 3. So which will be 27/3. Sorry, 26/3 ಆಪ್ಷನ್. ಇದಕ್ಕಿನ್ನ ಯಾವ ಶಾರ್ಟ್ ಕಟ್ ಇಲ್ಲ. ಏನು ಮಾಡೋಕ್ಕಲ್ಲ, ಯು ಹ್ಯಾವ್ ಟು ಡೂ ದಿಸ್ ಮಚ್ ಓನ್ಲಿ. ಇದಕ್ಕೆ ಯಾವ್ದು ಶಾರ್ಟ್ ಕಟ್ ನಾವು ಹೇಳಕ್ ಆಗಲ್ಲ, ಏನು ಮಾಡಕ್ಕಾಗಲ್ಲ. ನಿಮ್ಮ ಮನೆ ಬರ ಅಣ್ಣ ಹಿಂಗ್ ಮಾಡ್ತೀಯ. ಇಂಟಿಗ್ರೇಷನ್ ಟೈಪ್ 4, ಟೈಪ್ 1 ಇದು ನೋಡಿಗ. ಇಂಟಿಗ್ರೇಷನ್
I is equal to integration 0 to pi by 4, 0 to pi by 4. ಇದನ್ನ ಹೆಂಗ್ ಬರಿತೀನಿ ಅಂದ್ರೆ tan x whole square into secant square x dx ತರ ಕಾಣ್ತಾ ಇದೆಯಾ? ಸಿಂಪಲ್ ಆಗಿ ಇದೆ ಎಫ್ ಆಫ್ ಎಕ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಸೊ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು ಏನಂತ? ಎಸ್, ಓಕೆನಾ? ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ divided by 3 over the limits 0 to pi by 4. 1/3 ಆಚೆ ಎತ್ಕೊಂತೀನಿ, ಬ್ರಾಕೆಟ್ ಹಾಕೊಂತೀನಿ. ಈಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಅಂದ್ರೆ ಐ ಮೀನ್ tan pi by 4 whole cube minus tan 0 whole cube. So which is 1/3 times tan 45 is 1 cube minus 0, tan 0 is 0 cube, which is finally 1/3. Option A is correct. Sin 3x ಯಾವುದು? ಇದು ಯಾವ ಟಾಪಿಕ್? ಇಂಟಿಗ್ರೇಷನ್ ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮೇಶನ್. ವೆರಿ ಗುಡ್. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡೋಣ. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತಣ್ಣ? ಎಲ್ಲಾ ಪ್ರಾಬ್ಲಮ್ಸ್ ಅಂದ್ರೆ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಈ ಒಂದು ಪ್ರಾಬ್ಲಮ್ ಕೊಟ್ಟ ತಕ್ಷಣ ಇದು ಯಾವ ಟಾಪಿಕ್ ಅಲ್ಲಿ ಬರುತ್ತೆ. ಸರ್ ಹೇಳಿರೋದ್ರಲ್ಲಿ 6 ಟಾಪಿಕ್ ಬಂದಿದಾವೆ. ಇಲ್ಲಿ 6 ಟಾಪಿಕ್ ನಲ್ಲಿ ಯಾವ ಟಾಪಿಕ್ ಅಲ್ಲಿ ಬರುತ್ತೆ ಅಂತ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ. ಸೊ ಐ ಇಸ್ ಈಕ್ವಲ್ ಟು ಇದು ಎ, ಇದು ಬಿ. ನಾನು ಜಾಸ್ತಿ ಬರೆಯಕ್ ಹೋಗಲ್ಲ, ಬಿಕಾಸ್ ಕ್ಲಾಸ್ ನಲ್ಲಿ ತುಂಬಾ ಡಿಸ್ಕಸ್ ಮಾಡ್ಬಿಟ್ಟಿದ್ದ ಪ್ರಾಬ್ಲಮ್ಸ್ ಎಲ್ಲ. ಇಂಟಿಗ್ರಲ್ 1/2 ಟೈಮ್ಸ್ sin a cos b sin of a plus b 3 plus 2 ಎಷ್ಟು? 5x. ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ sin of a minus b 5 minus 2 3a. Sorry, just x. 3 minus 2 is just x dx. ಈಗ ಇಂಟಿಗ್ರೇಟ್ ಮಾಡೋದು ಅಷ್ಟೇ ಕೆಲಸ. ಇಟ್ಸ್ ಆಲ್ ಅಬೌಟ್ ಇಂಟಿಗ್ರೇಷನ್. 1/2 ಕಾನ್ಸ್ಟೆಂಟ್ ಆಚೆಗಡೆ ತಗೊಂತೀನಿ. ಸೈನ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ 5x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್, ಯು ಹ್ಯಾವ್ ಟು ಡಿವೈಡ್ ಇಟ್, ಮೈನಸ್ ಕಾಸ್ ಎಕ್ಸ್. ಎಲ್ಲಿದೆ ಆನ್ಸರ್ ನೋಡಿ. ಎರಡರಲ್ಲೂ ಏನ್ ಮಾಡಿದಾನೆ? ಮೈನಸ್ ನ ಕಾಮನ್ ಎತ್ಬಿಟ್ಟಿದ್ದಾನೆ. ಮೈನಸ್ 1/2 ಮೈನಸ್ ನ ಕಾಮನ್ ಎತ್ತಿದ್ರೆ ದಟ್ ವಿಲ್ ಬಿಕಮ್ ಕಾಸ್ 5x by 5 ಪ್ಲಸ್ ಏನಾಗುತ್ತೆ? ಸೊ ಆಪ್ಷನ್ ಟ್ರಿಗ್ನೋಮೆಟ್ರಿಕ್ ಒಳಗಡೆ ಏನಾದ್ರು ರೇಷಿಯೋಸ್ ಬಂತು ಅಂತಂದ್ರೆ ಅವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನು ನಾನು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕು ಇಲ್ಲಿ? I is equal to integral x square ಇದೆ into sin of 2x cube ಇದೆ. ಫಸ್ಟ್ ಆಫ್ ಆಲ್ ಆ ಸೈನ್ ಒಳಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇದನ್ನ ಓಕೆ, ಇಲ್ಲಿ ಒಳಗಡೆ ಇದೆಯಲ್ಲ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತಣ್ಣ? ಡಿಫ್ರೆನ್ಸಿಯೇಷನ್ ಆಫ್ 2x cube will be 6x square. ಸೊ ಇಲ್ಲಿ 6 ಅನ್ನೋದು ಮಿಸ್ಸಿಂಗ್ ಅಲ್ವಾ? ಅಂದ್ರೆ ಡೆಫಿನೆಟ್ಲಿ 1/6 ಬರ್ಬೇಕು. ನಿಮ್ಮ ಆನ್ಸರ್ ನಲ್ಲಿ 1/6 ಎಲ್ಲಿದೆ ನೋಡಿ ಅಷ್ಟೇ. ಎಲ್ಲದರಲ್ಲೂ ಇದೆ, ನಿಮ್ಮ ಮನೆ ಬರ, ಏನು ಮಾಡಕ್ಕಾಗಲ್ಲ. ಸೊ ಯಾವ ತರ ಅಂತ ಅಂದ್ರೆ ನಿಮ್ಗೆ ಏನಾದ್ರು ಈ ಟೈಪ್ ಬಂತು ಅಂದ್ರೆ ಇಂಟಿಗ್ರಲ್ ಸೈನ್ ಒಳಗಡೆ ಏನಾದ್ರೂ ಎಫ್ ಆಫ್ ಎಕ್ಸ್ ಇತ್ತು, ಆಚೆಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂತ ಅಂದ್ರೆ ಏನ್ ಬರುತ್ತಣ್ಣ? ಸೈನ್ಗೆ ಮೈನಸ್ ಕಾಸ್ ಅಲ್ವಾ? ಮೈನಸ್ ಕಾಸ್ ಆಫ್ ಓಕೆ ಇದು. ಇದರಲ್ಲೂ ಇದೆಯಲ್ಲ, ಡಿವೈಡ್ ಬೈ 6. ಎಸ್, ವೆರಿ ಗುಡ್. ಓಕೆನಾ? ಸೊ ಹಂಗಾಗಿ ನೀವು ಡೈರೆಕ್ಟ್ ಆನ್ಸರ್ ಬರೀಬಹುದು. ಸೊ ವಿಚ್ ಇಸ್ ಈಕ್ವಲ್ ಟು ಏನ್ ಬರೀಬೇಕು? 1/6 ಸೈನ್ಗೆ ಏನಾಗುತ್ತೆ? ಕಾಸ್, ಮೈನಸ್ ಕಾಸ್ ಆಫ್ 2x cube ಪ್ಲಸ್
ಇದು ಇಂಟು ಇದು. ಸೊ ಫೈನಲ್ ಸಿಂಪ್ಲಿಫಿಕೇಶನ್ minus cos of 2x cube all divided by 6 plus c. Integration of log x by hat ಮಾಡಕ್ಕೆ ಹೇಳಿದಿರ. X log x minus x plus c. The value of root of 1 plus sin 2x I is equal to, ಇದನ್ನು ಕೊಟ್ಟಿದೆ ಅನ್ಸುತ್ತೆ ಕ್ವಶನ್ ನೆನ್ನೆ ಟೆಸ್ಟ್ ಅಲ್ಲಿ. ಇಲ್ಲೇನೋ ಸಮಥಿಂಗ್ ಏನೋ ಮೈನಸ್ ಏನೋ ಕೊಟ್ಟಿದೆ ಅನ್ಕೊಂತೀನಿ, ನೋಡೋಣ, ವಿಲ್ ಸಿ ದಟ್. ಓಕೆ, ಸೊ 0 to pi by 2, 0 to pi by 2. ಫಸ್ಟ್ ಆಫ್ ಆಲ್ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ರೂಟ್ ಆಫ್ 1 plus sin 2x ಗೆ ಫಾರ್ಮುಲಾ ಏನು? cos x plus yes, plus s plus sin x the whole square dx, which is equal to integral 0 to pi by 2 integral 0 square root cancel la, em bantu cos x plus sin x dx. ಇದು ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋಣ. ಇಂಟಿಗ್ರಲ್ 0 to pi by 2 cos x dx plus integral 0 to, no need to integrate and substitute, because ನಾನು ಏನಂತ ಹೇಳಿದೀನಿ, whenever the limits are 0 to pi by 2 and the integrand involves sin cos, direct ಫಾರ್ಮುಲಾ ಗೊತ್ತಿದೆ ತಾನೆ. ಸೊ ಇದಕ್ಕೆ ಆನ್ಸರ್ 1 ಅಂತ ಗೊತ್ತಲ್ವಾ, ಇದಕ್ಕೂ ಆನ್ಸರ್ 1 ಅಂತ ಗೊತ್ತಲ್ವಾ. 1 plus 1 ಎಷ್ಟು? 2. ನೀನು ಇದಕ್ಕೆ ಇಂಟಿಗ್ರೇಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಲಿಮಿಟ್ ಹಾಕೊಂಡು ಅವೆಲ್ಲ ಗೊತ್ತ. ಅಂದ್ರೆ ನಿನ್ನ ಹತ್ರ ಏನೇನ್ ನೆನ್ಪಿಟ್ಕೊಂಡಿದ್ಯಾ, ಈಗ ನೆನ್ಪಿಟ್ಕೊಂಡಿರೋದೇ ಬದ್ಧ ಅಂತೆ, ನಿಜ ನೆನ್ಪಿಟ್ಕೊಂಡಿರೋದು ನೀನ್ ನೆನ್ಪಿಟ್ಕೊಂಡಿದ್ಯಾ, ಮತ್ತೆ ಅದನ್ನ ಎಲ್ಲಿ ಯುಟಿಲೈಸ್ ಮಾಡ್ತಿದ್ಯಾ ಅದು ಇಂಪಾರ್ಟೆಂಟ್. ನೀನು ಈಗ 0 to pi by 2 sin x ಮತ್ತೆ cos x 1 1 ಬರುತ್ತೆ ಅಂತ ನೆನ್ಪಿಟ್ಕೊಂಡು ಮತ್ತೆ ನೀನ್ ಇಂಟಿಗ್ರೇಷನ್ ಮಾಡ್ತಿದ್ಯಾ ಅಂತಾರೆ ವೇಸ್ಟ್. ನೀನ್ ನೆನ್ಪಿಟ್ಕೊಂಡಿದ್ದು, ನೀನ್ ನೆನ್ಪಿಟ್ಕೊಂಡಿದ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. The area bounded by this between the coordinates -1 to 1. ಫಸ್ಟ್ ಆಫ್ ಆಲ್ ಎಲ್ಲ ನೆಗೆಟಿವ್ ಕೊಟ್ಟಿದ್ದಾನೆ ಅಂತ ನೋಡ್ಕೊಂಡ್ಬಿಡ್ಬೇಕು. ನೆಗೆಟಿವ್ ಕೊಟ್ಟಿಲ್ಲ, ಓಕೆ, ತೊಂದರೆ ಇಲ್ಲ, ಆಯ್ತು. ಸೊ I is equal to, ಸೊ I ಅಂತೀನಿ, ವಾಟ್ ಇಸ್ ದಟ್? ಸ್ಕಿಪ್ ಆಯ್ತಾ? ಬುಕ್ ನೋಡಿ. ಝೀರೋ ಟು ಪೈ ಬೈ 2 ಆಗಿದೆ. ಒಂದು ನಿಮಿಷ ಬುಕ್ ನೋಡ್ಬಿಟ್ಟು, ಸ್ಕಿಪ್ ಆಗಿದೆಯಾ? ಪಿ ಪಿ ಟಿ ಮಾಡಕ್ ಹೇಳಿದ್ದೆ, ಅವ್ರು ಸ್ಕಿಪ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮಾಡೋಣ, ಡೋಂಟ್ ವರಿ, ಎಲ್ಲ ಕ್ವಶನ್ಸ್ ಮಾಡೋಣ. ಎಲ್ಲಿದ್ದೀವಿ ನಾವೀಗ? ಲಾಗ್ ಎಕ್ಸ್ ಆಯ್ತು. ಓ ಶೆಟ್, ಯಾಕೆ ಅದನ್ನು ಮಾಡಿಲ್ಲ ಅವರು? ಕೊನೆ ಸ್ಲೈಡ್ ಅಲ್ಲಿ ಮಾಡ್ತೀನಿ ಅದನ್ನು. ಓಕೆ, ಇಲ್ಲೇ ಮಾಡ್ಬಿಡ್ಲ, ಅಂದ್ರೆ ಜಾಗ ಎಲ್ಲೂ ಇಲ್ಲ. ಯಾಕಂದ್ರೆ ಸಪ್ರೇಟ್ ಸ್ಲೈಡ್ ಅಲ್ಲಿ ಹಾಕೊಂಡು ಮಾಡ್ತೀನಿ, ಡೋಂಟ್ ವರಿ. ಏರಿಯಾ ಇಸ್ ಈಕ್ವಲ್ ಟು, ಇಲ್ಲೊಂದು ಜಾಗ ಇದ್ರೆ ಮಾಡ್ಬಿಡ್ತೀನಿ. ಫಸ್ಟ್ ಇದು ಮಾಡಿಬಿಡಿ ಅಲ್ಲಿ. ಸೊ ದ ಏರಿಯಾ ಫಾರ್ಮ್ಡ್ ಬೈ ದಿ ಕರ್ವ್ y is equal to ಏನಂತ ಇದೆ ಇದೆಯಲ್ವಾ, ಏನ್ ತಗೊಂತೀಯ? ಇಂಟಿಗ್ರಲ್ -1 to 1 y dx ಅಂತ ತಗೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು -1 to 1 y ಅಂತ ಅಂದ್ರೆ ಏನು? 2x plus 1 all cube dx. ಸೊ ಇದಕ್ಕೆ ಇಂಟಿಗ್ರಲ್ ಡೈರೆಕ್ಟ್ ಆಗಿ ಮಾಡ್ಬೋದು, ಯಾಕಂದ್ರೆ ಇದು ಲೀನಿಯರ್ ಎಕ್ಸ್ಪ್ರೆಷನ್ ಇದ್ರೆ ಮಾತ್ರ ಡೈರೆಕ್ಟ್ ಆಗಿ ಮಾಡಬೇಕು. ಇಲ್ಲಿ ಸ್ಕ್ವಯರ್ ಗೇರ್ ಎಲ್ಲ ಇದ್ರೆ ಮಾಡಕ್ ಬರಲ್ಲ. ಓಕೆ, ಈಗ ಎಕ್ಸ್ ಕ್ಯೂಬ್ ತರ ಇದೆ. ಎಕ್ಸ್ ಕ್ಯೂಬ್ ಏನು? by 4 over the limits, into 2, don't forget, into 2 over the limits -1 to 1. So now 1/8 ಆಚೆ ತೆಗಿತೀನಿ, 1/8 ಆಚೆ ತೆಗಿತೀನಿ, ಯಾಕಂದ್ರೆ 4 to 8 ಆಚೆ ತೆಗಿತೀನಿ. ಈಗ ಜಸ್ಟ್ ವೆರೆವರ್ ಎಕ್ಸ್ ಇಸ್ ದೇರ್ ಸಬ್ಸ್ಟಿಟ್ಯೂಟ್ 1, ನಾನು ಡೈರೆಕ್ಟ್ ಬರೀತೀನಿ. ಇಲ್ಲಿ 1 ಅಪ್ಲೈ ಮಾಡಿದ್ರೆ 2 into 1 2 plus 1 ಎಷ್ಟಾಗುತ್ತೆ? 3 power 4 ಆಗುತ್ತಾ? ಮೈನಸ್, ಈಗ x ಗೆ -1 ಹಾಕ್ತೀನಿ. -1 into 2 -2 plus 1 is what? -1 power 4, -1 power 4.
So now this will be 1 upon 8 times 3 power 4. How much? 3 3 is 3 3 9 81 ಅಂದ್ರೆ so 81 minus 1 ಆಗುತ್ತೆ. So which is equal to 80 by 8 which is equal to 10. So 10 square units. 10 square units. Okay. 10 square units. ಇದಕ್ಕೆ ಆಪ್ಷನ್ ಬಿ ಡೈರೆಕ್ಟ್ ಆಗಿ ಬರೀಬಹುದಲ್ವಾ, ಬಿಕಾಸ್ ವಿ ಹ್ಯಾವ್ ರಿಸಲ್ಟ್. ಓಕೆನಾ, ಗೊತ್ತಿದ್ಯಾ ಏನು ಲಾಗ್ mx ಅಂತ ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಏನಂತ ಬರೆಯೋದು, x ಇಂಟು ಲಾಗ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇದು ಫಾರ್ಮುಲಾ. ಸೊ ಅಕಾರ್ಡಿಂಗ್ಲಿ ಇದು i is equal to ನಾವು ಡೈರೆಕ್ಟ್ ಆನ್ಸರ್ ಬರೀಬಹುದು x log 2x minus x plus ಆಪ್ಷನ್ ಬಿ. ಈಗ ಅದಾದ ಇನ್ನೊಂದು ಪ್ರಾಬ್ಲಮ್ ಇತ್ತಲ್ಲ, ಅದನ್ನ ಮಾಡ್ಬಿಡ್ತಿದ್ದೇನೆ. ಹೇಳ್ರ ಪ್ರಾಬ್ಲಮ್ ಏನಿದೆ ಅದು ಹೇಳ್ಬಿಡಿ. ಪ್ರಾಬ್ಲಮ್ ಏನಿದೆ ಅದು ಇಂಟಿಗ್ರಲ್ ಏನಾಯ್ತು, ಅದು ಇಂಟಿಗ್ರಲ್ ಅದು ಮಿಸ್ ಆಗಿತ್ತಲ್ಲ ನಮ್ಮ ಆ ಪ್ರಾಬ್ಲಮ್ ಹೇಳಿ. ಕ್ವಶನ್ ನಂಬರ್ ಯಾವ್ದಪ್ಪ ಅದು? ಕ್ವಶನ್ ನಂಬರ್ 12 ಅದು ಮಿಸ್ ಆಗಿದೆ, PPT ಬಂದಿಲ್ಲ ಅದು. ಓಕೆನಾ, ಇಂಟಿಗ್ರಲ್ ಅಂತ ಇದೆ 0 to 1 4 dx. ಕವಿತಾ ಮೇಡಮ್ ಇದು ಹಾಕಿಲ್ಲ, ಆಕ್ಚುಲಿ ತುಂಬಾ ಟಫ್ ಇಲ್ಲ, ಚೂರು ಮಾಡಿಫಿಕೇಶನ್ ಅಷ್ಟೇ. ಓಕೆ, ಈಗ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ ಹೆಂಗ್ ಮಾಡೋದು ಇದನ್ನ ಅನ್ನೋದು. ಇಲ್ಲೇ ಸ್ಕ್ವಯರ್ ಇದ್ದಿದ್ರೆ ಕತೆ ಬೇರೆ, ಸ್ಕ್ವಯರ್ ಇದ್ದಿದ್ರೆ ಕತೆ ಬೇರೆ ಅಲ್ವಾ. 4 ಬದಲಾಗಿ ಸ್ಕ್ವಯರ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಶಾರ್ಟ್ ಕಟ್. ಬಟ್ ಇಲ್ಲಿ ನಾವೇನ್ ಮಾಡ್ಬೇಕಂತ ಅಂದ್ರೆ ಚೂರ್ ಮಾಡಿಫಿಕೇಶನ್ ಮಾಡ್ಕೋಬೇಕು. ಸೊಲ್ಯೂಷನ್ ಇದಕ್ಕೆ ಇಲ್ಲಿ ಮಾಡಿರ್ತೀನಿ, ಮತ್ತೆ PPT ಶೇರ್ ಮಾಡ್ಕೊಂಡು ಇದು ಸಪ್ರೇಟ್ ಸ್ಲೈಡ್ ಹಾಕೊಂಡೆ ಬರೆದು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕೇಳಿ, i is equal to ಸೊ ಯಾವ ವರ್ಷಕ್ಕೆ ಕಟ್ಟದಪ್ಪ ಇದು? 2016 ಅಲ್ಲ. ಓಕೆ, i is equal to ಚೂರ್ ಮಾಡಿಫಿಕೇಶನ್ ಹೆಂಗ್ ತಗೊಂತೀನಿ ಅಂದ್ರೆ ಇಂಟಿಗ್ರಲ್ 0 to 1 ತಗೊಂತೀನಿ, ಇಲ್ಲಿ x ತಗೊಂತೀನಿ, ನಾನೇನು ಮಾಡಿಲ್ಲ. 1 ಪ್ಲಸ್ ಇದನ್ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ dx ಅಂತ ತಗೊಂತೀನಿ. ನಾನು ಏನ್ ಮಾಡಿದೆ ಗೊತ್ತಾಯ್ತಾ, ಈ ಎಕ್ಸ್ ಪವರ್ 4 ನಾನು ಈ ತರ ಬರ್ಕೊಂಡೆ. ಫಸ್ಟ್ ಈಗ ಗೊತ್ತಾಗಬೇಕೀಗ ಯಾಕೆ ಹಂಗ್ ತಗೊಂಡೆ ಅಂದ್ರೆ, ನಾನ್ ಡೈರೆಕ್ಟ್ ಆಗಿ ಇಲ್ಲೇನೆ ಎಕ್ಸ್ ಪವರ್ 4ಗೆ ಸಪ್ರೇಷನ್ ತಗೊಳಕ್ ಹೋದ್ರೆ ಎಕ್ಸ್ ಪವರ್ 4ಗೆ ಡಿಫ್ರೆನ್ಸಿಯೇಷನ್ ಏನು 4x ಕ್ಯೂಬ್. ನಿನ್ಗೆ ಎಲ್ಲಿ ಕಾಣ್ತಾ ಇದೆ x ಕ್ಯೂಬ್ ಅಂತ? ಎಲ್ಲ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ಹಂಗಾಗಿ ದಟ್ ಈಸ್ ಸಮ್ ಇದು ಮಿಸ್ಟೇಕ್ ಆಗ್ಬಿಡುತ್ತೆ. ಹಂಗಾಗಿ ಇದನ್ನ ತಗೋ. ಈಗ ಇಲ್ಲಿ ಏನ್ ಮಾಡ್ತೀಯ, ನಾರ್ಮಲ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಮಾಡ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಟಿ ಅಂತ ತಗೋ, ಡಿಫ್ರೆನ್ಶಿಯೇಟ್ ಮಾಡು. 2x dx is equal to ಅಂತ ಬರೀಬೇಕು dt. ನನಗೆ x ಇಂಟು dx ಇರೋದಿಲ್ಲಿ. ಓಕೆನಾ, x ಇಂಟು dx, ಹಾಗಾಗಿ 2 ಈ ಕಡೆ ತಗೊಂಡ್ರೆ ಏನಾಗುತ್ತೆ ಅವಾಗ x into dx. This is the actual procedure to do the problem. Substitution divided by 2 ಆಗುತ್ತಾ? ಅರ್ಥ ಆಯ್ತಾ ಇದು? ಈಗ ಏನ್ ಮಾಡಿ ಇಲ್ಲಿಗೆ ಬನ್ನಿ. ಈಗ i is equal to ಏನಾಗುತ್ತೆ, i is equal to ನೋಡಿ ಇಲ್ಲೊಂದು ಸಮಸ್ಯೆ ಇದೆ. ನಾನೇನ್ ಸಮಸ್ಯೆ ಅಂತ ಹೇಳಿದ್ದೀನಿ, ಇನ್ ಡೆಫಿನೆಟ್ ಇಂಟಿಗ್ರೇಷನ್ ನಲ್ಲಿ ನೀವೇನೇ ಸಬ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವೇನ್ ಚೇಂಜ್ ವೆರಿ ಗುಡ್, ಲಿಮಿಟ್ ನ ಚೇಂಜ್ ಮಾಡ್ಕೋಬೇಕು. ಲಿಮಿಟ್ ಹೆಂಗ್ ಚೇಂಜ್ ಮಾಡ್ಕೊಂತೀಯಾ? ಲಿಮಿಟ್ ಇಲ್ಲೇ ಬರ್ಕೊಂತೀನಿ, ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಓಕೆ, ಅಲ್ಲಿ ಕೊಟ್ಟಿರೋ ಎಕ್ಸ್ ಲಿಮಿಟ್ಸ್ ನಾನ್ ಚೇಂಜ್ ಮಾಡ್ಬೇಕಾದ್ರೆ ಯಾವ ಲಿಮಿಟ್ಸ್ಗೆ? ಟಿ ಲಿಮಿಟ್ಸ್ಗೆ. ಈಗ ಎಕ್ಸ್ ಲಿಮಿಟ್ ಏನಿದೆ ಅಲ್ಲಿ? 0 ಇದೆ, 1 ಇದೆ. ಎಕ್ಸ್ ನೋಡಿ, ಈ 0 ಇಲ್ಲಿ ಬರ್ದಿದ್ದೀನಿ, ಈ 1 ಇಲ್ಲಿ ಬರ್ದಿದ್ದೀನಿ. ಈಗ ಎಕ್ಸ್ ಗೆ 0 ಹಾಕಿದ್ರೆ ಎಲ್ಲಿ ಹಾಕ್ಬೇಕು? ಇಲ್ಲಿ ಹಾಕಿದ್ರೆ ಎಕ್ಸ್ ಗೆ 0 ಹಾಕಿದ್ರೆ ಟಿ ಏನ್ ಬರುತ್ತೆ? 0ನೇ ಬರುತ್ತೆ. ಎಕ್ಸ್ 0 ಸ್ಕ್ವೇರ್ 0, ಟಿ ಇಸ್ ಈಕ್ವಲ್ ಟು 0 ಬಂತು. ಎಕ್ಸ್ ಗೆ 1 ಹಾಕಿದ್ರೆ ಟಿ ಏನ್ ಬರುತ್ತೆ? 1 ಸ್ಕ್ವೇರ್ ಇಸ್ ಅಗೇನ್ ವಾಟ್? 1.
ಅಂದ್ರೆ ಲಿಮಿಟ್ ಏನ್ ಚೇಂಜ್ ಆಗ್ಲಿಲ್ಲ, ಬಟ್ ಆಕ್ಚುಯಲ್ ಪ್ರೊಸೀಜರ್ ಪ್ರಕಾರ ಮಾಡ್ಲೇಬೇಕು ನೀನು. ಓಕೆ, ಸಪೋಸ್ ಸಮ್ ಟೈಮ್ಸ್ ಚೇಂಜ್ ಆಗ್ಬಿಟ್ರೆ ಏನ್ ಮಾಡ್ತೀಯಪ್ಪ? ಹಂಗಾಗಿ ಇಲ್ಲೇನ್ ಚೇಂಜ್ ಆಗ್ಲಿಲ್ಲ, ಬಟ್ ಯು ಹ್ಯಾವ್ ಟು ಡೂ ದಟ್. ಓಕೆ, ಸಪೋಸ್ ಚೇಂಜ್ ಆದ್ರೆ ನೀನ್ ಚೇಂಜ್ ಮಾಡ್ಕೋಬೇಕು. ಹಂಗಾಗಿ ಸೊ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, 0 to 1 ಇರುತ್ತೆ, ಲಿಮಿಟ್ ಏನ್ ಚೇಂಜ್ ಆಗಿಲ್ಲ, ಅದೇ ಲಿಮಿಟ್ 0 ಬಂತು, 1 ಬಂತು, ಏನ್ ಸಮಸ್ಯೆ ಆಗಿಲ್ಲ. ಏನಾಗುತ್ತೆ ಈಗ, ಎಕ್ಸ್ ಇಂಟು ಡಿ ಎಕ್ಸ್ ಜಾಗದಲ್ಲಿ ಏನ್ ಬರೀತೀಯಾ? ಡಿ ಟಿ ಬೈ 2 ಬರ್ದೆ. ಇನ್ನೇನು ಉಳಿತಲ್ಲಿ? 1/1 ಪ್ಲಸ್ 1 ಪ್ಲಸ್ ಈ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ನಾನು ಸಬ್ಸ್ಟಿಟ್ಯೂಷನ್ ತಗೊಂಡ್ರದ್ ಯಾವ್ದಕ್ಕೆ ಗೊತ್ತಾ? ನಿಮಗೆ ಮಾರ್ಕ್ ಮಾಡ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಲಿ ಅಂತ. ಇದಕ್ಕೆ ಇಲ್ಲೇನ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಇದಕ್ಕೆ ಟಿ ತಗೊಂಡ್ರದ್. ಓಕೆ, ಅವಾಗ ಏನಾಗುತ್ತೆ, 1 ಪ್ಲಸ್ ಟಿ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ಏನಾಗುತ್ತೆ, ದ ಟೋಟಲ್ ಬಿಕಮ್ಸ್ 1/2 ಕಾನ್ಸ್ಟೆಂಟ್ ಆಚೆ ತೆಗಿತೀನಿ, 1/2 ಇಂಟಿಗ್ರಲ್ 0 to 1 ಪ್ಲಸ್ ಟಿ ಸ್ಕ್ವೇರ್ ಡಿ ಟಿ ಆಗುತ್ತೆ. ಈಗ ಇದನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ, ಸೊ ವಿಚ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಏನಾಗುತ್ತಪ್ಪ, 1/1 ಪ್ಲಸ್ ಟಿ ಸ್ಕ್ವೇರ್ ಏನು, ಟ್ಯಾನ್ ಇನ್ವರ್ಸ್ ಟಿ ಅಲ್ವಾ? tan inverse t over the limits 0 to 1 ಆಪ್ಷನ್ ಇಲ್ಲಿ ಬರ್ದಿಲ್ಲ ನಾನು. ಓಕೆ, 1/2 ಟೈಮ್ಸ್ ಏನಾಗುತ್ತೆ, tan inverse 1 minus tan inverse 0, so which is equal to 1/2 times ಹೇಳಪ್ಪ 5/4 minus 0, so which is equal to 5/8. ಆಪ್ಷನ್ ಇದೆಯಾ? ಕರೆಕ್ಟ್ ಆನ್ಸರ್. ಬಟ್ ಇಂಥವನ್ನ ನೋಡ್ಕೋಬೇಕು, ಯಾವ ತರ ಮಾಡ್ಬೇಕು ಅಂತ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಇದೊಂದು ಸ್ಕಿಪ್ ಮಾಡಿದ್ದಾರೆ ಕ್ವಶನ್. ಓಕೆ, ನೋಡ್ಕೊಂಡ್ಬಿಡಿ. ಎಸ್, ವಿಲ್ ಡು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ಏನೇನಾಗಿದೆ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ದಾರೆ, ಡೆಫಿನೆಟ್ ಇಂಟಿಗ್ರೇಷನ್. ಸಬ್ಸ್ಟಿಟ್ಯೂಷನ್ ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ, ಅವನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಮಾಡ್ಬೇಕು. ಓಕೆ, ಸ್ವಲ್ಪ ಟಫ್ ಇದೆ, ಅಂತವೇನ್ ಕೊಡಲ್ಲ ಅನ್ಕೊಂತೀನಿ, ಬಟ್ ಹೇಳಕ್ಕಾಗಲ್ಲ. ಸೊ ನಾವು ಸೆಕೆಂಡ್ ಪವರ್ 4x, ಇದು ಕ್ರೇಜಿ ಕ್ವಶನ್. ಈ ತರ ಕ್ವಶನ್ ಕೊಟ್ಟಿದ್ದೆ ಅನ್ಸುತ್ತೆ ಟೆಸ್ಟ್ಗೆ, ಎಷ್ಟು ಜನ ಮಾಡಿದ್ರು ಗೊತ್ತಿಲ್ಲ. ಕ್ರೇಜಿ ಕ್ವಶನ್ ಹೆಂಗ್ ಮಾಡ್ತಾ ಇದು, ಏನೇ ಐಡಿಯಾ? ಏನಪ್ಪ? ಎಲ್ಲ ಕಡೆ ಹಾಕಿರ್ತೀವಿ ಕಣ. ಆಯ್ತು ಬಿಡಿ, ಇದು ಹೆಂಗ್ ಮಾಡೋದು, ಹೆಂಗ್ ಹೇಳ, ಏನ್ ಐಡಿಯಾ? ನೋಡಿ, ಆ ಅಪ್ರೋಚ್ಗಿಂತನ ನೋಡಿ ಸಿಂಪಲ್ ಆಗಿ, ಅಂದ್ರೆ ನೀವೊಂದು ಸಬ್ಸ್ಟಿಟ್ಯೂಷನ್ ತಗೊಂಡಾಗ ಅದ್ರದ್ದು ಡೆರಿವೇಟಿವ್ ಪಕ್ಕದಲ್ಲಿ ಇರ್ಬೇಕು, ಹಂಗೆ ನೋಡ್ಕೋಬೇಕು ನೀವು ಯಾವತ್ತೇ ಆಗ್ಲಿ. ನೋಡಿ, ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂತೀನಿ. ಐ ಇಸ್ ಈಕ್ವಲ್ ಟು, ನೋಡಿ ಈ ಮಾಡಿಫಿಕೇಶನ್ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಸೆಕೆಂಡ್ ಪವರ್ 4x ಇಂಟು tan x ಇದೆ. ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ, ಸೀಕೆಂಟ್ ಕ್ಯೂಬ್ ಎಕ್ಸ್ ಇಂಟು, ನೋಡಿ ಸೆಕೆಂಡ್ ಪವರ್ 4 ನಲ್ಲಿ ಸೆಕೆಂಡ್ ಕ್ಯೂಬ್ ಇಲ್ಲಿ ಬರ್ಕೊಂಡಿದೀನಿ, ಇನ್ನೊಂದು ಸೆಕೆಂಡ್ ಎಕ್ಸ್ ನ ಆ ಕಡೆ ತಳ್ತೀನಿ. ನಡಿಯೋಣ ಸ್ವಲ್ಪ ಸೈಡಿಗೆ ಅಂತ. ಯಾರ ಜೊತೆ ಮಿಂಗಲ್ ಆಗ್ಬೇಕು ನೀನೀಗ? ಟ್ಯಾನ್ ಜೊತೆ ಮಿಂಗಲ್ ಆಗು ಸ್ವಲ್ಪ ಹೊತ್ತು ಅಂತ. ಓಕೆನಾ? ಯಾಕೆ ಅಂತ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋ. ಕ್ಲಿಯರ್ ಆಗ ನಾನು ಏನ್ ಮಾಡಿದೆ, ಸೆಕೆಂಡ್ ಪವರ್ 4 ನಲ್ಲಿ ಸೆಕೆಂಡ್ ಕ್ಯೂಬ್ ಇಲ್ಲಿ ಬರ್ಕೊಂಡೆ, ಒಂದು ಸೆಕೆಂಡ್ ನ ಟ್ಯಾನ್ ಕಡೆ ಕಳಿಸ್ತೆ, ಅಣ್ಣ ನೀನ್ ಅವ್ರ ಜೊತೆ ಇರು ಅಂತ. ಈಗ ಯಾಕೆ ಹಿಂಗ್ ಕಳಿಸ್ತೆ ಅಂತ ಅಂದ್ರೆ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ಅನ್ಕೋಬೇಡಿ, ಸೆಕೆಂಡ್ ಎಕ್ಸ್ ನ. ಸೆಕೆಂಡ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಹೇಳು. ಈಗ ಟೈಪ್ 1 ಗೆ ಬಂತು ತಾನೆ, ಅಷ್ಟೇ, ಅದಕ್ಕೋಸ್ಕರ ತಗೊಂಡೆ. ಅಂದ್ರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆನಾ? ಡೈರೆಕ್ಟ್ ಆಗಿ ಬರ್ತಾ ಇದೆ ಡೆರಿವೇಟಿವ್. ಓಕೆ, ಸೊ ಹಂಗಾಗಿ ನಾನು ಡೈರೆಕ್ಟ್ ಆನ್ಸರ್ ಏನ್ ಬರೀಬಲ್ಲೆ,
ಎಕ್ಸ್ ಪವರ್ ಎಕ್ಸ್ ಕ್ಯೂಬ್ ತರ ಸೀಕೆಂಟ್ ಎಕ್ಸ್ ಪವರ್ 4x ಡಿವೈಡ್ ಬೈ 4 ಪ್ಲಸ್ ಸಿ. ಆಪ್ಷನ್ ಎ. ಅರ್ಥ ಆಯ್ತಾ? ಈ ಮಾಡಿಫಿಕೇಶನ್ ಅರ್ಥ ಮಾಡ್ಕೋಬೇಕು. ಸೊ ಈ ತರ ಕ್ವಶನ್ ಕೊಟ್ಟಿದ್ನಲ್ಲ ನನಗೆ ನೆನಪಿಲ್ಲ, ಒಟ್ಟಿಗೆಲ್ಲ ನೆನ್ಪೊಟ್ಟಿಗೆ. ಎಕ್ಸ್ ಇಂಟು ಲಾಗ್ ಎಕ್ಸ್. ಇದು ಸ್ವಲ್ಪ ಕೇರ್ಫುಲ್, ಓಕೆನಾ? ಫಾಲೋ ಐಲೈಟ್, ಫಾಲೋ ILATE. ಓಕೆ, ಸೊ ವಾಟ್ ಇಟ್ ಸೇಸ್ ಐಲೈಟ್? ಫಸ್ಟ್ ಆಫ್ ಆಲ್ ಲಾಗ್ ಫಸ್ಟ್ ಬರ್ಬೇಕಲ್ವಾ? ಲಾಗ್ ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್. ಓಕೆ, ನಾರ್ಮಲ್ ಇಂಟಿಗ್ರೇಷನ್ ಮಾಡಿ. ಇದು ಯು, ಇದು ವಿ. ಓಕೆ, ಸೊ ಐ ಇಸ್ ಈಕ್ವಲ್ ಟು ಹೆಂಗೆ ಇಂಟಿಗ್ರೇಟ್ ಮಾಡ್ತೀರಪ್ಪ? ಬೈ ಪಾರ್ಟ್ಸ್. ಲಾಗ್ ಎಕ್ಸ್ ಹಂಗೆ ಬರ್ಕೊಂತೀರಾ ಇಂಟು ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಅಪಾನ್ 2 ಮೈನಸ್ ಇಂಟಿಗ್ರೇಷನ್ ಕಾಪಿ ಪೇಸ್ಟ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ಗೆ 1/x. ಇಷ್ಟು ಇದು ಪ್ರಾಕ್ಟೀಸ್ ಆಗಿರ್ಬೇಕು, ಓಕೆನಾ? ಅವಾಗ ಬರುತ್ತೆ. ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಬರುತ್ತೆ. ಯಾವ್ದಪ್ಪ? ಎಕ್ಸ್ ಕ್ಯಾನ್ಸಲ್ ಮಾಡುವ. ಸೊ ಒಂದ್ ಎಕ್ಸ್ ಕ್ಯಾನ್ಸಲ್. ಓಕೆ, ಸೊ ಮೈನಸ್ 1/2 ಕಾನ್ಸ್ಟೆಂಟ್ ಆಚೆ ತೆಗಿತೀರಾ. ಸೊ ಏನ್ ಬರ್ತದೆ? ಇನ್ನೇನು ಉಳಿತು ಅಲ್ಲಿ? ಬರ್ಬಿಡ್ತೀನಿ ಆಗಲಿ, ಎಕ್ಸ್ ಡಿ ಎಕ್ಸ್ ಉಳಿಯುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಟೈಮ್ಸ್ ಲಾಗ್ ಎಕ್ಸ್ ಮೈನಸ್ 1/2 ಇಂಟು ಅಗೇನ್ ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2 ನೇ ಬರುತ್ತಾ? ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ. ಆಪ್ಷನ್ ಸಿ ಇದೆ ನೋಡಿ. ಇಂಟಿಗ್ರೇಷನ್ ಇದು ಡೈರೆಕ್ಟ್. ನೆನಪಿಡ್ಬೇಕು. ಓಕೆ, ಇದು ಹೆಂಗ್ ಬಂತು ಅಂತಾನು ಹೇಳಿದೀನಿ ರಿಡಕ್ಷನ್ ಅಲ್ಲಿ. ಓಕೆ, ಡೈರೆಕ್ಟ್ ಆಗಿ ಮತ್ತೆ ಒಂದ್ಸರಿ ರೀಕಾಲ್ ಮಾಡ್ತೀನಿ. 0 to π/4 ಬರೀ tan x ಇದ್ರೆ ಆನ್ಸರ್ ಏನಣ್ಣ? ಅದೇ 0 to π/4 tan ಸ್ಕ್ವೇರ್ ಇದ್ರೆ 1 - π/4 ಕ್ಯೂಬ್ ಇದ್ರೆ ಅಂತ ಹೇಳಿದ್ದೀನಿ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಸ್ಕ್ವೇರ್ ಕೇಳಿದಾನೆ ಡೈರೆಕ್ಟ್ ಆಗಿ 1 - π/4. ದ ವ್ಯಾಲ್ಯೂ ಆಫ್ x ಇಂಟು ಸ್ಕ್ವೇರ್ ರೂಟ್ ಆಫ್ 1 - x ಸ್ಕ್ವೇರ್. ಇದು ಅಷ್ಟೇ, ಟೈಪ್ ರೂಟ್ ಇದೆ. ಮ್ಯೂಟ್ ಮಾಡೋ ಅಂತಮ್ಮ. ಟೈಪ್ 5. ಸೊ ಏನಾಗುತ್ತೆ ನೋಡ್ಕೊಂತಾವನ. ಫಸ್ಟ್ ಟೈಪ್ 5 ಇದೆ, ಅದು ಕೂಡ ಡೆಫಿನೆಟ್ ಇಂಟಿಗ್ರೇಷನ್. ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿ ಲಿಮಿಟ್ ಹಾಕ್ಬಿಡಿ ಅಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಲಿಮಿಟ್ ಹಂಗೆ ಮಾಡಿ, ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಿ ಆಮೇಲೆ ಆಮೇಲೆ ನೋಡೋಣ. ಸೊ ಐ ಇಸ್ ಈಕ್ವಲ್ ಟು ನೋಡಿ ಡಿಫ್ರೆನ್ಸಿಯೇಷನ್ ಆಫ್ 1 - x ಸ್ಕ್ವೇರ್ ನೋಡ್ಬೇಕು. ಏನ್ ಬರುತ್ತೆ ಆನ್ಸರ್? -2x. -2 ಇಸ್ ಮಿಸ್ಸಿಂಗ್, ರೈಟ್? ಸೊ -2, ಯಾಕಂದ್ರೆ -2x ಬರ್ಬೇಕಿತ್ತು, x ಮಾತ್ರ ಇದೆ ಆಚೆ, -2 ಮಿಸ್ಸಿಂಗ್. ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳಿ. ಸೊ ಐ ಇಸ್ ಈಕ್ವಲ್ ಟು ಆ ಮಿಸ್ಸಿಂಗ್ ಆಗಿರೋ ನಂಬರ್ 1/-2, 1 ಆ ಮಿಸ್ಸಿಂಗ್ ನಂಬರ್ ಇಂಟು ರೂಟ್ ಎಕ್ಸ್ ಇಂಟಿಗ್ರೇಷನ್ ಇಂಟು 2/3 ಎಕ್ಸ್. ಎಕ್ಸ್ ಅಂದ್ರೆ ಏನಲ್ಲಿ? ಇದು ಫುಲ್ ಎಕ್ಸ್ ತರ. 1 - x ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಓವರ್ ದ ಲಿಮಿಟ್ಸ್ 0 to 1. ಈಗ ಸ್ವಲ್ಪ ಸಿಂಪ್ಲಿಫಿಕೇಶನ್ ನಿಮಗೆ ಕಷ್ಟ ಮಾಡ್ಕೊಳಕ್ ಹೋಗ್ಬೇಡಿ. 2 ಕ್ಯಾನ್ಸಲ್. ಫಸ್ಟ್ ಆಫ್ ಆಲ್ ಕಾನ್ಸ್ಟೆಂಟ್ ಗಳನ್ನ ರೂಟ್ ಇನ್ ಲಿಮಿಟ್ ಇಂದ ಆಚೆ ತೆಗೀರಿ. ಏನ್ ಬಂತು? -1/3 ಆಚೆ ಬಂತು. -1/3 ಆಚೆ ಬಂತು. ಇಂಟು ನಿಮ್ಗೆ ಅರ್ಥ ಆಗಲಿ ಅಂತ ಒಂದ್ ಸ್ಟೆಪ್ ಬರೀತೀನಿ. 1 - x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಓವರ್ ದ ಲಿಮಿಟ್ಸ್ 0 to 1. ಸೊ ನಾವು -1/3 ಟೈಮ್ಸ್ ಈಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಹಾಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಇಲ್ಲಿ 1 ಹಾಕಿದ್ರೆ 1 ಸ್ಕ್ವೇರ್ ಆನ್ಸರ್ ಏನಾಗುತ್ತೆ? 1 - 1 ಏನಾಗುತ್ತೆ?
0 ಅಂದ್ರೆ ಇದು 0 ಪವರ್ 3/2 ಬರುತ್ತೆ. ಕ್ಲಿಯರ್ ಆಯ್ತಾ? ಎಲ್ಲ ಬರ್ಕೊಂಡ್ ಕುತ್ಕೊಳಕ್ ಹೋಗ್ಬೇಡಿ, ಬರ್ಕೊಂಡ್ ಕುತ್ಕೊಂಡ್ರೆ ಮತ್ತೆ ನಿಮ್ಗೆ ರಿಸ್ಕ್ ಅದು. ಮೈನಸ್ ಹಾಕೊಳ್ಳಿ. ಈಗ ಲೋವರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ 0 ಹಾಕೋಬೇಕು. ಇಲ್ಲಿಗೆ 0 ಹಾಕೊಂಡ್ರೆ 0 ಸ್ಕ್ವೇರ್ ಇಸ್ 0. 1 ಮೈನಸ್ 0 ಇಸ್ ವಾಟ್? 1. 1 ಟು ದಿ ಪವರ್ ಆಫ್ 3/2 ಬರುತ್ತೆ. ನಿಮಗೆ ಗೊತ್ತು 0 ಪವರ್ ಎನಿಥಿಂಗ್ 0ನೇ ಬರುತ್ತೆ, 1 ಪವರ್ ಎನಿಥಿಂಗ್ 1ನೇ ಬರುತ್ತೆ. ಸೊ ದಟ್ ಈಸ್ -1/3 ಟೈಮ್ಸ್ 0 ಮೈನಸ್ 1 ಆಗುತ್ತೆ. ಈ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ, ಇಟ್ ಈಸ್ 1/3 ಪ್ಲಸ್ 1/3 ಬರುತ್ತೆ. ಸಿಸ್ಟಮ್ಯಾಟಿಕ್ ಇಂಥವೆಲ್ಲ ರೂಟ್ 3/2 ಇವು ಒಳಗಡೆ ಎಲ್ಲ ಈ ತರ ಬಂತು ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂತ ಹೋಗಿ. ಒಂದ್ ಸೆಕೆಂಡ್, ಒಂದ್ 10 ಸೆಕೆಂಡ್ 20 ಸೆಕೆಂಡ್ ಲೇಟ್ ಆದ್ರೂ ಪರವಾಗಿಲ್ಲ. ಬಿಕಾಸ್ ಯಾಕಂತ ಅಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದೊಂದು ಕ್ವಶನ್ ನಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಟು ಗೆಟ್ ದಿ ರೈಟ್ ಆನ್ಸರ್. ಒಂದೊಂದು ಕ್ವಶನ್ ಅಲ್ಲಿ ಟೈಮ್ ಸೇವ್ ಮಾಡ್ಬೋದು ನೀವು. ಓಕೆ, ಸೊ ಅದನ್ನ ನೀವು ನೋಡ್ಕೊಂತ ಹೋಗ್ಬೇಕು. ಬಿಕಾಸ್ ಮೆನಿ ಆಫ್ ದಿ ಥಿಯರಿ ಸಬ್ಜೆಕ್ಟ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ಉಳಿಸಿ ಮ್ಯಾಥ್ಸ್ ಗೆ ಇನ್ವೆಸ್ಟ್ ಮಾಡಿ. ಯು ಟೇಕ್ ಮ್ಯಾಥ್ಸ್, ಓಕೆನಾ? ಮ್ಯಾಥ್ಸ್ ಗೆ 20ಕ್ಕೆ 20 ತೆಗಿಬೇಕು ನೀನು. ಓಕೆ, ಅದಕ್ಕೆ ನೀವು ಟೈಮ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ತೊಂದರೆ ಇಲ್ಲ. The volume generated by revolving line about x-axis ಅಂತ ಕೇಳಿದಾನೆ. Now tell me the formula. So volume is equal to, what is the formula I've given you? V is equal to pi ಆಚೆ ಇರುತ್ತೆ 0 ಇಂದ 2 y square dx ಅಲ್ವಾ? Pi 0 to 2 y is x plus 1. It is x plus 1 the whole square dx. Since it is in the linear form, x plus 1 ಅಂದ್ರೆ x ಸ್ಕ್ವೇರ್ ತರ ಕಾಣುತ್ತೆ, ಅವಾಗ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಬಹುದು. x plus 1 whole cube by 3 over the limits 0 to 2 ಆಗುತ್ತೆ. ಓಕೆ, ಸೊ ಅದನ್ನ π/3 ಆಚೆ ತಗೊಂಡ್ಬಿಡೋಣ, ಸುಮ್ಮನೆ ಕಾನ್ಸ್ಟೆಂಟ್ ಈ π3 ನ. ಈಗ ಫಸ್ಟ್ ಆಫ್ ಆಲ್ 2 ಅಪ್ಲೈ ಮಾಡ್ತೀನಿ. 2 plus 1 3 ಆಗುತ್ತೆ, 3 ಕ್ಯೂಬ್ ಆಗುತ್ತಾ? ಮೈನಸ್ 0 ಅಪ್ಲೈ ಮಾಡಿದ್ರೆ 1 ಕ್ಯೂಬ್ ಆಗುತ್ತಾ? ಸೊ ವಿಚ್ ವಿಲ್ ಗೆಟ್ π/3, 3 ಕ್ಯೂಬ್ 3 3 9 3 27. ಓಕೆ, 27 ಮೈನಸ್ 1 ದಟ್ ಈಸ್ 26 π/3. 26 π/3 ಕ್ಯೂಬಿಕ್ ಯೂನಿಟ್ಸ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇರ್ಲಿ, ತೊಂದರೆ ಇಲ್ಲ, ಯೂನಿಟ್ಸ್. ದ ವ್ಯಾಲ್ಯೂ ಆಫ್, ವೆರಿ ಗುಡ್ ಕ್ವಶನ್. ಇದನ್ನ ಯಾರೋ ಕೇಳಿದ್ರು ನನಗೆ. ಓಕೆ, ಪುಷ್ಪ ಕೇಳಿದ್ರು ಅಷ್ಟೇ ಅಲ್ವಾ ನಮ್ಮ? ಇದಾಳಲ್ಲೋ ಗೊತ್ತಿಲ್ಲ ಕ್ಲಾಸಲ್ಲಿ. ಈ ಪವರ್ ಇದರಲ್ಲಿ ಇದನ್ನ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಾಪರ್ಟೀಸ್ ಗೊತ್ತಿರಬೇಕು. ಪ್ರಾಪರ್ಟೀಸ್ ಏನೇನು ಅಂತ ಹೇಳ್ಬಿಡ್ತೀನಿ. ಈ ತರ ಕ್ವಶನ್ಸ್ಗಳು ನೋಡು, ಹಳೆ ಕಾಲದಲ್ಲಿ ಕೊಟ್ಟಿದ್ದಾನೆ. ಹಳೆ ಕಾಲದಲ್ಲಿ ಎಲ್ಲ 2018 ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಸ್ವಲ್ಪ ಪ್ರಾಪರ್ಟೀಸ್ ನ ಫಸ್ಟ್ ಅರ್ಥ ಮಾಡ್ಕೊಂಬಿಡೋಣ. ಪ್ರಾಪರ್ಟೀಸ್ ನೋಡ್ಕೊಂಬಿಡಿ. ಓಕೆ, ಪ್ರಾಪರ್ಟೀಸ್ ಆಫ್ ಲಾಗ್ ನ ಫಸ್ಟ್ ಬರಿತೀನಿ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇದನ್ನ ಆಲ್ರೆಡಿ ಬರ್ಸಿರ್ತೀನಿ ನಾನು, ಮತ್ತೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಮೊದಲನೇ ಪ್ರಾಪರ್ಟಿ ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ a ಇಂಟು ಲಾಗ್ ಬಿ ಅಂತ ನಿಮ್ಗೆ ಎಲ್ಲಾದ್ರೂ ಇದ್ರೆ ಈ ಲಾಗ್ ಹಿಂದೆಗಡೆ ಇರೋದನ್ನ ನಾವು ಪವರ್ ಗೆ ಶಿಫ್ಟ್ ಮಾಡ್ಬೋದು. ಇದನ್ನ ಹೆಂಗ್ ಬರಿಬೋದು? ಲಾಗ್ ಬರೆದ್ಬಿಟ್ಟು ಬಿ ಪವರ್ ಬರಿಬೋದು. ಇದು ಪ್ರಾಪರ್ಟಿ. ಇದನ್ನ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಹೇಳ್ಕೊಟ್ಟಿದ್ದೆ. ಪವರ್ ಅಲ್ಲಿರೋದನ್ನ ಹಿಂದೆಗಡೆ ಕಳಿಸ್ಬೋದು, ಅಥವಾ ಹಿಂದೆಗಡೆ ಉಲ್ಟಾ ಪಲ್ಟಾ. ಪವರ್ ಅಲ್ಲಿರೋದನ್ನ ಹಿಂದೆಗಡೆ ಕಳಿಸ್ಬೋದು, ಅಥವಾ ಹಿಂದೆಗಡೆ ಇರೋದನ್ನ ಪವರಿಗೆ ಕಳಿಸ್ಬೋದು. ಕಾನ್ವರ್ಸ್ ಅಷ್ಟೇ, ಸೇಮ್. ಇದು ಮೊದಲನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಏನಪ್ಪಾ ಅಂತ ಕೇಳಿದ್ರೆ ನೋಡು, ಬೇಸ್ ಅಲ್ಲಿ ಇ ಇದ್ದು ಪವರ್ ನಲ್ಲಿ ಲಾಗ್ ಇದ್ದು ಇಲ್ಲಿ ಏನಾದ್ರೂ ಫಂಕ್ಷನ್ ಇರ್ಲಿ, ನೀವು ಅದನ್ನ ಎಫ್ ಆಫ್ ಎಕ್ಸ್ ಅಂತಾನೆ ಬರಿಬಹುದು. ನಾನು ಮುಂಚೆ ಹೇಳಿದ್ದೆ, ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗರಿಥಮಿಕ್ ಫಂಕ್ಷನ್ಸ್ ಅವನ್ನ ಇನ್ವರ್ಸ್ ಫಂಕ್ಷನ್ಸ್ ಅಂತ ಕರೀತಾರೆ. ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಡ್ತವೆ. ಓಕೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಇ ಮತ್ತೆ ಲಾಗ್ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಟ್ಟು ಎಫ್ ಆಫ್ ಎಕ್ಸ್ ಬರುತ್ತೆ. ಈ ಎರಡು ಪ್ರಾಪರ್ಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋ. ಈಗ ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಎಕ್ಸ್ ಕ್ಯೂಬ್ ಅಂತ ಇರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಏನಂತ ಬರೀಬಹುದು ನಾವು? ಅಲ್ಲಪ್ಪ, ಇ ಪವರ್ ಲಾಗ್ ಆಫ್ ಎಕ್ಸ್ ಕ್ಯೂಬ್ ನ ಸಿಂಪ್ಲಿ ನಾನು ಎಕ್ಸ್ ಕ್ಯೂಬ್ ಅಂತ ಬರೀಬಹುದು. ಬಿಕಾಸ್ ಇ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದು ಹಿಂಗೆ. ಓಕೆ, ಈ ಪ್ರಾಪರ್ಟಿಗಳು ಗೊತ್ತಿರಬೇಕು.
ಈ ಎರಡೂ ಪ್ರಾಪರ್ಟಿ ಗೊತ್ತಿರ ಆ ಕ್ವಶನ್ ಮಾಡೋದು ತುಂಬಾ ಈಸಿ. ಇಟ್ಸ್ ವೆರಿ ಈಸಿ. ಓಕೆನಾ? ಸೊ ಇವು ನೆನಪಿರ್ಲೇಬೇಕು, ಇದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಓಕೆ, ಅದು ಗೊತ್ತಿರ ತುಂಬಾ ಈಸಿ ಕ್ವಶನ್ ಇದು. ನೋಡ್ತಾ ಹೋಗೋಣ. I is equal to e to the power 5 times log x ಅಂತ ಇದೆ, dx ಅಂತ ಇದೆ, which is equal to integral e to the power. ನೋಡಿ, ಈ ಹಿಂದೆಗಡೆ ಇರೋಂಥ 5 ಏನಿದೆ, ನಾವೇಂತ ಪ್ರಾಪರ್ಟಿ 1 ಪ್ರಕಾರ ಏನು ಅದನ್ನ ಪವರ್ ಶಿಫ್ಟ್ ಮಾಡೋದಲ್ವಾ, log x to the power of 5 dx. ಇದು ಯಾವ ಪ್ರಾಪರ್ಟಿ ಅಪ್ಲೈ ಮಾಡಿದ್ ನಾನು ಇಲ್ಲಿ? ಪ್ರಾಪರ್ಟಿ 1. ಓಕೆ, ಈಗ ಪ್ರಾಪರ್ಟಿ 2 ಪ್ರಕಾರ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗುತ್ತಲ್ವಾ, ನನಗೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ? ಎಕ್ಸ್ ಪವರ್ 5 ಇಂಟಿಗ್ರೇಷನ್ ಮಾಡು ಅಂತ ಕೇಳೋಣ ಶಿಷ್ಯ. ದಡ್ರಿ ಕೇಳ್ದಂಗೆ ಕೇಳೋನೆ, ನಮ್ಮನ್ನೇ ದಡ್ರ ಅಂದ್ಕೊಂಡ್ಬಿಟ್ಟವನೆ, ಎಲ್ಬೋರ್ಡ್ಗಳು ಅಂದ್ಕೊಂಡ್ಬಿಟ್ಟವನ ಶಿಷ್ಯ. ಎಕ್ಸ್ ಪವರ್ 6/6 ಅರ್ಥ ಆಯ್ತಲ್ವಾ? ಸಿಂಪಲ್ ಲಾಜಿಕ್ ಇದೆ. ಸೊ by knowing the properties of log, easy ಆನ್ಸರ್ ಮಾಡಬಹುದು. x power 6/6 is the answer. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಈ ತರ ಪ್ರಾಬ್ಲಮ್ ಏನಂತ ಹೇಳಿದ್ದೆ ನಾನು, ಡಿನಾಮಿನೇಟರ್ 1 ಟರ್ಮ್ ಇದ್ದು ನೀವು ಸ್ಪ್ಲಿಟ್, ವೆರಿ ಗುಡ್, ಸ್ಪ್ಲಿಟ್ ಮಾಡ್ಬೇಕು. ನ್ಯೂಮರೇಟರ್ 2 ಟರ್ಮ್ಸ್ ಇತ್ತು ಅಂತ ಅಂದ್ರೆ, ಡಿನಾಮಿನೇಟರ್ 1 ಟರ್ಮ್ ಇತ್ತು ಅಂದ್ರೆ ಸ್ಪ್ಲಿಟ್ ಸಪರೇಟ್ ಮಾಡ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು. i is equal to ಹೆಂಗ್ ಸ್ಪ್ಲಿಟ್ ಮಾಡ್ಕೊಂತೀಯಾ? sin x, I is equal to integral cos x by cos x minus sin x by cos x. That denominator cos x belongs to both the terms of the numerator, so that is why. So cos cancel ಆಗಿ ನಿಮಗೆ 1 ಬರುತ್ತೆ, sin by cos ಏನಾಗುತ್ತೆ? thanks ಬರುತ್ತೆ. ಓಕೆನಾ? ಸೊ 1 ಗೆ ಇಂಟಿಗ್ರೇಷನ್ x, thanks ಗೆ ಇಂಟಿಗ್ರೇಷನ್ ಏನು? log secant x plus x, option C ಬರುತ್ತೆ. This is also quite interesting. The value of integral 2 plus sin cube x plus cos x ಅಂತ ಇದೆ. ನೋಡಿ, do one thing, ಬೆಸ್ಟ್ ಏನ್ ಮಾಡಿ ಅಂತಂದ್ರೆ ಈ cos x ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ. ಸೊ ಜಸ್ಟ್ ರೀರೈಟ್ ದಿ ಗಿವನ್ ಇಂಟಿಗ್ರಲ್ 2 times cos x ಆಯ್ತದ, ಇಂಟಿಗ್ರಲ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ, ಪ್ಲಸ್ ಇಂಟಿಗ್ರಲ್ ಏನಾಗುತ್ತೆ ಈಗ sin ಕ್ಯೂಬ್ x ಇಂಟು cos x dx ಆಯ್ತದ. ಅರ್ಥ ಆಯ್ತಾ ನಾನು ಏನ್ ಮಾಡಿದೆ ಅಂತ? ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ cos x ಏನಿದೆ, ಈ cos x ನ 2 ಜೊತೆ ಒಂದ್ಸರಿ ಮಲ್ಟಿಪ್ಲೈ ಮಾಡಿ ಸಪರೇಟ್ ಇಂಟಿಗ್ರಲ್ ಮಾಡ್ತಿದ್ದೀನಿ. ಅದೇ ಈ cos x ನ sin ಕ್ಯೂಬ್ ಜೊತೆ ಒಂದ್ಸರಿ ಮಾಡ್ತಿದ್ದೀನಿ. ಓಕೆ, ಸ್ಪ್ಲಿಟ್ ಮಾಡ್ಕೊಂಡೆ. ಈಗ ಸುಮ್ಮನೆ ಆನ್ಸರ್ ನೋಡಿ, ವಿಚ್ ಇಸ್ ಈಕ್ವಲ್ ಟು 2 ಹಂಗೆ ಬರೀತೀರಾ. cos x ಇಂಟಿಗ್ರೇಷನ್ ಏನು? sin x ಪ್ಲಸ್ ಇದು ಮಣ್ಣು ಮಸಿ ಏನಾದ್ರು ಬರಲಿ, 2 sin x ಅನ್ನೋದು ಎಲ್ಲಿ ಕಾಣ್ತಾ ಇದೆ ನಿಮ್ಗೆ ಅಷ್ಟೇ. ಓಕೆನಾ? ಏನು ಮಾಡೋ ಅವಶ್ಯಕತೆ ಇಲ್ಲ, 2 sin x ಕಾಣ್ತಾ ಇದೆ, ಆಪ್ಷನ್ ಎ ಅಂತ. ಇಲ್ಲೇ ನೋಡ್ಬೋದು, 2 cos x ಇಲ್ಲಿ ಮಾಡಿದ್ರೆ 2 cos x ಅಂದ್ರೆ 2 cos ಗೆ ಸೈನ್, 2 sin ಬರಬೇಕು. 2 sin ಎಲ್ಲಿ ಕಾಣ್ತಾ ಇದೆ? ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಇಲ್ಲಿ ಒಂದರಲ್ಲೇ ಕಾಣ್ತಾ ಇರೋದು. ಡೈರೆಕ್ಟ್ ಆನ್ಸರ್ ಆಯ್ತು. ಈಗ ಇಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ ಅಂದ್ರೆ ಯಾವ ಟೈಪ್ ಇದು? ಯಾವ ಟೈಪ್ ಅದು? ಟೈಪ್ 1 ಟಕ್ ಅಂತ ಹೇಳ್ಬಿಡ್ಬೋದು. ಓಕೆನಾ? ಸೊ ಟೈಪ್ 1. ಓಕೆನಾ? ಸೊ ಇದು ಎಫ್ ಆಫ್ ಎಕ್ಸ್, ಸೊ ಇದೇ ನಮ್ಮ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಡೈರೆಕ್ಟ್ ಆಗಿ ಕಾಣ್ತಾ ಇದೆ. ಓಕೆ, ಡೈರೆಕ್ಟ್ ಆಗಿ ಕಾಣ್ತಾ ಇದೆ ಡೆರಿವೇಟಿವ್. ಸೊ ಡೈರೆಕ್ಟ್ ಆನ್ಸರ್ ಏನಂತ ಬರ್ತೀರಣ ಈಗ? sin ಪವರ್ 4x ಡಿವೈಡ್ ಬೈ 4. ಸೊ ಯಾವ ಟೈಪ್? ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಮಾಡ್ಬಿಡ್ಬೇಕು. x ಸ್ಕ್ವೇರ್ ಪ್ಲಸ್ 10x ಮೈನಸ್ 5. ಸೊ ಇದೇನ್ ಬರುತ್ತೆ ನೋಡಿ, ಯಾವತ್ತೇ ಆಗ್ಲಿ ಟೈಪ್ ಈಗ ಹೆಂಗ್ ಗೊತ್ತು ಐಡೆಂಟಿಫೈ ಮಾಡ್ಬೇಕಂತ ಅಂದ್ರೆ, ಫಸ್ಟ್ ಅದು ರೇಷಿಯೋ ಇರಬೇಕು, ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ಒಂದು. ಡಿನಾಮಿನೇಟರ್ ಅಲ್ಲಿ ರೂಟ್ ಇಲ್ಲ ಅಂತ ಅಂದ್ರೆ ಟೈಪ್ 3 ಬರಬೇಕು, ರೂಟ್ ಇದ್ರೆ ಟೈಪ್ 4 ಹೋಗ್ಬೇಕು. ಓಕೆ, ರೂಟ್ ಇಲ್ಲ ಇಲ್ಲಿ, ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ ಈಗ
2x plus 10 ಆಗುತ್ತೆ. ಸೊ ಟೇಕ್ 2 ಕಾಮನ್ x plus 5 ಬರುತ್ತೆ. ಸೊ this 2 is missing. This 2 is missing. So what I should do now? So therefore I is equal to divide that number. So 1 by 2 times log of denominator. Whatever the denominator is, you just write down inside log plus c. So that is the answer. 1 by 2 times option. ಪ್ರಾಕ್ಟೀಸ್ ಮಾಡ್ತಾ 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 ಹಂಗೆ ಡೈರೆಕ್ಟ್ ಆಗಿ ಹೇಳ್ಬೋದು 1 by 2 ಬರುತ್ತೆ. 1 by 2 ಲಾಗ್ ಆಫ್ ಡಿನಾಮಿನೇಟರ್ ಹಂಗೆ ನೋಡಿದ ತಕ್ಷಣ ಹೇಳ್ಬೋದಲ್ಲ, ಇವೆಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ. ನೋಡಿದ ತಕ್ಷಣ ಹೇಳ್ಬೋದು ನೀವು ಹಂಗೇನೆ. ಇದು ಆಕ್ಚುಲ್ ಆಗಿ ಮಾಡಿಸಿದ್ದೆ ನಾನು, ಸ್ವಲ್ಪ ರೀರೈಟ್ ಮಾಡ್ಕೋಬೇಕು ಅನ್ಕೊಂತೀನಿ ಅಲ್ವಾ? ಓಕೆ, ಸ್ಟಿಲ್ ವಿಲ್ ಡೂ ದಟ್. ಸೊ ಏನ್ ಮಾಡೋಣ ಅಂತಾರೆ, ಫಸ್ಟ್ ಆಫ್ ಆಲ್ ನಾನು 2 ಟರ್ಮ್ಸ್ ಆಗಿ ನೋಡ್ಕೊಂತೀನಿ ಇದನ್ನ. ಈ 4x ನ 1 ಟರ್ಮ್ ಅಂತ ಅನ್ಕೊಂತೀನಿ, ಈ log 5x ನ ಇನ್ನೊಂದು ಟರ್ಮ್ ಅಂತ ಅನ್ಕೊಂತೀನಿ. ಅಕಾರ್ಡಿಂಗ್ ಟು ಐಲೆಟ್ ಪ್ರಕಾರ ಏನಂತ ಬರೀಬಹುದು, ಫಸ್ಟ್ I is equal to integral log 5x, okay, log 5x into 4x dx. ಕ್ಲಿಯರ್? ಅಥವಾ ನೀವು ಬೇಕಾದ್ರೆ ಈ 4 ನ ಆಚೆಗಡೆ ತಕ್ಕೊಂಡು ಕೂಡ ಮಾಡಬಹುದು, ನಿಮ್ ಇಷ್ಟ. ನಾನು ಆಚೆಗಡೆ ತಕ್ಕೊಂಡು ಫುಲ್ ಬ್ರಾಕೆಟ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ಅಲ್ಲಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ? ಈಗ ಇದು ಯು, ಇದು ವಿ. ಹೇಳೋಣ, ಯು ಹಂಗೆ ಬರಿಬೇಕು, ಹಂಗೆ ಬರ್ದೆ, ಲಾಗ್ 5x ಹಂಗೆ ಬರ್ದೆ, ಇಂಟು ಇದನ್ನ ಇಂಟಿಗ್ರೇಟ್ ಮಾಡಿ 4 ಕಾನ್ಸ್ಟೆಂಟ್ ಹಂಗೆ ಬರೀತೀನಿ, ಎಕ್ಸ್ಗೆ x ಸ್ಕ್ವೇರ್ ಬೈ 2. ಕ್ಲಿಯರ್ ಆಯ್ತಾ? ಓಕೆ, ಇದನ್ನ ಹಂಗೆ ಬರ್ದೀನಿ ಕಣೋ, ವಿಗೆ ಇಂಟಿಗ್ರೇಷನ್ ಮಾಡ್ಬೇಕಲ್ವಾ, ಮೈನಸ್ ಇಂಟಿಗ್ರಲ್, ಇಲ್ಲಿ ಏನಿದೆ ಒಂದು ಕಾಪಿ ಪೇಸ್ಟ್. ನಿಮ್ಗೆ ಅರ್ಥ ಆಗಲಿ ಅಂತ ಬರ್ತಿದ್ದಿಲ್ಲ, ಡೈರೆಕ್ಟ್ ಆಗಿ ನೀವು 2x ಸ್ಕ್ವೇರ್ ಅಂತ ಬರಿಬಹುದು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಿದ್ದೀನಿ ಒಂದು ಸ್ಟೆಪ್. 4x ಸ್ಕ್ವೇರ್ ಬೈ 2 ಇದು ಹೆಂಗಿದೆಯೋ ಹಂಗೆ ಕಾಪಿ ಪೇಸ್ಟ್, ಇದು ಹೆಂಗಿದೆಯೋ ಹಂಗೆ ಕಾಪಿ ಪೇಸ್ಟ್, ಇಂಟು ಈಗ ನೀವು ಹೇಳಿ ಅಲ್ಲೇ ಬರಿಬೇಕು. ವಾಟ್ ಶುಡ್ ರೈಟ್? ಲಾಗ್ 5x ಗೆ ಡಿಫರೆನ್ಸ್ 1 by 5x, ಆ 5x ಗೆ 5 dx. Yeah, it's all about simplification before going to integrate the second term. So now 2 1s are 2 2s ana, 2 1s are 2 2s are 2x square ಹೊಡೆಯುತ್ತೀನ, 2x square into log 5x ಬರುತ್ತೆ. ಇಷ್ಟು ಬಂದ ತಕ್ಷಣ ಒಂದ್ಸರಿ ಆಪ್ಷನ್ ನೋಡ್ಬೇಕು. ಇದೇನೋ ತಪ್ಪಿತ್ತು ಅಂತ ಹೇಳಿದ್ವಲ್ವಾ ನಾವು, x ಪವರ್ 5 ಅಲ್ಲ ಇದು x ಸ್ಕ್ವೇರ್ ಅಂತ ಹೇಳಿದ್ವಲ್ವಾ, ಇಲ್ಲೇನ್ ತಪ್ಪಿತ್ತು ಅಂತ ಹೇಳಿದ್ವಿ ಆಕ್ಚುಲಿ ಮೊನ್ನೆ ಇದರಲ್ಲಿ. ಓಕೆ, ಸೊ ಇಟ್ ಈಸ್ 2x ಸ್ಕ್ವೇರ್ ಲಾಗ್ 5x ಇದು. ಓಕೆ, ನೋಡು ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಡಿ ಅಂತ ಫಸ್ಟ್. ಅದು ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ರೆ ಮಾಡೋಣ. ಓಕೆನಾ? ಸೊ ಮೈನಸ್ ಇಂಟಿಗ್ರಲ್ ಇದೇನ್ ಬರುತ್ತೆ, ಇದು 2x ಸ್ಕ್ವೇರ್, ಇದು 2x ಸ್ಕ್ವೇರ್ ಬರುತ್ತೆ. 5 5 ಕ್ಯಾನ್ಸಲ್ ಆಗಿ 1 by x dx. ಇನ್ನು ಸಿಂಪ್ಲಿಫೈ ಮಾಡ್ಬೋದಿತ್ತು ಅಲ್ಲೇನೆ, ಇಲ್ಲಿ ತೊಂದರೆ ಇಲ್ಲ. ಓಕೆ, 1x ಕ್ಯಾನ್ಸಲ್ ಆಯ್ತು, 2 ಆಚೆ ತಗೊಂಡ 2 ಆಚೆ ಇಂಟಿಗ್ರೇಟ್ ಮಾಡ್ಬಿಡೋಣ. ಸೊ ವಿಚ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಲಾಗ್ 5x ಮೈನಸ್ 2 ಆಚೆ ಬಂದ್ರೆ ಇಲ್ಲಿ ಉಳಿದಿರೋದು ಬರೀ ಇನ್ x ಮಾತ್ರ. x ಗೆ ಇಂಟಿಗ್ರೇಷನ್ ಏನು, x ಸ್ಕ್ವೇರ್ ಬೈ 2 ಪ್ಲಸ್ ಸಿ, ವಿಚ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಟೈಮ್ಸ್ ದ ಲಾಗ್ 5x ಮೈನಸ್ x 2 2 ಕ್ಯಾನ್ಸಲ್ ಆಗುತ್ತೆ, x ಸ್ಕ್ವೇರ್ ಪ್ಲಸ್ ಸಿ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ಬುಕ್ ಅಲ್ಲಿ ಪವರ್ 5 ಅಂತ ಇದೆ, ಮೇಕ್ ದಟ್ ಕರೆಕ್ಷನ್, ಇಟ್ ಈಸ್ ನಾಟ್ 5, ಇಟ್ ಈಸ್ 2x ಸ್ಕ್ವೇರ್. ಕರೆಕ್ಟಾ? 18. ಓಕೆ, ಅಣ್ಣ ಇದು ಡೈರೆಕ್ಟ್ ಅಣ್ಣ. ಓಕೆ, ಸೊ I is equal to differentiation of denominator 1 plus tan x ಏನ್ ಬರ್ತಾ ಇದೆ, ನ್ಯೂಮರೇಟರ್ ಬರ್ತಾ ಇದೆ, 1 ಗೆ 0, tan x ಗೆ secant square x. ಸೊ ಡೈರೆಕ್ಟ್ ಆನ್ಸರ್. therefore I is equal to ಎಂತ ಬರೆಯೋದು, log of 1 plus log ಒಳಗಡೆ ಡಿನಾಮಿನೇಟರ್ ಬರೀಬೇಕು, ಓವರ್ ದ ಲಿಮಿಟ್ಸ್ 0 to pi by 4, which is equal to wherever x is there, substitute pi by 4 first. Log of 1 plus tan pi by 4 minus log of 1 plus tan 0, which is equal to log of 1 plus 45 ಅಂದ್ರೆ 1 minus log 1 plus 0. ಇಷ್ಟನ್ನೆಲ್ಲ ಕಥೆಗಳೆಲ್ಲ ಬರೆಯೋ ಅಷ್ಟರಲ್ಲಿ ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು,
ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರೀತಿದ್ದೀನಿ. ಲಾಗ್ 2 ಮೈನಸ್ ಲಾಗ್ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ ಏನು? 0. ಲಾಗ್ 1 ವ್ಯಾಲ್ಯೂ 0. ಎರಡು ವ್ಯಾಲ್ಯೂ ಲಾಗ್ ಈ ವ್ಯಾಲ್ಯೂ ಏನಾಗುತ್ತೆ? ಇದು ಗೊತ್ತಿರಬೇಕು. ಲಾಗ್ 1 0, ಲಾಗ್ ಈ ವ್ಯಾಲ್ಯೂ 1. ಸೊ ಇಷ್ಟು ಗೊತ್ತಿರ್ಲಿ. ಲಾಗ್ 0 ಡಿಫೈನ್ ಆಗಲ್ಲ ಅಂತ ಹೇಳ್ಬೇಕಾಯ್ತು. ಲಾಗ್ 2 ಇಸ್ ದ ಆನ್ಸರ್ ಆಪ್ಷನ್. The volume of solid generated by revolving y is equal to tan x. Volume ಕೇಳಿದಾನೆ. So volume v is equal to pi into integral 0 to pi by 4 y square dx. This is the formula. Pi into integral 0 to pi by 4 y square. Y is tan ಅಂದ್ರೆ tan square x dx. ಅಣ್ಣ ಡೈರೆಕ್ಟ್ ಗೊತ್ತು ಏನು? Pi into what is the integral of this? One minus pi by 4. Simplify this and get the answer as it. Minus pi by 4. So now ಇಷ್ಟಕ್ಕೆ ಬಿಟ್ಟಿಲ್ವಾ? ಪೈ ಮಲ್ಟಿಪ್ಲೈ ಮಾಡಿದ್ದಾನೆ. ಸೊ ಪೈ ಮಲ್ಟಿಪ್ಲೈ ಮಾಡಿದ್ರೆ ಪೈ ಮೈನಸ್ ದಿಸ್ ವಿಲ್ ಬಿ ಪೈ ಸ್ಕ್ವೇರ್ ಬೈ 4. ಸೊ ಪೈ ಮೈನಸ್ ಪೈ ಸ್ಕ್ವೇರ್ ಬೈ 4 ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. 2019 ಬರೋಣ. ಸೊ 1 ಪ್ಲಸ್ ಎಕ್ಸ್ ಅಣ್ಣ, ಇದು ಸಿಂಪಲ್ ಅಣ್ಣ, ಬೇಸಿಕ್ ಫೌಂಡೇಶನ್, ಬೇಸಿಕ್ ಪ್ರಾಬ್ಲಮ್, ಬೇಸಿಕ್ ರೂಲ್ಸ್ ಮೇಲೆ ಇರೋ ಪ್ರಾಬ್ಲಮ್ ಇದು. ಓಕೆ, ಸೊ ಐ ಇಸ್ ಈಕ್ವಲ್ ಟು 1 ಗೆ ಎಕ್ಸ್, ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 1 ಬೈ ಎಕ್ಸ್ ಗೆ ಲಾಗ್ ಎಕ್ಸ್, ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಪ್ಲಸ್ ಸಿ. ಇದಕ್ಕೂ ಆನ್ಸರ್ ಮಾಡಕ್ ಗೊತ್ತಿಲ್ಲ ಅಂತ ಅಂದ್ರೆ ಇಂಟಿಗ್ರೇಷನ್ ಬಿಡೋದು ಉತ್ತಮ. ಓಕೆ, ಇದಕ್ಕಿಂತ ಈಸಿ ಕ್ವಶನ್ ಎಲ್ಲಾದ್ರೂ ಕೊಡ್ತಾನ ಅಂತಂದ್ರೆ ನಿಮ್ಮೆಲ್ಲಾಣೆ ಕೊಡಲ್ಲ. ಇದೇ ಫೌಂಡೇಶನ್. ಇದಕ್ಕಿಂತ ಈಸಿ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ ಎಕ್ಸಾಮ್ ಅಲ್ಲಿ. ಇದು ಏನು ಮಾಡಂಗಿಲ್ಲ, ಇದು ಫಾರ್ಮುಲಾಗಳು ಬರಿತಾ ಇದೀನಿ ಅಷ್ಟೇ. ಇದು ಕೂಡ ಡೈರೆಕ್ಟ್ ನಮಗೆ ರಿಸಲ್ಟ್ ಗೊತ್ತು. ಏನು? ಇಂಟಿಗ್ರೇಷನ್ ಆಫ್ ಇ ಪವರ್ ಏನೋ ಒಂದು ಫಂಕ್ಷನ್ ಇದ್ದು ಅದ್ರದ್ದು ಡೆರಿವೇಟಿವ್ ಪಕ್ಕದಲ್ಲಿ ಇತ್ತು ಅಂತ ಅಂದ್ರೆ ವಾಟ್ ಐ ಕ್ಯಾನ್ ರೈಟ್ ಇ ಟು ದಿ ಪವರ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಇದು ನಮ್ಮ ಹತ್ರ ಇರುವಂತಹ ರಿಸಲ್ಟ್. ಸೊ ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಷನ್ ಆಫ್ tan x ಬರ್ತಾ ಇದೆಯಾ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಸೊ therefore I is equal to direct answer e to the power of tan x plus c. ಆಪ್ಷನ್ ಎ ಆಗುತ್ತೆ. cot square x ಅಣ್ಣ, cot square x ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ, ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಸೊ I is equal to ಇಂಟಿಗ್ರಲ್ ಆಫ್ cot square x ಕೊಟ್ಟಿದ್ದಾನೆ. ಇದಕ್ಕೆ ಐಡೆಂಟಿಟಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಆಫ್ cosecant square x ಮೈನಸ್ 1 dx. ಇದು ಯಾವ ಆರ್ಡರ್ ಅಲ್ಲಿ ಬರುತ್ತೆ? ಟ್ರಿಗ್ನೋಮೆಟ್ರಿ. ಓಕೆ, cosecant square x ಇಂಟಿಗ್ರೇಷನ್ ಏನು? ಮೈನಸ್ cot x ಮೈನಸ್ x ಪ್ಲಸ್ ಮೈನಸ್ cot x ಮೈನಸ್ x ಪ್ಲಸ್. ಕರೆಕ್ಟಾ? cosecant square ಮೈನಸ್ cot ಕರೆಕ್ಟ್ ಇದೆ. x ಇಂಟು sin x ಯಾವುದು ಇದು? ಬೈ ಪಾರ್ಟ್ಸ್. ಶಾರ್ಟ್ ಕಟ್ ಹೇಳ್ಕೊಡಿದ್ದಾನೆ. I is equal to ಬ್ರಾಕೆಟ್ ಬ್ರಾಕೆಟ್ ಮೈನಸ್ ಬ್ರಾಕೆಟ್ ಬ್ರಾಕೆಟ್. ತುಂಬಾ ಸರಿ ಕೇಳ್ತೇನೆ ಇದೇ ಕ್ವಶನ್. ಎಕ್ಸ್ ಬರಿಬೇಕು, ಇಲ್ಲಿ 1 ಬರಿಬೇಕು, sin x ಗೆ ಡಿಫ್ರೆನ್ಸಿಯೇಷನ್ ಬರಿಬೇಕು. ಸಾರಿ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಇಲ್ಲಿ ಬರಿಬೇಕು. ಇಲ್ಲಿದು ಎಕ್ಸಾಕ್ಟ್ ಆಗಿ ಮತ್ತೆ ಇಂಟಿಗ್ರೇಷನ್ ಮಾಡಿ ಬರಿಬೇಕು, ಮೈನಸ್ ಸೈನ್ ಎಕ್ಸ್. ಓಕೆ, ಸೊ ಇದ್ರದ್ದು ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ದೆ. ಸೊ ಸಿಂಪ್ಲಿಫಿಕೇಶನ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಓ ಡಿ ಇದೆಯಲ್ಲ, ಇದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಪವರ್ ಬಂದ್ರೆ ಹೆಂಗ್ ಮಾಡ್ಬೇಕಂತ. ಪವರ್ ಬಂದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿದ್ರಿ, ಬಟ್ ಇದು ನಿಮ್ಗೆ ಗೊತ್ತಿರ್ಲಿ. ರೂಟ್, ಓಕೆ, ರೂಟ್ ಎಕ್ಸ್ ಟು ದಿ ಪವರ್ ಆಫ್ ಎಂ ಇರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲಿ ಎನ್ ಇರುತ್ತೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರಿಬಹುದು ಅಂತ ಹೇಳಿದೀನಿ? ಎಕ್ಸ್ ಟು ದಿ ಪವರ್ ಆಫ್
ಎಂ ಬೈ, ನೋಡಿ ಇಲ್ಲಿ ಸಂಧಿಲಿ ಏನ್ ಬರುತ್ತೆ ಅದು ಯಾವತ್ತು ಕೆಳಗಡೆ ಬರುತ್ತೆ, nth ರೂಟ್ ಅಂತ ಹೇಳಿ. ಈ ಸಂಧಿಲಿ ಏನ್ ಬರುತ್ತೆ ಅದು n ಕೆಳಗಡೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಇದನ್ನ ನಾನು. ಓಕೆ, ಈಗ ಅದೇ ಪ್ರಕಾರ ಇದನ್ನ ಹೆಂಗ್ ಬರಿಬಹುದು ಈಗ, ಐ ಇಸ್ ಈಕ್ವಲ್ ಟು, ಇದನ್ನ ಹೆಂಗ್ ಬರಿಬಹುದು ಈಗ, ಇಂಟಿಗ್ರಲ್ ಎಕ್ಸ್ ಟು ದಿ ಪವರ್ ಆ 2 ಹಂಗೆ ಬರ್ದ್ಬಿಟ್ಟು ಈ ಸಂಧಿಲಿ 3 ತಾನೇ ಇರೋದಿಲ್ಲಿ, ಡಿವೈಡ್ ಬೈ 3 ಬರಿಬೇಕು. ಓಕೆ, ಈಗ ಇಂಟಿಗ್ರೇಟ್ ಮಾಡಿ, ಇದು ಶಾರ್ಟ್ ಕಟ್ ಹೇಳ್ಕೊಟ್ಟಿನಲ್ಲ, ಡಿನಾಮಿನೇಟರ್ ಏನಿದೆ ಅದನ್ನ ಬರಿಬೇಕು, ಮೇಲೆ ಬರ್ದೆ 3 ಮತ್ತೆ ಇವೆರಡನ್ನ ಆಡ್ ಮಾಡ್ಬೇಕು, ಆಡ್ ಮಾಡ್ದೆ ಎಕ್ಸ್ ಬರ್ದ್ಬಿಟ್ಟು ಇವೆರಡು ರೆಸಿಪ್ರೋಕಲ್ ಮಾಡ್ಬೇಕು, ಪ್ಲಸ್ ಸಿ. ಇದನ್ನ ಬೇಸಿಕ್ ಫಾರ್ಮುಲಾದಲ್ಲ ಹೇಳ್ಕೊಟ್ಬಿಟ್ಟಿದೀನಿ. 3/5 x to the power of 5/3 ಆಪ್ಷನ್. ಕಾಸ್ ಸ್ಕ್ವೇರ್ ಎಕ್ಸ್, ಡೈರೆಕ್ಟ್ ಆಗೋಣ, ಡೈರೆಕ್ಟ್ ಫಾರ್ಮುಲಾ. ಸೊ ಆನ್ಸರ್ ಏನು 5/4. ಇದನ್ನು ನೀನು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಬೇಡ, ಅದನ್ನ ಹೇಳೋದು. ಓಕೆ, ಸೊ ಇಂಟಿಗ್ರಲ್ 0 to π/2 ಬರೀ ಸೈನ್ ಇದ್ರೆ ಆನ್ಸರ್ ಏನು, ಸೈನ್ ಇದ್ರೆ, ಅಥವಾ ಇಂಟಿಗ್ರಲ್ 0 to π/2 ಕಾಸ್ ಎಕ್ಸ್ ಇದ್ರೆ 1. ಏನಾಯ್ತಪ್ಪ, ಏನೋ ಆಗಿದೆ. 5/4 ಈ ಸತಿ ಕ್ಯೂಬ್ ಕೇಳ್ಬಿಡ್ತಾನೆ ನೋಡಿ ನಿಮ್ ಸೈಕಾಗಿ. 5/2 ಸೈನ್ ಕ್ಯೂಬ್ ಎಕ್ಸಾಮ್ ಅಲ್ಲಿ ಕೇಳಿದ್ದೆ ಅನ್ಸುತ್ತೆ ನಾನು. 0 to π/2 2/3. ಸೊ ಇಷ್ಟು ರಿಸಲ್ಟ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್ ಬೈ ದಿ ಕರ್ವ್. ಓಕೆನಾ, ಎವ್ರಿ ಅಂತ ಎಲ್ಲ ಇದೆ, ಇದೆಲ್ಲ ತಪ್ಪು. ಇರ್ಲಿ ಬಿಡು. ಸೊ ಫಾರ್ಮುಲಾ ಅಂತ ಗೊತ್ತು, ವಾಲ್ಯೂಮ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ -1 to 1 ಇದೆ. -1 to 1 ಇಲ್ಲಿ ತೊಂದರೆ ಇಲ್ಲ. y ಸ್ಕ್ವೇರ್ dx which is equal to pi into integral -1 to 1 y ಸ್ಕ್ವೇರ್ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅನ್ನೋದು y ಆಗುತ್ತೆ. ಇದಕ್ಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಮಿಗದ್ ನಿಮ್ಗೆ ಪೈ ಇಂಟಿಗ್ರಲ್ -1 to 1 ಎಕ್ಸ್ ಸ್ಕ್ವೇರ್ ಪ್ಲಸ್ 4 dx which is equal to x cube by 3 plus 4 ಗೆ 4x -1 to 1. ಈಗ ಇಂಟಿಗ್ರೇಟ್ ಮಾಡೋದೇ ಕೆಲಸ, ಲಿಮಿಟ್ ಅಪ್ಲೈ ಮಾಡೋದೇ ಕೆಲಸ ಈಗ. ಸೊ ಅಪ್ಲೈ ದ ಲಿಮಿಟ್. 1 ಅಪ್ಲೈ ಮಾಡಿದ್ರೆ 1 ಬೈ, ಬೇಡ ಇಲ್ಲಿ ಎಲ್ ಟರ್ಮ್ ಇದೆಯಲ್ಲ, ಆ ತರ ಇದ್ರೆ ಏನ್ ಮಾಡಕ್ ಹೋಗ್ಬಿಡಿ, ಅಲ್ಲ ಕಾಮನ್ ತೆಗೆದ್ರು ಮಾಡಂಗಿದ್ರು ಮಾಡಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ನಿಮ್ ಇಷ್ಟ. 1/3 1 ಅಪ್ಲೈ ಮಾಡಿದ್ರೆ ಇಲ್ಲಿ 1/3 ಬರುತ್ತೆ, 1/3 ಪ್ಲಸ್ 4 ಬರುತ್ತೆ. ಇದು ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ ಅಪ್ಲೈ. 1/3 ಯಾವ್ದು ಬಂತಿದ್ರು ನನಗೆ ಗೊತ್ತಾಗ್ತಿಲ್ವಲ್ಲ, ನಾನು ಹುಚ್ಚ ಆಗಿದ್ದೀನಿ. ಹುಚ್ಚ ವೆಂಕಟ್ ಪಾರ್ಟ್ 3. ಸೊ ಇದು ಪೈ ಅಷ್ಟೇ. ಕರೆಕ್ಟಾ ಅಥವಾ ತಪ್ಪು ಮಾಡ್ತಿದ್ದೀನ? ಇಲ್ಲ, ಪೈ, ಇಟ್ ಈಸ್ ಜಸ್ಟ್ ಪೈ ಜಸ್ಟ್ ಹಂಗೆ ಬರ್ದಿದ್ದೀನಿ. ಇದಕ್ಕೆ ಲಿಮಿಟ್ ಹಂಗೆ ಅಪ್ಲೈ ಮಾಡ್ತೀನಿ, ಕಾಮನ್ ತೆಗ್ದಿಲ್ಲ. ನಾವು ಪುಟ್ -1 ಹಾಕಿದ್ರೆ -1 ಹೋಲ್ ಕ್ಯೂಬ್ ಇಸ್ -1 ಆಗುತ್ತೆ. ಇಟ್ ವಿಲ್ ಬಿ -1/3 -4 ಬಿಕಾಸ್ ದಿಸ್ ಮೈನಸ್ ತಾನೆ ಆಗ್ತಾ ಇರೋದು. ಈಗ ಇವೆರಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಇಟ್ಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್. ಸೊ ಇಟ್ ವಿಲ್ ಬಿ ಪೈ ಇಂಟು 1/3 ಆಯ್ತು. 1/3 ಪ್ಲಸ್ 4 ಪ್ಲಸ್ 1/3 ಪ್ಲಸ್ 4. ಸೊ ಇದನ್ನ ಇಲ್ಲಿ ಮಾಡ್ತೀನಿ ಸಿಂಪ್ಲಿಫಿಕೇಶನ್. ಸೊ ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು 2/3 ಪ್ಲಸ್ 8. ಸೊ ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು 8 24 26 26/3. So which is equal to 26/3.
ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಇದು ಸೈಕೋ ಕ್ವಶನ್. ಇದಕ್ಕೆ ಆಫ್ ಆಂಗಲ್ ಏನಾದ್ರೂ ಯೂಸ್ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆಫ್ ಆಂಗಲ್, ಜನ ಆಫ್ ಆಂಗಲ್ ಯೂಸ್ ಮಾಡಿದ್ರು ಆನ್ಸರ್ ಬರುತ್ತೆ. ಇದ್ರೆ ನಾನು ಕ್ಲಾಸ್ ನಲ್ಲಿ ಹೇಳಿದ್ದೆ, ಒಂದೊಂದು ಆನ್ಸರ್ಸ್ ನಿಮ್ಗೆ ಯುನಿಕ್ ಬರೋದಿಲ್ಲ ಇಂಟಿಗ್ರೇಷನ್ ಅಲ್ಲಿ ಮಾತ್ರ ಅಂತ. ಓಕೆನಾ? ಸೊ ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಏನಪ್ಪಾ ಅಂತ ಅಂದ್ರೆ ಇದನ್ನ ರಾಷನಲೈಸೇಷನ್ ಮಾಡಬೇಕು. ಓಕೆ, ಸೊ ಇಂಟಿಗ್ರಲ್ 1/1 ಪ್ಲಸ್ ಕಾಸ್ ಎಕ್ಸ್ ಇದೆಯಲ್ಲ, ಇಂಟು ಮಾಡ್ಬಿಟ್ಟು ನೋಡಿ. ರಾಷನಲೈಸೇಷನ್ ಹೆಂಗೆ ಅಂತ ಅಂದ್ರೆ ಇಲ್ಲಿ ಏನಿದೆ ಅದನ್ನೇ ಬರ್ಕೋಬೇಕು, ಬಟ್ ನೆಗೆಟಿವ್ ಅಲ್ಲಿ ಬರ್ಕೋಬೇಕು. ಇಲ್ಲೇನ್ ಬರೀತೀಯೋ ಅದನ್ನ ನ್ಯೂಮರೇಟರ್ ಹಂಗೆ ಬರೀಬೇಕು. ಓಕೆನಾ? ಈ ಪ್ರಾಸೆಸ್ ನೇ ನಾವು ರಾಷನಲೈಸೇಷನ್. ಬಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಒಟ್ಟೆ ಅದೇ ಬರುತ್ತೆ ನಿಮಗೆ. ಓಕೆನಾ? 1 ಮೈನಸ್ ಕಾಸ್ ಎಕ್ಸ್ 1 ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನನಗೆ ಅದೇ ಬರುತ್ತೆ. ಹೌದಲ್ಲ? So next is simplification. It's all about simplification. So 1 into 1 minus cos x gives you, it is 1 minus cos x. So this is just like a plus b into a minus b formula. 1 minus cos square. So which is equal to ಏನಾಗುತ್ತಲ್ಲ ಅಷ್ಟೇ, ಮುಗೀತು ಅಷ್ಟೇ. ಇಂಟಿಗ್ರಲ್ ಅದು 1 minus cos x ಇದೆ. 1 minus cos square x ನಾನು sin square x ಅಂತ ಬರೀಬಹುದಲ್ಲ by using trigonometric identity. So now it is just like numerator has 2 terms and denominator has 1 term. So divide it, separate it. Okay, so it is 1 by sin square. Hey, correct? 1 by sin square minus ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ ಇದನ್ನ 1 by sin x ಅಂತ ಬರ್ಕೊಂತೀನಿ. ಈ ತರ ಪ್ರಾಬ್ಲಮ್ಸ್ ಮಾಡಿಸಿದೆ. 1 by sin x cos x by sin x, because in the denominator you have two factors. sin square ಎರಡಿದೆ, ಒಂದು cos by sin, ಇನ್ನೊಂದು cos by sin. 1 by sin cos by sin ಅಂತ ಬರ್ಕೊಂಡೆ. ಈ ಸ್ಟೆಪ್ ಅರ್ಥ ಆಗಿದ್ಯಾ? ಈ ತರ ಪ್ರಾಬ್ಲಮ್ ಮಾಡಿಸಿದೀನಿ ಕ್ಲಾಸ್ ನಲ್ಲಿ. ಸೊ ನೆಕ್ಸ್ಟ್ ಅಲ್ಲಿ 1 by sin square ಅಂತ ಬರ್ತೀನಿ, cosecant square. 1 by sin ಏನಂತ ಬರಿತೀನಿ, cosecant x. cos by sin ನ cot x. ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಆಗೋಯ್ತಲ್ವಾ? cosecant square x ಇಂಟಿಗ್ರೇಷನ್ ಏನು? ಮೈನಸ್ ಕಾಟ್ ಎಕ್ಸ್ ಮೈನಸ್, ಆಲ್ರೆಡಿ ಒಂದು ಮೈನಸ್ ಇದೆ ಅಲ್ಲಿ, ಕೊಸಿಕೆಂಟ್ ಇಂಟು ಕಾಟ್ಗೆ ಮೈನಸ್ ಕೊಸಿಕೆಂಟ್ ಎಕ್ಸ್, ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಕಾಟ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ಆಗುತ್ತೆ. ಅಣ್ಣ ಇದನ್ನ ನೀವೇ ಹೇಳ್ಬೇಕು. ಡೈರೆಕ್ಟ್ ಫಾರ್ಮುಲಾ ರೂಟ್ ಎಕ್ಸ್ ಗೆ ಡೈರೆಕ್ಟ್ ಗೊತ್ತು. ಏನ್ ರೂಟ್ ಎಕ್ಸ್ ಗೆ ಡೈರೆಕ್ಟ್ ಫಾರ್ಮುಲಾ? 2/3 x to the power 3/2 ಪ್ಲಸ್ ಇದೆ. ಕಾಟ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? sin x. ಎಲ್ಲ ಫಾರ್ಮುಲಾ ಬೇಸ್ಡ್, ಏನು ನೀವು ಮಾಡಂಗೆ ಇಲ್ಲ. ಎಲ್ಲಿದೆ ಆನ್ಸರ್? ಆಪ್ಷನ್ ಏನಲ್ಲೇ ಕೊಟ್ಟಿದ್ದಾನೆ. ಸಿಂಪಲ್. ಲಡ್ಡು ಬಂದು ಬಾಯಿಗೆ ಬಿತ್ತು. ಇದು ಅಷ್ಟೇ ಸೇಮ್, ಅದೇ ಗೊತ್ತಲ್ಲ, ಅದೇ ಆ ಟೈಪು. ಯಾವ ಟೈಪು? e to the power of log x ಇದೆ ಇಂಟು 1/x ಇದೆ, dx ಇದೆ. ಇನ್ನೊಂದು ಏನ್ ಗೊತ್ತಾ, ವಿಚಿತ್ರವಾಗಿರೋದು ಹೇಳ್ಕೊಡ್ತೀನಿ. ಇದಾದ್ಮೇಲೆ ಹೇಳ್ಕೊಡ್ತೀನಿ. ಓಕೆ, ಇದೇ ಕ್ವಶನ್ ಕೊಟ್ಬಿಟ್ಟು ನಾವು ವಿಚಿತ್ರವಾಗಿ ಕೇಳ್ಬೋದು. ಕ್ವಶನ್ ಹೆಂಗೆ ಅಂತ ಅಂದ್ರೆ ನೋಡಿ, ಈಗ ಇದು ಫಂಕ್ಷನ್ ತರ, ಓಕೆನಾ? ಈ ಪವರ್ ಇದು, ಓಕೆ, ಇದು ಎಫ್ ಆಫ್ ಎಕ್ಸ್ ತರ, ಹೌದ್ ತಾನೆ? ಡೈರೆಕ್ಟ್ ಆಗಿ ಗೊತ್ತು ಅಲ್ವಾ? ಯಾಕಂದ್ರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ. ಸೊ ಈಗ ಅದಕ್ಕೆ ಅದ್ರ ಪ್ರಕಾರ ಏನಂತ ಬರೀಬಹುದು? ಈಗ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಬರ್ತಾ ಇದೆ. ಸೊ ಡೈರೆಕ್ಟ್ ಆನ್ಸರ್ e to the power of ಏನು? log x ಪ್ಲಸ್. ಅವನೇನಾದ್ರೂ ಬುದ್ಧಿವಂತ ಆಗಿ ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಏನಾದ್ರೂ ಡಿಸೈಡ್ ಮಾಡಿದ್ದು ಅಂತಂದ್ರೆ ಇದನ್ನ ಬೇಕಾದ್ರೆ ಅವನು ಬರೀ ಎಕ್ಸ್ ಪ್ಲಸ್ ಸಿ ಅಂತಾನು ಕೊಡ್ಬೋದಾ? ಹೆಂಗೆ? ಪ್ರಾಪರ್ಟಿ ಹೇಳಿದ್ದೆ, ನೆನಪಿದ್ಯಾ? ಓಕೆನಾ? ಇಲ್ಲ ಅಂದ್ರೆ ಈಗ ಹಿಂಗೇನೆ ಹೇಳ್ಬೋದು. ಓಕೆನಾ?
ಈಗ ಅವನು ಬುದ್ಧಿವಂತ ಆಗಿದ್ರೆ ಶಿಷ್ಯ ಕೊಡ ದಡ್ಡನ ಮಗ ಕ್ವಶನ್ ಪೇಪರ್ ಕೊಟ್ಟರು ಅಂತ ಶಿಷ್ಯ. ನೋಡಿ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ, ಎಕ್ಸೇ ಬರುತ್ತಲ್ವಾ, ಎಕ್ಸ್ ಬೈ ಎಕ್ಸ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ ಒನ್ಗೆ ಏನು ಅಲ್ಲೇ ಬರುತ್ತೆ. ಅರ್ಥ ಆಯ್ತಾ? ಇನ್ ಹೆಂಗ್ ಮಾಡಿದ್ರು ಒಂದೇ ತರ ಆನ್ಸರ್ ಬರ್ತದೆ, ಬಟ್ ಆದ್ರೂ ಇರ್ಲಿ. ಓಕೆನಾ? ನಾವ್ ಅನ್ಕೊಂತೀವಿ ಅವ್ನಿಗೆ ಅಷ್ಟೊಂದು ಗೊತ್ತಿಲ್ಲ ಅಂತ, ಬಟ್ ಅವನಿಗೆ ಗೊತ್ತಿರುತ್ತೆ, ನಮಗೆ ಕನ್ಫ್ಯೂಷನ್ ಮಾಡ್ಸಕ್ ಕೊಟ್ಟಿರ್ತಾನ ಅಂತ. ಇದು ಡೈರೆಕ್ಟ್ ಫಾರ್ಮುಲಾ. ಐ ಈಸ್ ಈಕ್ವಲ್ ಟು ಏನಣ್ಣ, ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಅಂದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ ಸೇಮ್ ಟಾಪಿಕ್ಸ್ ಮೇಲೆ ಅಂತ. ಅವ್ನು ಫೋಕಸ್ ಮಾಡಿ, ಅದಕ್ಕೆ ನೆನ್ಪಿಟ್ಕೊಳ್ಳಿ ಅಂತ. ಇದು ಯಾವ ಟೈಪು, ಯಾವ್ದೋ ಒಂದು ಡೆರಿವೇಟಿವ್ ಇರುತ್ತೆ ಮೇಲ್ಗಡೆ, ಕೆಳಗಡೆ ರೂಟ್ ಒಳಗಡೆ ಫಂಕ್ಷನ್ ಇರುತ್ತೆ. ಸೊ ಇದೇಂತ ಬರೋದು, 2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಟೂ ಮಿಸ್ಸಿಂಗ್ ಇದೆಯಾ? ವೆರಿ ಗುಡ್. ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಬರುತ್ತೆ. ಸೊ 2 ಮಿಸ್ಸಿಂಗ್ ಇದೆ. ಸೊ therefore I is equal to direct answer 1/2 ಫಸ್ಟ್ ಮಿಸ್ಸಿಂಗ್ ಇರುತ್ತೆ, ಫಸ್ಟ್ ಬರೀತೀನಿ, ಇಂಟು 2 ರೂಟ್ ಆಫ್, ಸೊ 2 ಕ್ಯಾನ್ಸಲ್, so it is equal to root of 1 plus x square plus c. ಹೇಳೋಣ ಈಗ. ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಡೈರೆಕ್ಟ್ ಆಗಿ ಈಗ ಇದನ್ನೇನು ಸಿಂಪ್ಲಿಫೈ ಮಾಡ್ಕೊಂಬಿಡಿ. -2 to 1 x square minus 1 dx. So integrated x cube by 3 minus x minus 2 to 1. ಸೊ ಅಪ್ಲೈ ಫಸ್ಟ್ ಆಫ್ ಆಲ್ ಅಪ್ಪರ್ ಲಿಮಿಟ್ ಹಾಕೊಳ್ಳಿ. 1/3 1 ಹಾಕಿದ್ರೆ 1ಗೆ ಆಗುತ್ತೆ. 1/3 ಮೈನಸ್ 1 ಮೈನಸ್ -2 ಹಾಕಿದ್ರೆ -2 ಆಗ್ತಿರೋದು. ಬಿ ಕೇರ್ಫುಲ್. -2 ಹಾಕಿದ್ರೆ -2 ಹೋಲ್ ಕ್ಯೂಬ್ ಇಸ್ ವಾಟ್, -8 8/3. ನೋಡಿ ಇಲ್ಲಿ -2 ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಕನ್ಫ್ಯೂಷನ್ಸ್ ಬೇಡ, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಆರ್ ಎಲ್ಸ್ ಇಲ್ಲೇ LCM ತಗೊಳ್ಳೋಂಗಿರೋ ತಗೊಳ್ಳಿ, ನಿಮ್ ಇಷ್ಟ, ಏನ್ ಸಮಸ್ಯೆ ಆಗಲ್ಲ. ಇಲ್ಲೇ LCM ತಗೊಂಬಿಡಿ, ಸುಮ್ಮನೆ ಮತ್ತು ಅಲ್ಲಲ್ಲೋ LCM ತಗೊಂಡು. ಸೊ ಇಲ್ಲಿ 1 ಇದೆ, 1 ಮೈನಸ್ 2/3 2/3 ಮೈನಸ್, ಇಲ್ಲೂ LCM ತಗೊಂಬಿಡಿ, ಟೇಕ್ LCM here. -8 ಪ್ಲಸ್ 6 ಅಂದ್ರೆ -2/3 ಬರುತ್ತೆ. ಓಕೆ, ಸೊ ಇಟ್ ಇಸ್ 0 ಬಂತಲ್ಲ ಅಂತ. -2/3 plus 2/3 which is 0. So 0 ಬರುತ್ತೆ. Okay. The area bounded by sin square x. Sin square 0 to pi by 2 ಮುಗಿದ ಕೆಲಸ. Okay, area is equal to 0 to pi by 2 y dx. 0 to pi by 2 sin square x dx, which is equal to direct pi by 4. Okay, pi by 4 ಎಷ್ಟು ಸರಿ ರಿಪೀಟ್ ಆಗ್ತಾ ಇದೆ. ಓಕೆ, ಗೊತ್ತಿರ್ಬೇಕು ಇವೆಲ್ಲ ಅಣ್ಣ. ಇದು ಅಷ್ಟೇ ಡೈರೆಕ್ಟ್ 2021ರಲ್ಲಿ ಕೇಳಿರೋ ಕ್ವಶನ್. ಓಕೆನಾ? ಡೈರೆಕ್ಟ್ ಫಾರ್ಮುಲಾ ಬೇಸಿಸ್. ಇದಕ್ಕಿಂತ ಈಸಿ ಕ್ವಶನ್ ಯಾರು ಕೊಡಲ್ಲ. 1/x ಏನು, log x. ಸೆಕೆಂಡ್ ಸ್ಕ್ವೇರ್ x ಏನು, tan x. ಆಪ್ಷನ್ ಬಿ. ಇದು ಹೆಂಗ್ ಮಾಡ್ತೀರಾ ಹುಷಾರಾಗಿ ಮಾಡಿ. ಮಲ್ಟಿಪಲ್ ಆಂಗಲ್ ಫಾರ್ಮುಲಾ. ಸೊ I is equal to ಇಂಟಿಗ್ರಲ್ ಫಾರ್ಮುಲಾ ಅಪ್ಲೈ ಮಾಡಿ. 1/1 minus cos 2x ಗೆ ಫಾರ್ಮುಲಾ ಏನು, 2 sin square x dx. ಸೊ 1/2 ಆಚೆ ತೆಗಿತೀನಿ. 1/sin square ನಾನು ಎಂತ ಬರೀಬಹುದು, cosecant square x dx, which is equal to 1/2 times cosecant square integration direct.
minus cot x plus c, which is equal to minus cot x by 2 plus c. ಅಣ್ಣ ಇದು ಅಷ್ಟು ಡೈರೆಕ್ಟ್ ಆನ್ಸರು. ಓ ಅಲ್ಲ, ಇದು ಟೈಪ್ 1, ಟೈಪ್ ಅಂದ್ರೆ ಟೈಪ್ 2 ಪ್ರಾಬ್ಲಿ ಅಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ 2x² ಪ್ಲಸ್ 4x ಪ್ಲಸ್ 5 ಮಾಡ್ತಾರೆ. ಏನಿದೆ ಇದು ನಿಮ್ಗೆ ಪ್ರಾಬ್ಲಿ. ಸೊ 4x ಪ್ಲಸ್ 4 ಬರುತ್ತೆ. ಸೊ 4 ಕಾಮನ್ ತೆಗೀರಿ, x ಪ್ಲಸ್ 1, 4 ಈಸ್ 4 ಮಿಸ್ಸಿಂಗು. ಸೊ 1/4 ಬರುತ್ತೆ ನೋಡಿ. ಈಗ ಆಕ್ಚುಲಿ ಕರೆಕ್ಟ್ ಆಗಿ ತಪ್ಪು ಮಾಡಕೋಬೇಡಿ. 1/4 ಬರುತ್ತೆ ಇಂಟು ಇದು ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ತರ ಅಂತಾನೆ, ಅಂದ್ರೆ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಅಲ್ವಾ. ಅಂದ್ರೆ ಇದು ಇದೇನಿದೆ ಅಲ್ಲಿ 2x² ಪ್ಲಸ್ 4x ಪ್ಲಸ್ 1 ಏನು ಹೋಲ್ ಸ್ಕ್ವೇರ್ ಬೈ 2. ಸೊ ಫೈನಲಿ ದಿಸ್ ವಿಲ್ ಬಿ ಬೈ 8 ಬರುತ್ತಲ್ವಾ. 2x² ಪ್ಲಸ್ 4x ಪ್ಲಸ್ 1 ಹೋಲ್ ಪವರ್ ಸ್ಕ್ವೇರ್ by 8. Oh, sorry, mega. Okay. So option yeah. ಇದನ್ನು ಕೂಡ ನೆನ್ಪಿಟ್ಗಳ ಕೇಳಿದ್ದೆ. ಬರಿ ಡೈರೆಕ್ಟ್ ಫಾರ್ಮುಲಾ ಪ್ರೂಫು ಹೇಳ್ಕೊಟ್ಟಿದ್ದೀನಲ್ವಾ. ಪ್ರೂಫ್ ಮಾಡಿದ್ವಾ? ಇದಕ್ಕೆ ಪ್ರೂಫ್ ಮಾಡಿದೀವಿ, ಬಟ್ ಅವೆಲ್ಲ ಮಾಡಕ್ ಆಗಲ್ಲ ಎಕ್ಸಾಮ್ ಅಲ್ಲಿ, ನಿಮ್ಗೆ ಟೈಮ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಹಂಗೆ ರೀಕಾಲ್ ಮಾಡ್ಕೊಂಬಿಡಿ. ಸೈನ್ ಇನ್ವರ್ಸ್ ಎಕ್ಸ್ ಏನ್ ಬರುತ್ತೆ ಹೇಳಿ? ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ x². ನೋಡಿ ಸೈನಿಗೆ ಮಾತ್ರ ಪ್ಲಸ್ ಬರುತ್ತೆ. ಕಾಸ್ ಇನ್ವರ್ಸ್ ಎಕ್ಸ್ಗೆ ಸೇಮೇ, ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಬರುತ್ತೆ ಮೈನಸ್ ರೂಟ್ ಆಫ್ 1 ಮೈನಸ್ x² ಪ್ಲಸ್ ಸಿ. ಸೇಮ್ ಇದೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಏನ್ ಬರುತ್ತೆ? ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ನೋಡಿ ಮೊದಲನೇ ಟರ್ಮ್ಸ್ ಮಾತ್ರ ಎಲ್ಲದರಲ್ಲೂ ಸೇಮೇ, ಮೈನಸ್ 1/2 ಲಾಗ್ ಆಫ್. ಸೊ ನೆನ್ಪಿಟ್ಕೋಬೇಕು. ಸೊ ಆಪ್ಷನ್ ಕರೆಕ್ಟಾ? ಇದು ಅಷ್ಟೇ. ಯಾವುದು? ಟೈಪ್ 1 ಇಂಟಿಗ್ರಲ್ ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಕ್ಯೂಬ್ ಇಂಟು 1 ಡಿವೈಡ್ ಬೈ ಅಂಡರ್ ದ ರೂಟ್ ಆಫ್ 1 ಮೈನಸ್ x² dx ಅಂತ ಬರಿಬೋದಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬರ್ತಾ ಇದೆಯಾ? ಡೈರೆಕ್ಟ್ ಆನ್ಸರ್ ಇದೆ. ಸೊ therefore I is equal to sin inverse x whole power 4/4. ಓಕೆ, ಇದು ಕೂಡ ಸೇಮ್ ಲಾಜಿಕ್, ಬಟ್ ಡೆಫಿನೆಟ್ ಇಂಟಿಗ್ರೇಷನ್ ಇದೆ ಅಷ್ಟೇ. ಸೊ I is equal to ಡೈರೆಕ್ಟ್ ಫಾರ್ಮುಲಾ ಬರುತ್ತಾ ಮಗ? ಬರಲ್ಲ ಅಂತ ತಿಳ್ಕೋಣ. ಅಲ್ಲ, ಅದೇ ಸಬ್ಸ್ಟಿಟ್ಯೂಷನ್ ಅಲ್ಲೇ 0 to 1 tan inverse x into 1 divided by 1 plus x² dx. ಡಿಫ್ರೆನ್ಸಿಯೇಷನ್ ಆಫ್ tan inverse x ಬರ್ತಾ ಇದೆ ಟೈಪ್ 2 ಅಲ್ವಾ. ಸೊ therefore I is equal to ಇಂಟಿಗ್ರೇಷನ್ ಮಾಡಿ tan inverse x whole square by 2 over the limit 0 to 1. So which is equal to 1/2 ಆಚೆ ತೆಗೆದು ಬಿಡ್ಲಾ? 1/2 ಬೇಡ, which is equal to 1/2. ಎಷ್ಟನೇ ಇಷ್ಟಲ್ಲಿ 2020 ಇದೀವಾ? 22 ಆದ್ಮೇಲೆ 23, 24, 25, 4, 4, 4, 3, 12, 12 ಬರ್ತವೆ. 2 ವರ್ಷ ಹೋಗ್ಬೇಕು. ಆಯ್ತು. 1/2 ಏನಾಗುತ್ತೆ? tan inverse 1 whole square minus tan inverse 0 the whole square, which is equal to tan inverse 1 pi/4 ಅಲ್ವಾ? pi/4 whole square minus 0 square, which is equal to 1/2 pi square by 4. Sorry, not 4. Pi square by 4 square is 2. 16. So which is pi square by 32.
ದ ವಾಲ್ಯೂಮ್ ಆಫ್ ಜನರೇಟೆಡ್ ವಾಲ್ಯೂಮ್ ಫಾರ್ಮುಲಾ ವಾಲ್ಯೂಮೆ ವಾಲ್ಯೂಮ್ ಅನ್ಬಾರ್ದು ಇನ್ ಮುಂದೆ ವಾಲ್ಯೂಮೆ 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 ಇಸ್ ಈಕ್ವಲ್ ಟು ಹೇಳ್ರಪ್ಪ 5 ಇಂಟು 0 to 2 y square dx x plus 3 the whole square dx. So now which is equal to pi into x plus 3 the whole square ಹೇಳ ಲೀನಿಯರ್ ಎಕ್ಸ್ಪ್ರೆಷನ್ x cube by 3 ಬರೀಬೋದಲ್ಲ x plus 3 whole cube by 3 plus c ಬರೆಯಂಗಿಲ್ಲ because it is definite. Over the limits 0 to 2, so which is equal to pi by 3. I'm going to take it outside ಮತ್ತೆ 2 ಅಪ್ಲೈ ಮಾಡಿದ್ರೆ 2 plus 3 5 ಕ್ಯೂಬ್ ಆಗುತ್ತಾ 5 ಕ್ಯೂಬ್ minus 0 ಹಾಕಿದ್ರೆ 0 plus 3 3 ಕ್ಯೂಬ್, so which is equal to 5 by 3 times 5 cube is 125 minus 8 ಎಷ್ಟಾಗುತ್ತೆ ಹೇಳಿ 125 3 cube is not 125, it is 27. So now pi by 3 into 125 minus 98, so which is equal to 98 pi by 3. ಅಣ್ಣ ಇದು ಅಷ್ಟೇ ಡೈರೆಕ್ಟ್ ಆನ್ಸರ್. i is equal to x cube ಗೆ ಏನಾಗುತ್ತಣ್ಣ x power 4 by 4 minus cos ಗೆ ಏನಣ್ಣ just sin plus c. ನಾವು 1 by sin x ಇದು ಅಷ್ಟೇ ಸೈಕು ಹೆಂಗ್ ಮಾಡ್ತೀರಾ? ಎಸ್ ವೆರಿ ಗುಡ್. ರಾಷನಲೈಸ್ ಬಿಕಾಸ್ ಇಲ್ಲಿ ನೋಡಿ ನಿಮ್ಗೆ ರಾಷನಲೈಸ್ ಮಾಡ್ದಂಗೂ ಮಾಡ್ಬೋದು, ಬಟ್ ಇಲ್ಲಿ ಏನಾದ್ರು ಆಫ್ ಆಂಗಲ್ ಇದೆಯಾ ಅಂತ ಆಪ್ಷನ್ ನೋಡ್ಬೇಕು. ಆಪ್ಷನ್ ಯಾವ್ದು ಆಫ್ ಆಂಗಲ್ ಇಲ್ಲ, ಹಂಗಾಗಿ ಯು ಹ್ಯಾವ್ ಟು ರಾಷನಲೈಸ್ ಇಟ್. ಓಕೆ, ಸೇಮ್ ಅವಾಗಲೇ ಹೇಳಿದ್ನಲ್ಲ ಅದೇ ತರನೇ ಮಾಡ್ಬೇಕು. ಸೊ ಇಂಟಿಗ್ರಲ್ 1 divided by 1 minus sin x ಇದೆ ಇಂಟು 1 plus sin x, ಇಲ್ಲಿ 1 plus sin x dx. So numerator ಅಲ್ಲಿ you remain with 1 plus sin x. 1 into 1 plus sin x is 1 plus sin x. ಇದು a plus b into nms 1 square 1 minus sin square x dx. So which is equal to 1 plus sin x as it is. 1 minus sin square x is what? Cos square x dx. So which is equal to ಸ್ವಲ್ಪ ಫಾಸ್ಟ್ ಆಗ್ತಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನಾವು ಪ್ರಾಬ್ಲಮ್ಸ್ ಮಾಡಿದೀವಿ ತರದವು, ಹಂಗಾಗಿ ಫಾಸ್ಟ್ ಮಾಡ್ತಾ ಇದೀನಿ. ಸೊ ಇದೇನಾಗುತ್ತೆ ಈಗ 1 by cos square x ಪ್ಲಸ್ ನೋಡಿ ಇದನ್ನ ಹಿಂಗ್ ಬರ್ಕೋಬೇಕು 1 by cos x sin x by cos x ಇಷ್ಟೇ. ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. 1 by cos square ಗೆ secant square ಪ್ಲಸ್ ಇದನ್ನ secant x into tan x ಅಂತ ಬರಿಬಹುದು. ಓಕೆ, ಸೊ ಇದು ಡೈರೆಕ್ಟ್ ಆನ್ಸರ್. secant square ಏನಪ್ಪ tan ಪ್ಲಸ್ ಇದಕ್ಕೆ secant x, tan x plus secant x plus c. ರಾಷನಲೈಸೇಷನ್ ಇದನ್ನ ಏನಂತ ಕರಿತೀವಿ? ರಾಷನಲೈಸೇಷನ್. ಓಕೆ, ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಚೂರು ಅವನು ಸೈಕ್ ಮಾಡಿದ್ದಾನೆ, ಇದು ಏನಿಲ್ಲ, ಚೂರು ರಿಲೇಟ್ ಮಾಡ್ಕೋಬೇಕು ಅಷ್ಟೇ. e to the power of sin x ಇದೆಯಲ್ಲ ಹಂಗೆ ಬರ್ಕೊಂತೀವಿ. ಈ 1 by secant ಇದೆಯಲ್ಲ ಅದನ್ನ ಕಾಸ್ ಅಂತ ಮಾಡ್ಕೊಂಡ್ಬಿಡಿ, ಡೈರೆಕ್ಟ್ ಫಾರ್ಮುಲಾ ಬಂದ್ಬಿಡುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ sin x ಏನಾಗುತ್ತೆ? cos x ಬರ್ತಾ ಇದೆ ಅಲ್ವಾ? cos x ಬರ್ತಾ ಇದೆ. ಸೊ ಹಂಗಾಗಿ ನೋಡಿ ಇದ್ರ sin x ಡಿಫ್ರೆನ್ಸಿಯೇಷನ್ cos x ಬರ್ತಾ ಇದೆ. ಡೈರೆಕ್ಟ್ ಆನ್ಸರ್ ಗೆ ಎಂತವರೆಗೂ i is equal to e to the power of sin x plus. ಸೊ ಆಪ್ಷನ್ ಇದೇ ಕ್ವಶನ್ ಕೇಳಿದ್ದ ಹಿಂದೆ ಒಂದ್ ಕಡೆ, ಅವ್ನು ಡೈರೆಕ್ಟ್ ಆಗಿ cos x ಅಂತ ಕೊಟ್ಟಿದ್ದ, ಅವನು ಸ್ವಲ್ಪ ತಿರ್ಗಿಸ್ ಮುರ್ಗಿಸಿ ಎಲ್ಲ secant 1 by secant ಅಂತ ಕೊಟ್ಟಿದ್ದ. ನೋಡಿ ಯಾವ ಲೆಕ್ಕಾಚಾರ, ನಮ್ಮನ್ನೇನು ಎಡ್ಬಿಡಿ ಅಂದ್ಕೊಂಡ್ಬಿಟ್ಟು ಶಿಷ್ಯ. sin inverse x ಅಣ್ಣ ಡೈರೆಕ್ಟ್ ಫಾರ್ಮುಲಾ x into sin inverse x ಮೈನಸ್ ಪ್ಲಸ್
ಸೈನ್ಗೆ ಪ್ಲಸ್ ಬರುತ್ತೆ, ಮಿಕ್ಕಿದ ಎರಡಕ್ಕೂ ಮೈನಸ್ ಬರುತ್ತೆ. ಮಾಡಿ. ಯಾವ 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 ಮೆಥಡ್ ಹೇಳಿ ಫಸ್ಟ್ ನನಗೆ, ನೀವು ಹೇಳಿ ಮೆಥಡ್. ಟೆಲ್ ಮಿ ದ ಮೆಥಡ್. ಬೈ ಪಾರ್ಟ್ಸ್. ಎಸ್, ಜನರಲೈಸೇಷನ್ ಬೈ ಪಾರ್ಟ್ಸ್. ಸೊ ಓಕೆ, ಸೊ ಅಣ್ಣ ಪಾರ್ಟ್ ಕಣ, ಪೂರ್ಣ ಅಣ್ಣ ಪಾರ್ಟ್. ಓಕೆ, ಸೊ I is equal to, ಫಸ್ಟ್ ಆಫ್ ಆಲ್ ಬ್ರಾಕೆಟ್ ಹಾಕೊಳ್ಳೋಣ. ಬ್ರಾಕೆಟ್ ಬ್ರಾಕೆಟ್ ಮೈನಸ್ ಬ್ರಾಕೆಟ್ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಬ್ರಾಕೆಟ್. ಸೊ ವಿಚ್ ಇಸ್ ಈಕ್ವಲ್ ಟು, ಇದು ಎಕ್ಸ್ ಸ್ಕ್ವೇರ್, ಇಲ್ಲಿ 2x, ಇಲ್ಲಿ 2. ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಟ್ ಮಾಡಿ ಬರೀಬೇಕು. ಕಾಸ್ಗೆ ಇಂಟಿಗ್ರೇಷನ್ ಏನು? ಸೈನ್. ಇಲ್ಲಿ ಮೈನಸ್ ಕಾಸ್ ಎಕ್ಸ್, ಇದಕ್ಕೆ ಇಂಟಿಗ್ರೇಷನ್, ಇದಕ್ಕೆ ಇಂಟಿಗ್ರೇಷನ್ ಮೈನಸ್ ಸೈನ್ ಎಕ್ಸ್. ಸಿಂಪ್ಲಿಫಿಕೇಶನ್ ಅಷ್ಟೇ. ಸೊ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಪ್ಲಸ್ 2x ಕಾಸ್ ಎಕ್ಸ್ ಮೈನಸ್ 2 ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಡಿ ಅಲ್ವಾ? ಎಕ್ಸ್ ಸೈನ್ ಆಫ್ 2x. ಇದು ಅಷ್ಟೇ ಸೇಮ್ ನೋಡಿ, 2 ಕ್ವಶನ್ ಕೊಟ್ಟಿದ್ದಾನೆ ಸೇಮ್ ಇಯರ್ ಅಲ್ಲಿ. ಸೇಮ್ ಇಯರ್ ಅಲ್ಲೇ 2 ಕ್ವಶನ್ಸ್. ಓಕೆ, ಸೇಮ್. I is equal to ಬ್ರಾಕೆಟ್ ಬ್ರಾಕೆಟ್ ಮೈನಸ್ ಬ್ರಾಕೆಟ್ ಬ್ರಾಕೆಟ್ x 1 ಸೈನ್ 2x ಇಂಟಿಗ್ರೇಷನ್ ಏನು? ಈಗ ಮತ್ತೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಮೈನಸ್ ಹೆಂಗಿದೆಯೋ ಹಂಗೆ ಇದೆ. ಸೈನ್ 2x ಬೈ ಏನಾಗುತ್ತೆ ಹೇಳಿ ನೋಡೋಣ. 4 ಆಗ್ತದೆ. ಹೆಂಗ್ 4 ಆಗ್ತದೆ ಅಂತಂದ್ರೆ, 1 2 ಬಂದಿರುತ್ತೆ, ಮತ್ತೆ ಇಲ್ಲೊಂದು 2 ಇರುತ್ತೆ, 4 ಆಗಿರುತ್ತೆ. ಸೊ ಈಗ ಆನ್ಸರ್ ನೋಡಿ ಅಷ್ಟೇ. ಬಟ್ ಆದ್ರೂ ಮೈನಸ್ ಎಕ್ಸ್ ಕಾಸ್ 2x ಡಿವೈಡೆಡ್ ಬೈ 2, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಏನೋ ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆಯಲ್ಲ ನಮಗೆ. ಪ್ಲಸ್ ಇದೆ. ಇಪ್ಪತ್ತೆರಡು ಇನ್ನ ಎಷ್ಟೋ ಇದೆ. 22 ಬಂದು 23 ಹೊಸ ಪ್ಯಾಟರ್ನ್ ಅಲ್ವಾ? The value of 2 sin of 3x cos x. ಯಾವ ಫಾರ್ಮುಲಾ ಫಸ್ಟ್ ನನಗೆ ಹೇಳಿ. Yes, very good, Ankamu. So this is A and this is B. So which is equal to integration 0 to pi by 2. 2 ಹಂಗೆ ಇರ್ತೀನಿ, ಈ 2 ಹಂಗೆ ಬರಿತೀನಿ, ಈ 2 ಹಂಗೆ ಬರಿತೀನಿ, ಇಂಟು ಹೇಳು 1 by 2 times sin of 4x plus sin 2x dx. So now I can cancel this 2 and 2. ಸೊ ಏನ್ ಮಿಗುತ್ತೆ ನೋಡ್ಕೊಂತ ಹೋಗೋಣ. ಸೊ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಡಲ್ಲ? ಇಂಟಿಗ್ರೇಟ್ ಮಾಡ್ಬಿಡಿ. ಸೈನ್ 4x ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ 4x ಡಿವೈಡೆಡ್ ಬೈ 4 ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಓವರ್ ದ ಲಿಮಿಟ್ಸ್ 0 to pi by 2. ಈಗ ಮೈನಸ್ ನ ಕಾಮನ್ ತೆಗೆದು ಬಿಡ್ತೀನಿ ಆಚೆಗೆ, ಕನ್ಫ್ಯೂಷನ್ ಬೇಡ ಅಂತ. ಸೊ ಮೈನಸ್ ಕಾಸ್ 4x ಡಿವೈಡ್ ಬೈ 4 ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ 2 ಓವರ್ ದ ಲಿಮಿಟ್ 0 to pi by 2. ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋದೇ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಮೈನಸ್ ಬ್ರಾಕೆಟ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಪೈ ಬೈ 2 ಹಾಕಂತ ಹೋಗ್ಬೇಕು. ಸಿಂಪ್ಲಿಫಿಕೇಶನ್ ಸ್ಟೆಪ್ ಸ್ಕಿಪ್ ಮಾಡ್ತೀನಿ ಒಂದೇ ಒಂದು. ಇಲ್ಲಿ ಪೈ ಬೈ 2 ಹಾಕಿದ್ರೆ
ಟೂ ಒನ್ಸ ಟೂ ಟೂಸ ಬರುತ್ತೆ, ಅಂದ್ರೆ ನಿಮ್ಗೆ ಏನ್ ಬರುತ್ತೆ ಇಲ್ಲಿ ಕಾಸ್ 2π ಬರುತ್ತೆ ಬೈ 4 ಪ್ಲಸ್ ಇಲ್ಲಿ ಪೈ ಬೈ 2 ಹಾಕಿದ್ರೆ ಕಾಸ್ ಪೈ ಬರುತ್ತೆ ಕಾಸ್ ಪೈ ಬೈ 2. ಇದು ಅಪ್ಪರ್ ಲಿಮಿಟ್ ಕತೆ ಮೈನಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 0 ಅಂತ ಹೋಗಿ ಅವಾಗ ಏನಾಗುತ್ತೆ ಕಾಸ್ 0 ಆಗುತ್ತಾ, ಕಾಸ್ 0 ಬೈ 4 ಪ್ಲಸ್ ಕಾಸ್ 0 ಬೈ 2. So now simplifications which is equal to minus ನೋಡಿ ಕಾಸ್ 2π ಅಂದ್ರೆ ಕಾಸ್ 0 ಅಂತಾನೆ ಲೆಕ್ಕ, ಓಕೆನಾ. ನೋಡಿ ಕಾಸ್ 0 ಅಂದ್ರು ಒಂದೇನೆ, ಕಾಸ್ 2π ಅಂದ್ರು ಒಂದೇನೆ. ಸೊ ಅವೆಲ್ಲ ಏನು ಆನ್ಸರ್ 1 ಬರುತ್ತೆ. ಮತ್ತೆ ಕಾಸ್ ಪೈ ವ್ಯಾಲ್ಯೂ ಬಂದ್ಬಿಟ್ಟು -1, ಓಕೆನಾ. ಸೊ ಇಷ್ಟು ವ್ಯಾಲ್ಯೂಸ್ ನಿಮಗೆ ಗೊತ್ತಿರ್ಬೇಕು, ಓಕೆ. ಎಲ್ಲ ವ್ಯಾಲ್ಯೂಸ್ ಅಪ್ಲೈ ಮಾಡ್ಬೋದು. ಕಾಸ್ 0 ಕಾಸ್ 2π ಅಂದ್ರು 1 ಆಗುತ್ತೆ, ಅಂದ್ರೆ ದಟ್ ವಿಲ್ ಬಿ 1/4. ಕಾಸ್ ಪೈ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತಲ್ವಾ, ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರಲ್ಲ -1/2 ಅಂತ ಅಪ್ಪರ್ ಲಿಮಿಟ್ ಮೈನಸ್ ಕಾಸ್ 0 1 ಆಗುತ್ತೆ 1/2 ಸಾರಿ 1/4 ಪ್ಲಸ್ 1/2. ಕ್ಲಿಯರ್? ಮೈನಸ್ 1/4 minus 1/2 minus 1/4 minus 1/2. Okay, 1/4 cancel lah. Minus 1/4 plus 1/4. So it is equal to minus 1/2 minus 1/2 is -1. Minus of -1 which is +1. Simplification matters ಅಷ್ಟೇ, ಮಾಡ್ತಾ ಹೋಗ್ಬೇಕಷ್ಟೇ. The area enclosed by the curve y is equal to x square minus 1 between the ordinates x is equal to 1, x is equal to 1 x-axis. X-axis formula area is equal to area A is equal to integral ಹೇಳಪ್ಪ ಲಿಮಿಟ್ಸ್ ಏನು 1 ಇಂದ 2 1 to 2 y dx. So which is equal to 1 to 2 y is what? It is x square minus 1 dx, which is equal to integrate this x cube by 3 minus 1 ge x over the limits 1 to 2. So which is equal to 2 ಹಾಕಿದ್ರೆ 2 cube is 8/3 minus 2 upper limit minus lower limit ಹಾಕಿದ್ರೆ ಏನಾಗುತ್ತೆ 1/3 minus 1. So it's all about simplification. You do simplification. So which is equal to ಏನಾಗುತ್ತೆ 8 minus 6 ಎಷ್ಟಾಗುತ್ತೆ, this will be 2/3 minus this is minus 2/3 probably, right? So which is equal to 2/3 plus 2/3 which is 4/3. Integration simplification. ಇದು ಅಣ್ಣ ಡೈರೆಕ್ಟ್ ಆನ್ಸರ್ 2023 ಎಂಟ್ರಿ ಕೊಟ್ಟಿದೀವಿ ಅಣ್ತಾಮ, ಆಲ್ಮೋಸ್ಟ್ ನಿಯರ್ ಇದೀವಿ. ಆಲ್ಮೋಸ್ಟ್ 12% ಇರ್ತವೆ, ಒನ್ ಇಯರ್ ಅಲ್ಲಿ 4% ಅಲ್ವಾ, 12% 20 ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್. ಓಕೆ, ಸೆಕೆಂಡ್ ಎಕ್ಸ್ ಡೈರೆಕ್ಟ್ ಆನ್ಸರ್, ಸೆಕೆಂಡ್ ಎಕ್ಸ್ ಇಂಟು tan x ಗೆ ಸೆಕೆಂಡ್ ಎಕ್ಸ್, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಗೆ tan x ಪ್ಲಸ್ ಸೆಕೆಂಡ್ ಎಕ್ಸ್ ಪ್ಲಸ್ tan x. ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್. ಇದೆಲ್ಲ ನೋಡಪ್ಪ 2023 ಈಗ ನಿಮ್ಮ ಹೊಸ ಪ್ಯಾಟರ್ನ್ ಇದು ಕೇಳ್ತಾನೆ. ಇದು ಟೈಪ್ ಯಾವ ಟೈಪ್ ಇದು ನೋಡಿ, ಡಿಫ್ರೆನ್ಸಿಯೇಷನ್ ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಏನ್ ಬರುತ್ತೆ ಆನ್ಸರು? ಇಟ್ ಈಸ್ 6. ಸೊ ಇಟ್ ಈಸ್ 6x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2 ನೋಡೋಣ. ಸೊ ನಿಮ್ಗೆ 2 ಕಾಮನ್ ಬಂದ್ಬಿಡುತ್ತೆ, ಅವಾಗ ಏನಾಗುತ್ತೆ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಬರುತ್ತೆ. 2 ಮಿಸ್ಸಿಂಗ್, 2 is missing. So direct answer 1/2 into f of x ಏನಿದೆ ಅಲ್ಲಿ 2x ಕ್ಯೂಬ್ 3x ಸ್ಕ್ವೇರ್ ಪ್ಲಸ್ 2x ಹೋಲ್ ಪವರ್ ಹೇಳಿ 11/11. ಈಗ ಸಿಂಪ್ಲಿಫೈ ಮಾಡ್ಬಿಟ್ರೆ ಬೈ 11 2s ಎಷ್ಟಾಗುತ್ತೆ
22. So that will be 2x cube 3x square plus 2x. I mean 1 by 22 ಅಂತ ನೋಡಿದಾನೆ. So the answer is B. ಹಣ ಡೈರೆಕ್ಟ್ ಆನ್ಸರ್ 1 minus 5 by 4. ವೆರಿ ಗುಡ್ ಗೊತ್ತಿರೋರು ಆದ್ರೆ ಟಕ್ ಟಕ್ ಅಂತ ಎಷ್ಟು ಸರಿ ಯೂಸ್ ಮಾಡಿದ್ರು ಅದನ್ನ. ಅಣ್ಣ ಇದು ಡೈರೆಕ್ಟ್ ಆನ್ಸರ್ ಇದು ಡೈರೆಕ್ಟ್ ಆನ್ಸರ್. ಸೊ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ 0 to pi y dx ವಿಚ್ ಇಸ್ ಈಕ್ವಲ್ ಟು 0 to pi y ಅಂದ್ರೆ ಏನು sin x dx. ಸೊ ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಬೈ ಗ್ರಾಫ್ ಅಲ್ವಾ? ಬೈ ಗ್ರಾಫ್ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಹೇಳು, ಹಿಂಗಿದ್ಯಾ? ಸೊ ಹಿಂಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಪೈ ಬೈ 2. ಓಕೆ, ಸೊ ಇಲ್ಲಿಗೆ 1 ಯೂನಿಟ್ ಬರುತ್ತೆ, ಇಲ್ಲಿಗೆ 1 ಯೂನಿಟ್. ಓಕೆನಾ? ಇದು 0, ಇದು ಪೈ. ಓಕೆನಾ? ಸೊ ಮತ್ತೆ ಇಲ್ಲಿಗೆ 1 ಬರುತ್ತೆ, ಇಲ್ಲಿಗೆ 1 ಬರುತ್ತೆ, ಅದು ಗೊತ್ತಿರಬೇಕು. ಸೊ ಜಸ್ಟ್ 0 to pi ಕೇಳೋದಕ್ಕೆ 1 + 1 2. ಓಕೆನಾ? ಸೊ ಬೈ ಗ್ರಾಫ್ ಐ ಕ್ಯಾನ್ ಸೇ ಇಟ್ ಈಸ್ 2. ಇನ್ನೊಂದು ಏನ್ ಗೊತ್ತಾ ನೋಡು, ಏರಿಯಾ ನೆಗೆಟಿವ್ ಬರಲ್ಲ ತಾನೆ, ಹಂಗೂ ತೆಗೆದಾಕ್ಬೋದು. ಇದು ಅಷ್ಟೇ. ಇದಂಗೆ ಅಂತಂದ್ರೆ ಪವರ್ 3/2 ಅಂದ್ರೆ 5/2 ಬರುತ್ತೆ. ಆಬ್ವಿಯಸ್ಲಿ 5/2 ಬರುತ್ತೆ. 5/2 ನಿಮ್ಗೆ ಮಿಸ್ಸಿಂಗ್ ಇದೆಯಾ ಅಂತ ಅಂದ್ರೆ ಆಬ್ವಿಯಸ್ಲಿ 2 ಮಿಸ್ಸಿಂಗ್ ಇದೆ. 1/2 5/2 ವಿಲ್ ಡೂ ದಟ್. ಓಕೆ, ಡೈರೆಕ್ಟ್ ಆಗಿ ಫಾರ್ಮುಲಾ ತರ ಬರ್ಕೋಬಹುದು. ಇಷ್ಟೇ ಕಂಡ್ರೋ. ಹೆಂಗ್ ಗೊತ್ತೇನ್ರೋ ಇದು ಯಾವ ತರ ಗೊತ್ತಾ, ಈಗ ಇಲ್ಲ ನಾರ್ಮಲ್ ಆಗಿ ಮಾಡ್ತೀನಿ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಇದಕ್ಕೆ ಟಿ ತಗೋಬೇಕಷ್ಟೇ. ಅಂದ್ರೆ ಹೆಂಗ್ ಗೊತ್ತಾ, 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2ಗೆ ಟಿ ತಗೊಂಡ್ರೆ ಏನಾಗುತ್ತಪ್ಪ, 6x ಪ್ಲಸ್ ಅವೆಲ್ಲ ಕಥೆಗಳು ಡೈರೆಕ್ಟ್ ಆಗಿ ಬರ್ದ್ಬಿಡ್ಲಾ, ನಿಮ್ಗೆ ಗೊತ್ತಾಗುತ್ತೆ ಅನ್ನಂಗಿದ್ರೆ. ಡಿಫ್ರೆನ್ಸಿಯೇಷನ್ ತಗೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ 3x ಸ್ಕ್ವೇರ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇರೋದು ನಾವು, ಡೈರೆಕ್ಟ್ ಆಗಿ ಬರಿತಾ ಇದೀವಿ ಅಷ್ಟೇ. ಇಟ್ ಈಸ್ 6x ಪ್ಲಸ್ 2 ಆಗುತ್ತೆ. ನೀವು 2 ಕಾಮನ್ ತೆಗೆದ್ರೆ 3x ಪ್ಲಸ್ 1 ಆಗುತ್ತೆ. 2 is missing. ಸೊ 2 is missing ಅಂತ ಅಂದ್ರೆ ಈಗ ಏನ್ ಮಾಡ್ಬೇಕು, ಈಗ ಆನ್ಸರ್ ಅಲ್ಲಿ 1/2 ಇಂಟು ಇದು ಫುಲ್ ಎಕ್ಸ್ ತರ ಅನ್ಕೋಬೇಕೀಗ. ಇದು ಫುಲ್ ಎಕ್ಸ್ ತರ, x to the power of 3/2 ಗೆ ಇಂಟಿಗ್ರೇಷನ್ ಏನಾಗುತ್ತೆ, 2/5 ಅದೇ ಮತ್ತೆ ಅದನ್ನ ಬರೀ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಹೋಲ್ ಟು ದಿ ಪವರ್ 5/2. 2 ಕ್ಯಾನ್ಸಲ್ ಮಾಡ್ಕೊಂಬಿಡೋಣ. ಸೊ therefore it is equal to 1/5. ಅದೇ ಆಪ್ಷನ್ ಡಿನೇ ಆಗುತ್ತಲ್ವಾ. ನೋಡು, ಇದು ಸೇಮೇ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಮೈನಸ್ ಇದೆ, ಆಗಲ್ಲ. ಬಟ್ ನೋಡು, ಒಳಗಡೆ 5 ಕೊಟ್ಬಿಟ್ಟಿದ್ದಾನೆ, ಹೋಲ್ ಪವರ್ 5/2 ಬರ್ದಿದೆ, ಹಂಗ್ ಬರಂಗಿಲ್ಲ. ಸೊ ಇಟ್ ಈಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಹೋಲ್ ಪವರ್ 5/2 ಹೋಲ್ ಡಿವೈಡೆಡ್ ಬೈ 5 ಪ್ಲಸ್ 24 ಗಂಟೆ ಕೊಡೋಣ. ಅಣ್ಣ ಡೈರೆಕ್ಟ್ ಫಾರ್ಮುಲಾ I is equal to x cube ಗೆ x power 4/4 1/x ಗೆ log x e power x ಪ್ಲಸ್. ಈ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ನೀನು ಡ್ಯಾಶ್ಗೆ ಸಮ. ಓಕೆ, ಎಕ್ಸ್ ಇಂಟು ರಿಪೀಟೆಡ್ ಅನ್ಸುತ್ತೆ, ಎಷ್ಟು ಸರಿ ರಿಪೀಟ್ ಆಗಿದೆ ಇದೇ ಕ್ವಶನ್. ಓಕೆ, ಬೈ ಪಾರ್ಟ್ಸ್ ಅಪ್ಲೈ ಮಾಡಿ. I is equal to ಬ್ರಾಕೆಟ್ ಮೈನಸ್ ಬ್ರಾಕೆಟ್. ಸೊ ಇಲ್ಲಿ x ಇದು 1. ಓಕೆ, sin x ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ x, ಇದಕ್ಕೆ ಮೈನಸ್ sin x. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ x ಕಾಸ್ x ಪ್ಲಸ್ sin x ಪ್ಲಸ್ c ಮೈನಸ್ x ಕಾಸ್ x. ಆಪ್ಷನ್ ಬಿ. ಓಕೆ, ಇದು ಯಾರಾದ್ರೂ ನಿಮ್ಮಲ್ಲಿ ನಿಮ್ ಫ್ರೆಂಡ್ಸು ಅಥವಾ ಯಾರಾದ್ರೂ ರೆಕಾರ್ಡೆಡ್ ಏನಾದ್ರು ಸೆಷನ್ ತಗೊಂತೀವಿ ಅಂತಂದ್ರೆ, ಯಾರಾದ್ರೂ ಕಡಿಮೆ ಇದರಲ್ಲಿ ರೆಕಾರ್ಡೆಡ್ ಕ್ಲಾಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ನಿಮ್ ಕ್ಲಾಸ್ ಏನಿದೆ ಅದನ್ನ ಅವೈಲೇಬಲ್ ಮಾಡ್ಕೊಡ್ತೀವಿ. ತಗೊಳಂಗಿದ್ರೆ ಯಾರಾದ್ರೂ ಇದ್ರೆ ಸಜೆಸ್ಟ್ ಮಾಡಿ. ಓಕೆನಾ? 2999 ಇದೆ, ಅದು ನೋಡಿ.
ಕಾಟ್ ಸ್ಕ್ವೇರ್ ಎಕ್ಸ್ ಮಾಡಪ್ಪ. ಕಾಟ್ ಸ್ಕ್ವೇರ್ ಎಕ್ಸ್ ಏನಪ್ಪ ಕನ್ವರ್ಷನ್ ಮಾಡ್ಬೇಕಲ್ವಾ? ಇದು ರಿಪೀಟೆಡ್ ಅನ್ಸುತ್ತೆ ಐ ಥಿಂಕ್ ಅಲ್ವಾ? ಇದು ಆಲ್ರೆಡಿ ಕೇಳಿರೋ ಕ್ವಶನ್ ತುಂಬಾ ಸರಿ ಕೇಳ್ತಾರೆ. ಅದಕ್ಕೆ ದಟ್ ಈಸ್ ವಾಟ್ ಪಿ ವೈ ಕ್ಯೂಸ್ ನ ಹ್ಯಾಕ್ ಓದಿ ಅಂತ ಹೇಳ್ತೀನಿ ಅಂತಂದ್ರೆ ರಿಪೀಟೆಡ್. ಅಟ್ಲೀಸ್ಟ್ ಅದೇ ಕ್ವಶನ್ ರಿಪೀಟ್ ಆಗಿಲ್ಲ ಅಂತಂದ್ರೂ ಸೇಮ್ ಟೈಪ್ ರಿಪೀಟ್ ಆಗಿರುತ್ತೆ. ಸೊ ಇದನ್ನ ಹೆಂಗ್ ಬರ್ಕೋಬೇಕು? ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಅಂತ ಮಾಡಿ. ಸೊ ಇಟ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಮೈನಸ್ ಕಾಟ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎ. ಸೊ ಮೈನಸ್ ಕಾಟ್ ಆಪ್ಷನ್ ಎ ಆಗುತ್ತೆ. ಓ ಇದು 2025 ನಲ್ಲಿ 2025 ಅಪ್ಪ ಲಾಸ್ಟ್ ಕ್ವಶನ್ 2025 ಹಾ ಮಾಡಪ್ಪ ಇದನ್ನ ಮಾಡಿ. ಇದು 2025. ಇದು ಅಷ್ಟೇ ಡೈರೆಕ್ಟ್ ಫಾರ್ಮುಲಾನ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಬರ್ತಾ ಇದೆಯಾ ನೋಡಿ. ಡಿಫರೆನ್ಸಿಯೇಷನ್ ಆಫ್ 1 ಪ್ಲಸ್ tan x ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರ್ತಾ ಇದೆಯಾ? ಸೊ ಡೈರೆಕ್ಟ್ ಆನ್ಸರ್ I is equal to log of 1 plus tan x all to the over the limits 0 to y by 4. ಸೊ ಇದು ಮಾಡ್ದಂಗಿತ್ತಲ್ಲ, ಎಲ್ಲೋ ಮಾಡಿದ್ ನೆನಪು. ಇದೇ ತರನೇ ಬರ್ತಿತ್ತಲ್ವಾ ನೋಡು, ಎಷ್ಟು ರಿಪೀಟೆಡ್, ಎಲ್ಲ ರಿಪೀಟೆಡ್ ಅದೇ ತರ ಕ್ವಶನ್ಸ್ ಗಳು ಬರ್ತವೆ. ಸೊ ಈಗ ಏನಾಗುತ್ತೆ, ಈಗ ಇದಕ್ಕೆ ಪೈ ಬೈ 4 ಅಪ್ಲೈ ಮಾಡಪ್ಪ. ಲಾಗ್ 1 ಪ್ಲಸ್ ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. ಲಾಗ್ ಪೈ ಬೈ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಎಷ್ಟು? 1 ಡೈರೆಕ್ಟ್ ಬರೀತೀನಿ. ಮೈನಸ್ ಲಾಗ್ ಆಫ್ 1 ಪ್ಲಸ್ ಈಗ 0 ಹಾಕೋಬೋದು. ಟ್ಯಾನ್ 0 ವ್ಯಾಲ್ಯೂ ಎಷ್ಟು? 0. ಸೊ ಈಗ ಏನಾಗುತ್ತೆ, ಲಾಗ್ 2 ಮೈನಸ್ ಲಾಗ್ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ ಏನು? 0. ಸೊ ವಿಚ್ ಇಸ್ ಈಕ್ವಲ್ ಟು ಲಾಗ್ 2 ಆಗುತ್ತೆ. ಲಾಗ್ 2 ಆಗುತ್ತೆ. ಎಷ್ಟೊಂದು ಕ್ವಶನ್ಸ್ ನಾನು ಇದರಲ್ಲಿ ಮಾಡಿದ್ದೆ. ಲಾಸ್ಟ್ ಇಯರ್ ಎಕ್ಸಾಮ್ ಇಂದ ದಿವಸ ಮ್ಯಾರಥಾನ್ ಅಂತ ಮಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ ಪ್ಲೇಸ್ ಅಲ್ಲಿ ಹೋಗಿ ಚೆಕ್ ಮಾಡೋದು ಸಿಗುತ್ತೆ ನಿಮಗೆ. ಸೊ ಅದರಲ್ಲಿ ಎಷ್ಟು ಕ್ವಶನ್ಸ್ ಇದೇ ಕ್ವಶನ್ ಮಾಡಿಸಿದ್ದೆ. ಇದೇ ಈ ತರದ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿತ್ತು. ಹೆಂಗ್ ಮಾಡ್ತಾ ಇದಕ್ಕೆ ಆಕ್ಚುಲಿ ರೂಟ್ ಒಂದೇ ಬರುತ್ತಲ್ವಾ? ಸೊ ಫಾರ್ಮುಲಾ ಹಾಕೊಂಬಿಡಿ ಅಷ್ಟೇ. ಓಕೆನಾ? ಸೊ ಇಂಟಿಗ್ರಲ್ ರೂಟ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಅಷ್ಟು ಬೇಡವಾಗಿತ್ತು, ಚಿಕ್ಕದಾಗಲ್ಲ ರೂಟ್ನ. ಸೊ ಇದೇನ್ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕು ಆಕ್ಚುಲಿ. ಇಂಟು ರೂಟ್ 2 ಇಂಟು ರೂಟ್ ಆಫ್, ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ, ಇವೆಲ್ಲ ನೆಸೆಸಿಟಿ ಇಲ್ಲ. ಈಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ರೂಟ್ 2 ಕಾನ್ಸ್ಟೆಂಟ್ ಇಂಟಿಗ್ರಲ್, ಅಥವಾ ರೂಟ್ 2 ಆಚೆ ತೆಗಿತೀನಿ, ಇನ್ನೇನು ಉಳಿತದೆ ಅಲ್ಲಿ? ಕಾಸ್ ಎಕ್ಸ್ ಅಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು ರೂಟ್ 2 ಇಂಟು sin x plus ಅಮ್ಮ ದೇವ ಮಾಡೋಣ. ಹೆಂಗ್ ಮಾಡ್ತೀಯ? ಒಂದು ಡೈರೆಕ್ಟ್ ಆಗಿ ಕೂಡ ಮಾಡ್ಬೋದು ಇದನ್ನ. ಸಿಂಪಲ್, ವೆರಿ ಗುಡ್ ಕ್ವಶನ್ ಇದು. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಮಾಡ್ಸಿದೀನಿ ಪ್ರಾಬ್ಲಮ್ಸ್ ಎಲ್ಲ. ನೋಡಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಂತೀನಿ ನಾನು. 1/2 ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಂತೀನಿ. 2 sin x. ಎಸ್ ಯು ಕ್ಯಾನ್ ಡೂ ದಟ್. ಟ್ರಾನ್ಸ್ಫಾರ್ಮೇಶನ್ ಕೂಡ ಅಪ್ಲೈ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಅವಾಗಲೂ ಕೂಡ ಆನ್ಸರ್ ಬರುತ್ತೆ, ಅವಾಗಲೂ ಇದೇ ಬರುತ್ತೆ, ಚೆಕ್ ಮಾಡಿ. ಅಲ್ಲೂ ಕೂಡ 1/2 ಬರುತ್ತೆ. ಆ 1/2 ಸೈಡಿಗೆ ಹೇಳ್ಕೊಂತೀವಿ, ಅದೇ 1/2. ಈಗ ಇದನ್ನ 2 sin x ಇಂಟು ಕಾಸ್ x ಅಂತ ಬರ್ಬೋದು. sin 2x. ಅಲ್ಲೂ ಕೂಡ ಏನ್ ಬರುತ್ತೆ ಗೊತ್ತಾ? ಅಲ್ಲೂ ಕೂಡ ನೋಡು, ಅಲ್ಲೂ ಏನ್ ಬರುತ್ತೆ? ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಯೋಚನೆ ಮಾಡಿ. 1/2 ಇಂಟು ಸೈನ್ ಆಫ್ 2x ಪ್ಲಸ್ ಸೈನ್ ಆಫ್ ಏನ್ ಬರುತ್ತೆ? x ಮೈನಸ್ x 0. ಸೈನ್ 0 ಏನಾಗುತ್ತೆ? ಮತ್ತದೇ ಬರುತ್ತಲ್ಲ. ಅರ್ಥ ಆಗ್ಲಿಲ್ವಾ? ಇದೇ ಬರುತ್ತೆ. ನಾನು ಅಲ್ಲಿಗೆನ್ನ ಓದ್ತಿಂದ ಹಿಂಗೆ ಮಾಡೋಣ ಅಂತ ಹಿಂಗ್ ಬೇಕಾದ್ರೆ ಮಾಡಿ. ಅದೇ ಹೇಳಿಲ್ವಾ, ಸೈಕಲ್ ತುಳಿಯೋದ್ ಕಲ್ತ್ಕೋಬೇಕಷ್ಟೇ. ಆಮೇಲೆ ನೀನು ಕೈ ಬಿಟ್ಕೊಂಡು ಓಡಿಸ್ಬೋದು, ಕಾಲ್ ಎತ್ಕೊಂಡು ಓಡಿಸ್ಬೋದು, ಎಲ್ಲಾ ತರನು ಓಡಿಸ್ಬೋದು. ಸೈಕಲ್ ಕಲಿಯೋದು ಇಂಪಾರ್ಟೆಂಟ್. ಕಲ್ತ್ ಮೇಲೆ ನಿಂದ ಆಟ. ಈ ಸ್ಟೆಪ್ ಅರ್ಥ ಆಗಿಲ್ಲ? ನಾನೇನ್ ಮಾಡಿಲ್ಲ, ಮಲ್ಟಿಪ್ಲೈ ಅಂಡ್ ಡಿವೈಡ್ 2 ಮಾಡಿದೀನಿ. ಈ 2 ಕ್ಯಾನ್ಸಲ್ ಆಗ್ಬಿಟ್ರೆ ಮತ್ತೆ ಅದೇ ಬರುತ್ತಲ್ಲ.
ಈಗ ಪ್ರಶ್ನೆ ಬರುತ್ತೆ, ಯಾಕೆ ಸರ್ ಟು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ ಇಲ್ಲಿ ಡಿವೈಡ್ ಮಾಡಿದೆ ಯಾಕೆ ಸರ್ ಮಾಡಿದ್ರಿ ಪ್ರಶ್ನೆ ಬರುತ್ತೆ. ಯಾಕೆ ಮಾಡಿದೆ ಅಂತ ಅಂದ್ರೆ ನಾನು ಇದನ್ನ ಕಂಪ್ಲೀಟ್ ಆಗಿ sin 2x ಅಂತ ಬರ್ಕಬಹುದು, ಅದಕ್ಕೋಸ್ಕರ. ಇಲ್ಲ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಂಗಿದೆ, ಯು ಕ್ಯಾನ್ ಅಪ್ಲೈ ಟ್ರಾನ್ಸ್ಫಾರ್ಮೇಶನ್, ಈಸಿಲಿ ಆನ್ಸರ್ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಇಂಟು sin 2x ಕಂಟಿನ್ಯೂಷನ್ ಏನಪ್ಪ, divided by 2 over the limits 0 to 5/4. ಕಾನ್ಸ್ಟೆಂಟ್ ಎಲ್ಲ ಆಚೆ ತಗೊಂಬಿಡಿ, -1/4 ಕಾನ್ಸ್ಟೆಂಟ್. ಸೊ over the limits cos 2x 0 to 5/4 ಬಿಡಮ್ಮ, 1/4 ಬಿಡಮ್ಮ. 5/4 ಅಪ್ಲೈ ಮಾಡಿ, 5/4 ಅಪ್ಲೈ ಮಾಡಿದ್ರೆ 5/4 2 1s 2 2s cos 30 cos 5/2 minus 0 ಅಪ್ಲೈ ಮಾಡಿದ್ರೆ cos 0. ಸೊ ವಿಚ್ ಇಸ್ ಈಕ್ವಲ್ ಟು -1/4 cos 90 ಬಂದ್ಬಿಟ್ಟು 0, cos 0 ಬಂದ್ಬಿಟ್ಟು 1, ಮೈನಸ್ ಇಂಟು ಮೈನಸ್ ಪ್ಲಸ್ 1/4. ಆಪ್ಷನ್ ಬಿ ಬರುತ್ತೆ. ಐ ಹೋಪ್ ಇಲ್ಲಿಗೆ ಇಂಟಿಗ್ರೇಷನ್ದು ಒಂದು ನಮಸ್ಕಾರ. ಓಕೆನಾ, ಇಂಟಿಗ್ರೇಷನ್ ಎಲ್ಲ ಮುಗಿದೋಗಿದೆ. ಏನೇನು ಡೌಟ್ ಇದ್ರೆ ಆಮೇಲೆ ಮಾಡಿಸ್ತೀನಿ. ಮತ್ತೆ ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ರೆಕಾರ್ಡೆಡ್ ನ ವಾಚ್ ಮಾಡಿ, ಏನಾದ್ರು ಡೌಟ್ ಇದ್ರೆ ನನಗೆ ಸೆಂಡ್ ಮಾಡಿ, ನಿಮ್ಮ ಎಲ್ಲ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.